ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. ಅದಕ್ಕೂ ಮೊದಲು ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ರಥಸಪ್ತಮಿಯ ಶುಭಾಶಯ. ಇದು ಹಬ್ಬವಲ್ಲ, ನಮ್ಮ ಜೀವನ ಶೈಲಿ. ಇದು ಹಬ್ಬವಲ್ಲ, ಇದೊಂದು ನಮ್ಮ ವೈದಿಕ ಪದ್ಧತಿ. ಇದು ಹಬ್ಬವಲ್ಲ, ಒಂದು ಆರೋಗ್ಯ ಪದ್ಧತಿ. ಇದು ಹಬ್ಬವಲ್ಲ, ಶಕ್ತಿಯ ಪ್ರತೀಕ. ಇದು ಹಬ್ಬವಲ್ಲ, ತಿಲಕ ಪ್ರತೀಕ. ಇದು ಹಬ್ಬವಲ್ಲ, ಕಳಶ ಪ್ರತೀಕ. ಅದು ಭಾನು ಸಪ್ತಮಿ ಬೇರೆ. ಈ ಬಾರಿ ವೈವಸ್ವತ ಮನ್ವಂತರದಲ್ಲಿ ಭಾನುವಾರದಂದೇ ಸಪ್ತಮಿ ಬಂದರೆ ಅದೊಂದು ಮಹಾಯೋಗವಾಗಿ ಮಾರ್ಪಾಟಾಗತಕ್ಕಂಥದ್ದು. ಸೂರ್ಯ ಅಂದರೇನೆ ಅಧಿಕಾರ, ಪಿತೃಕಾರಕ, ಅಧಿಕಾರಕಾರಕ, ರಾಜಗ್ರಹಕಾರಕ. ನೆನಪಿಟ್ಕೊಳ್ಳಿ, ನೀವು ರಾಜ ಆಗ್ಬೇಕು, ಮನೆಗೆ ಯಜಮಾನ, ಊರಿಗೆ ಯಜಮಾನ ಬಿಟ್ಬಿಡಿ. ಯೋಗಗಳು. ಒಂದ್ ಮನೆಗೆ ಯಜಮಾನ ಆಗಬೇಕು ಅಂದರೆ ಕೂಡ ಅಲ್ಲಿ ಸೂರ್ಯಗ್ರಹ ಪ್ರತೀಕ ಆಗಿರ್ಬೇಕು. ಆ ಕದರು ಇಡೀ ನಮ್ಮ ಮನೆತನದಲ್ಲಿ ಒಂದು ಮಾತಿದೆ. ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆತನದಲ್ಲಿ ಹೆಣ್ಣು ಮಕ್ಕಳದ್ದೇ ರಾಜ್ಯಭಾರ. ದಾಳಿಗೆದ್ರಲ್ಲ, ದಂಡಿಗೆದ್ರಲ್ಲ. ಮನೆಗೆ ಬಂದ ಮೇಲೆ ದುರ್ಗಾ ಮಾತೆ ಸಿಂಹದ ಮೇಲೆಯೇ ಕುಳಿತುಕೊಳ್ಳೋದು. ಆ ಸಿಂಹದ ಮೇಲೆ ದುರ್ಗಾ ಮಾತೆಯೇ ಅನ್ನತಕ್ಕಂಥ ಅಂತ ಶಕ್ತಿ. ಆದರೆ ನನ್ನ ಜಾತಕದಲ್ಲಿ ಪ್ರಬಲವಾಗಿರುವ ಸೂರ್ಯ ಬಗ್ಗೋ ಮಾತೇ ಇಲ್ಲ, ಗೊತ್ತೂ ಇಲ್ಲ. ನಮ್ಮ ಅಪ್ಪ ಸಮೇತ ಅದೇ ನಮ್ಮ ಮಾವಯ್ಯ, ದೊಡ್ಡ ಮಾವಯ್ಯ ಕಾಲನಿ ಇದೆ. ಆತನ ಹೆಸರಿನಲ್ಲಿ ಒಂದು ಕಾಲನಿಯೇ ಇದೆ ಅಂತ ಹೇಳೋದು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅಂಥವನು ಕೂಡ ಪಾಕೆಟಲ್ಲೇ. ಆದರೆ ಒಂದ್ ಮನೆಗೆ ಯಜಮಾನ ಅನ್ನತಕ್ಕಂಥದ್ದು ಏನು ಇಲ್ಲ. ಸಾಮಾನ್ಯರಾಗಿದ್ದರೂ ಕೂಡ ಮನೆ, ಕುಟುಂಬ, ಕುಲ ಇದೆಲ್ಲದಕ್ಕೂ ಆ ಒಂದು ಪಟ್ಟ ಗೌರವ ಸುಮ್ಮನೆ ಸಿಗೋಲ್ಲ ಮಕ್ಕಳೇ. ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿರ್ಬೇಕು. ಆ ಅಧಿಕಾರ, ಆ ಗೌರವ ಎಲ್ಲಿದ್ದರೂ. ತುಂಬಾ ಜನ ಹೇಳ್ತಿರ್ತಾರೆ, ಗೌರವವಾಗಿ ಬದುಕ್ತಾನೆ ಆ ಗುರುಗಳೇ, ಗೌರವವಾಗಿ ಬದುಕುತ್ತೇನಾ, ಆತ್ಮಾಭಿಮಾನವಾಗಿ ಬದುಕುತ್ತೇನಾ, ಯಾರ ಹತ್ರನೂ ಕೈ ಚಾಚದೆ ಬದುಕುತ್ತೇನಾ ಅನ್ನತಕ್ಕಂಥದ್ದು. ಜಾತಕದಲ್ಲಿ ನಿಮ್ಮ ಲಗ್ನದಲ್ಲಿ ನೀವು ಎಂಥ ಲಗ್ನವಾದರೂ ಸೂರ್ಯ ನೀಚನಿದ್ದರೂ, ತುಲಾ ರಾಶಿಗೆ ಸೂರ್ಯ ನೀಚ, ತುಲಾ ಲಗ್ನಕ್ಕೂ ತುಲಾ ರಾಶಿಗೂ ಕೂಡ. ಮೇಷ ರಾಶಿಲಿ ಸೂರ್ಯ ಉಚ್ಚ, ಶತ್ರುಸ್ಥಾನ ನೀಚ ಅಂತ ಹೇಳ್ತಿದ್ದ ಹಾಗೆ. ಮಗಳ ಮನೆಯಲ್ಲಿ ಬಂದು ತಂದೆ ಕುಳಿತುಕೊಂಡ್ರೆ, ಮದುವೆ ಮಾಡಿಕೊಟ್ಟ ಮಗಳ ಮನೆಯಲ್ಲಿ ತಂದೆ ಬಂದು ಕೂತ್ಕೊಂಡ್ರೆ ಅಳಿಯನ ಮನೆಯಲ್ಲಿ ಕೆಟ್ಟು ಹೋದ. ಅದೇ ಮಗನ ಮನೆಯಲ್ಲಿ ತಂದೆ ಕುಳಿತರೆ, ಮಗಳ ಮನೆಗಿಂತ ತಂದೆ ಮಗನ ಮನೆಯಲ್ಲಿ ಇದ್ರೆ ಗಂಜಿ ತಿಂದು ಅದೊಂಥರ ಗೌರವ ಅಂತ ಮಾತಾಡ್ತಾರೆ. ಅದಕ್ಕೆ ಮೇಷದಲ್ಲಿ ಸೂರ್ಯ ಉಚ್ಚ. ಅಂತ ಒಂದು ಸೂರ್ಯ ಎಲ್ಲಿದ್ದರೂ ನಿಮ್ಮ ಲಗ್ನ ಭಾವವಾಗಿದ್ದರೆ ನೀವು ಗೌರವಯುತವಾಗಿ ಬದುಕುತ್ತೀರಿ. ನಿಮ್ಮ ಗೌರವಕ್ಕೆ ತೊಂದರೆ ಬರುವುದಿಲ್ಲ. ಅಲ್ಪ ಸ್ವಲ್ಪ ದಶೆಗಳು, ಭುಕ್ತಿಗಳು, ಇನ್ನೊಂದು ಒಂದ್ ಸ್ವಲ್ಪ ಏರುಪೇರಿ. ಹೆಂಗ್ ಬದುಕ್ತವ್ರು ಗೊತ್ತೇನೋ ಅವರು ಅಂತ ನಾವು ಮಾತಾಡ್ತಿರ್ತೇವೆ. ಸ್ವಲ್ಪ ಎಳೆದು ಬಿಟ್ಟಿದ್ದಾರೆ ಕಣೋ, ಮೊದಲಿಂದಿಲ್ಲ. ಆದ್ರೂ ಆ ಗತ್ತೇ ಕಣೋ ಅವರು. ಅದೇ ಬಟ್ಟೆ, ಅದೇ ಮಾತು, ಅದೇ ತೂಕ, ಸ್ಟೈಲು, ವಯಸ್ಸಾದರೂ ಸ್ಟೈಲು ಬಿಟ್ಟೇ ಇಲ್ಲ ಅಂತ ಪಡೆಯಪ್ಪನಲ್ಲಿ ಆ ಹೀರೋಯಿನ್ ರಜನಿಕಾಂತ್ಗೆ ಹೇಳ್ತಾರೆ, ರಮ್ಯಾ ಕೃಷ್ಣ. ವಯಸ್ಸಾನಾಲು ಹುಟ್ಟಿನಿಂದಲೇ ಬಂದಿರೋದಲ್ವಾ, ಅದು ಸೂರ್ಯ. ಹುಟ್ಟಿನಿಂದಲೇ ನಿಮಗೊಂದು ಗೌರವ, ತಾಕತ್ತು, ಆ ಒಂದು ಆ ಬೆಳಕು, ಆ ಔರ ಎಲ್ಲಿದ್ದರೂ ಒಬ್ಬೋ ಹಿಂಗ್ ನೋಡ್ತಾರೆ ನಿಮ್ಮನ್ನ. ಈ ರೀತಿ ಕೈ ಎತ್ತಿ ಮುಗಿಸ್ಕೊಳ್ಳತಕ್ಕಂಥದ್ದು. ಕೈ ಎತ್ತಿ ಎಲ್ಲರೂ ಮುಗಿಲಿಕ್ಕಾಗೋದಿಲ್ಲ ಮಕ್ಕಳೇ.
ಅದಾಗ್ಬೇಕು ಅಂದ್ರೆ ನಿಮ್ ಜಾತಕದಲ್ಲಿ ಸೂರ್ಯ ಇರಬೇಕು. ಯಾರು ಬಂದ್ರು ನೋಡಿ, ತಾನಾಗಿ ಒಂದು ಪಡೆ ಸೇರ್ಬೇಕು, ತಾನಾಗಿ ಒಂದು ಗುಂಪು ಬರ್ಬೇಕು ನಮ್ಮ ಹಿಂದುಗಡೆ. ನಾವಾಗ ದುಡ್ಡು ಕೊಟ್ಟು ಬಿರಿಯಾನಿ ಪ್ಯಾಕೆಟ್ಗಳು ಕೊಟ್ಟು ಅದಲ್ಲ. ನೀವು ನೋಡಿ ರಾಜಕಾರಣಿಗಳು ಖಂಡಿತ ಇಲ್ಲ, ಸೋತ ಮೇಲೆ ಯಾರೂ ಇಲ್ಲ. ಅಲ್ಲಿ ಸೋಲೋವಾಗ್ಲೇ ಅಲ್ಲಿ ಕೌಂಟಿಂಗ್ ನಲ್ಲಿ ಕೆಲವರಿಗೆ ಸೋಲ್ತಿದೀವಿ ಅಂತ ಗೊತ್ತಾಗಿದ ತಕ್ಷಣ ನೋಡಿ 4 ಜನ ಅವ್ರ ಜೊತೆಲಿ ಇರಲ್ಲ, ಒಬ್ಬರೇ ನಡ್ಕೊಂಡು ಹೋಗ್ತಿರೋದನ್ನ ನಾನು ತುಂಬಾ ಜನರನ್ನ ನೋಡಿದ್ದೇನೆ. ಅದನ್ನ ಕೂಟ ಅಂತಾರ, ಗುಂಪು ಅಂತಾರ ಅಲ್ಲ, ಯಾವಾಗಲೂ ಇರುವ ಗುಂಪು. ಗೆಲುವು ಸೋಲು ಅವ್ರಿಗೆ ತಾಕೋದೇ ಇಲ್ಲ, ಅದು ಲೆಕ್ಕವೇ ಇಲ್ಲ. ಎಲ್ಲಿದ್ದರು ಹೇಗಿದ್ದರು ಅವ್ರ ಹಿಂದ್ಗಡೆ ಒಂದು ಜನಪಡೆ ಇದೆ. ಅಂದರೆ ಅಲ್ಲಿ ಜಾತಕದಲ್ಲಿ ಸೂರ್ಯ ಪ್ರಭಾವ ನೆನ್ಪಿಟ್ಕೊಳ್ಳಿ. ಆ ಗೌರವ ನಮ್ಮವ್ರ ಕಣ ಡಾಕ್ಟರ್ ರಾಜ್ಕುಮಾರ್ಗಿತ್ತು, ಇನ್ನೂ ಒಬ್ಬ ದಡ್ಡನಿಗಿತ್ತು. ಅದನ್ನ ಹೇಳಿದ್ದೆ, ಏನೋ ಆಗೋಯ್ತು, ಸಂಕಟ ಆಗುತ್ತೆ ಇವತ್ತಿಗೂ. ಇದು ಎಲ್ಲೋ ನಿಲ್ಸೋ ಜಾತಕ ನನ್ನ ಮಾತು ಕೇಳಿ ಅಂತ ಕೈ ಹಿಡಿದು ಹೇಳಿದ್ದೆ. ಬಟ್ ಮನೇಲೆ ಬೆಂಕಿ ಹಚ್ಕೊಬಿಡ್ತೀರಂತ ಇವತ್ತು ತುಂಬಾ ನೋವಾಗುತ್ತೆ ಕೆಲವರಿಗೆ. ಅಂಬರೀಷ್ ಬದುಕಿರುವಷ್ಟು ದಿನವೂ ನಂತರವೂ ದಾದಾಗ ಬಿಟ್ಬಿಡಿ, ಬದುಕಿರುವಷ್ಟು ದಿನಾನೂ ನೋವು ಕೊಟ್ಬಿಟ್ರು, ನಂತರವೂ ಯಾರು ಅವ್ರನ್ನ ಅರ್ಥನೆ ಮಾಡ್ಕೊಳ್ಳಿಲ್ಲ. ಅಪರೂಪ ಕೆಲವರಿಗೆ ದೇವರಾಜ್ ಅರಸ್, ಅಪ್ಪ ಅವರ ಬಗ್ಗೆ ದಂತಕಥೆಗಳೇ ಇದ್ದಾವೆ. ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು, ಎಸ್. ಅಬ್ದುಲ್ ಕಲಾಂ ಆವತ್ತಿಗೂ ಇವತ್ತಿಗೂ ಎಂದೆಂದಿಗೂ. ವಿವೇಕಾನಂದರು ಆವತ್ತಿಗೂ ಇವತ್ತಿಗೂ ಎಂದೆಂದಿಗೂ. ಇದೆಲ್ಲ ಸುಮ್ಮನೆ ಅಲ್ಲ, ಇದು ಆ ಸೂರ್ಯ ಪ್ರಭಾವ, ಅಖಂಡ ರಾಜ್ಯ ಯೋಗ ಅಂತ ಹೇಳ್ತೀವಲ್ವಾ, ಅಂಥದ್ದೊಂದು ಪ್ರಭಾವ ಇದ್ದರೆ ಮಾತ್ರ ಆ ಗೌರವ. ಈಗ ನೋಡಿ, ನಿಜ ಹೇಳಬೇಕು ಅಂದ್ರೆ ಜಯಲಲಿತಮ್ಮನಿಗೆ ಸೂರ್ಯ ಪ್ರಬಲವಾಗಿ ಚೆನ್ನಾಗಿತ್ತು, ಆದರೆ ಎಂತ ಅವಮಾನ ಆಗೋಯ್ತು. ಜೈಲು ಯೋಚನೆ ಮಾಡಿ ನೋಡಿ, ಅದಕ್ಕೆ ಮೀರಿದ ಅವಮಾನ ಬೇಕಾ? ಅದನ್ನೇ ಹೇಳೋದು. ಅದನ್ನ ಸೂರ್ಯ ಪ್ರಭಾವನಲ್ಲ. ಸೂರ್ಯ ಚೆನ್ನಾಗಿದ್ದರೆ ಬದುಕಿರುವಷ್ಟು ದಿನವೂ ಗೌರವವಾಗಿ ಬದುಕತಕ್ಕಂಥ ಒಂದು ಛಾಯೆ ಅಂತ ಒಂದು ಈ ಭಾನುವಾರ, ಈ ವೈವಸ್ವತ, ಈ ಒಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಭಾನು ಸಪ್ತಮಿ, ಅಚಲಾ ಸಪ್ತಮಿ, ಮಾಘ ಸಪ್ತಮಿ, ಬ್ಯೂಟಿಫುಲ್ ರಥ ಸಪ್ತಮಿ. ಒಂದೇ ಚಕ್ರ ನೋಡಿ, ಆ ಭಗವಂತನ ಒಂದು ರಥಕ್ಕೆ, ಸೂರ್ಯದೇವನ ರಥಕ್ಕೆ ಒಂದೇ ಚಕ್ರ. ನಾವು ಹೇಗೆ ಪಾಡ್ಯ, ಯುಗಾದಿ ಅಂತ ಹೇಳ್ತೇವೆ, ಒಂದೊಂದು ದಿನಕ್ಕೂ ನಮ್ಮ ಭಾರತೀಯ ವೈದಿಕತೆಯಲ್ಲಿ ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷ ಇದೆ. ತೃತೀಯ ಬಂದ್ರೆ ಅಕ್ಷಯ ತೃತೀಯ ಅಂತೀವಿ, ಬಿದಿಗೆ ಬಂದ್ರೆ ಭಾನು ಬಿದಿಗೆ ಅಂತ ಹೇಳ್ತೀವಿ, ಚತುರ್ಥಿ ಬಂದ್ರೆ ಸಂಕಷ್ಟ ಚತುರ್ಥಿ ಅಂತೀವಿ, ಪಂಚಮಿ ಬಂದರೆ ಋಷಿ ಪಂಚಮಿ, ದೇವಿ ಪಂಚಮಿ ಅಂತೀವಿ, ಷಷ್ಠಿ ಬಂದ್ರೆ ನೋಡಿ ನನ್ನ ಸುಬ್ರಹ್ಮಣ್ಯರ ಷಷ್ಠಿ ಅಂತಕ್ಕಂಥದ್ದು ಹೇಳ್ತಾರೆ. ಸಪ್ತಮಿ ಮಾಘ ಮಾಸದ ಈ ದಿನ ಸಂಗಮ ಕ್ಷೇತ್ರಗಳಲ್ಲಿ ಸ್ನಾನ ಬಹು ವಿಶೇಷ. ಆ ಭಾನುಮಂಡಲ ಇಡೀ ಒಂದು ಈ ಭೂಮಂಡಲಕ್ಕೆ ಬೆಳಕು ಕೊಡ್ತಿರ್ತಕ್ಕಂಥ ಆ ಒಂದು ಶಕ್ತಿ, ಸೂರ್ಯದೇವ ಪ್ರತ್ಯಕ್ಷ ದೈವ. ಸೂರ್ಯ ಚಂದ್ರರೇ ಪ್ರತ್ಯಕ್ಷ ದೈವರು. ನಮ್ಮ ಕಣ್ಣಿಗೆ ಭಗವಂತ ಕಾಣಿಸಲ್ಲ ಅಂತ ಹೇಳ್ತೀವಲ್ಲ, ಪ್ರತ್ಯಕ್ಷವಾಗಿ ಕಾಣಿಸುವ ಭಗವಂತ ಅಂದ್ರೇನೆ ಸೂರ್ಯದೇವ. ಆತನಿಲ್ಲದೆ ಸೃಷ್ಟಿ ಇಲ್ಲ, ಆತನಿಲ್ಲದೆ ಸೃಷ್ಟಿಯೇ ಇಲ್ಲ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಇಲ್ಲ, ಆತನಿಲ್ಲದೆ ವೀರ್ಯಾಣುವಿಲ್ಲ. ನೆನಪಿಟ್ಟುಕೊಳ್ಳಿ. ಪುರುಷ ಬಲ ಅನ್ನತಕ್ಕಂಥದ್ದು, ಸಿಂಹ ಬಲ, ಒಂದೊಂದು ಗ್ರಹಕ್ಕೆ ಪಿತೃಬಲ, ಒಂದು ಸೃಷ್ಟಿಗೊಂದು ತಾಯಿ ಇದ್ದಾಳೆ. ತಂದೆ ಇಲ್ಲದೆ ಹೇಗೆ? ಎಲ್ಲೋ ಅಪರೂಪ ಕೆಲವೊಂದು ನಡೆಯುತ್ತೆ, ಎಲ್ಲೋ ಲಕ್ಷಾಂತರ ಜೀವಿಗಳಲ್ಲಿ ಕೆಲವೊಂದು ತಂದೆ ಇಲ್ಲದೆ ಸೃಷ್ಟಿಯಾಗತಕ್ಕಂಥ ಜೀವಿಗಳಿದ್ದಾವೆ.
ಮನುಷ್ಯರಲ್ಲಿಲ್ಲ. ನಮಗೆಲ್ಲರಿಗೂ ಆತ ಪ್ರತ್ಯಕ್ಷ ದೈವ. ಒಂದು ಸೃಷ್ಟಿಗೆ, ಮನುಷ್ಯ ಸೃಷ್ಟಿಗೆ ಅತಿ ಮುಖ್ಯವಾಗಿ ಭಗವಾನ್ ಸೂರ್ಯದೇವರೇ ಕಶ್ಯಪ ಹಾಗೂ ಅದಿತಿಯ ಮಗನಾಗಿ ಹುಟ್ಟಿದಂತ ಆ ಒಂದು ಸೂರ್ಯ ಅತಿ ಮುಖ್ಯ. ಆದಿತ್ಯರು ಅಂತ ಹೇಳ್ತೇವೆ. ಆ ಒಂದು 12 ಆದಿತ್ಯರಲ್ಲಿ ಅತಿ ಮುಖ್ಯ ಆದಿತ್ಯ ಈತ ಕೂಡ. ಅಂತ ಒಂದು ಆದಿತ್ಯನ ಪೂಜೆ ಇವತ್ತು ರಥಸಪ್ತಮಿ. ಆ ರಥಸಪ್ತಮಿಯ ಹಿನ್ನೆಲೆ, ಆ ಪೂಜೆ, ಸಂಕಲ್ಪ ಇವೆಲ್ಲವನ್ನ ಈ ವಾರ ಉಣಬಡಿಸೋಣ. ನಿಮಗೆ ಆ ಭಗವಂತನ ಆಶೀರ್ವಾದ ಸಿಗಲಿ. ಆರೋಗ್ಯಂ ಭಾಸ್ಕರಂ, ಆರೋಗ್ಯಂ ಭಾಸ್ಕರಂ. ನಮ್ಮ ಇಡೀ ವಿಶ್ವದಲ್ಲಿ ಆರೋಗ್ಯವಂತರಾಗಿದ್ದವ್ರು ನಾವೇ. ಇವತ್ತು ಎಸಿನಲ್ಲಿ ಕುತ್ಕೋಬಿಟ್ಟಿದ್ದೀವಿ, ಬಾಗ್ಲಾಕೊಂಡು ಕುತ್ಕೋಬಿಟ್ಟಿದ್ದೀವಿ. ಊಟ ಪದ್ಧತಿ, ಆಹಾರ ಪದ್ಧತಿ, ನೀರು ಪದ್ಧತಿ, ಮಲಗೋ ಪದ್ಧತಿ ಬೇರೆ ಎಲ್ಲ ಕೆಡಿಸ್ಕೋಬಿಟ್ಟಿದ್ದೇವೆ ಮಕ್ಕಳೇ, ಎಲ್ಲ ಕೆಡಿಸ್ಕೋಬಿಟ್ಟಿದ್ದಾರೆ. ಏನ್ ಮಾಡ್ತೀರಿ? ಇವತ್ತು ಇಡೀ ವಿಶ್ವಕ್ಕೆ ಅನಾರೋಗ್ಯದ ಪಟ್ಟ ಅತಿ ಶೀಘ್ರದಲ್ಲಿ ತಲುಪಿಬಿಡ್ತೇವೆ ನಾವು. ಇಡೀ ಒಂದು ಪತಂಜಲಿಯಲ್ಲಿ ತಿಳಿಸ್ಕೊಟ್ಟಿದೆ, ಯೋಗ ವಾಸಿಷ್ಠದಲ್ಲೂ ಕೂಡ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಸೂರ್ಯ ನಮಸ್ಕಾರಕ್ಕೆ ಮೀರಿದ ಒಂದು ಸಾಧನೆ ಇಲ್ಲ ಅಂತ. ಎಷ್ಟು ಜನ ನಾವು ಅಭ್ಯಾಸ ಮಾಡ್ತೇವೆ ಸೂರ್ಯ ನಮಸ್ಕಾರ? ಯೋಚನೆ ಮಾಡಿ ನೋಡಿ. ಆಗಲೇ ಹೇಳ್ಕೊಟ್ಟಿದ್ದಾರೆ ಸೂರ್ಯ ನಮಸ್ಕಾರವನ್ನ. ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಕ್ಕೆ, ನಮ್ಮ ಪಚನ ಕ್ರಿಯೆಯನ್ನ ಕಾಪಾಡ್ಕೊಳ್ಳಿಕ್ಕೆ, ಬೆಳಿಗ್ಗೆ ಎದ್ದು ಸೂರ್ಯನ ಒಂದು ದರ್ಶನ ಮಾಡೋದ್ರಿಂದ ಏನೆಲ್ಲ ಪ್ರಾಪ್ತಿಯಾಗುತ್ತೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಸೊ ಈ ವಾರ ವಿಶೇಷವಾಗಿ ಈ ಗ್ರಹಗಳ ಸ್ಥಿತಿ, ಗತಿ, ಪ್ರಭಾವ ಇವೆಲ್ಲವನ್ನು ನೋಡುತ್ತಾ ಈ ಭಾನು ಸಪ್ತಮಿ, ವಿಶ್ವಾವಸು ಸಪ್ತಮಿ, ಅಚಲಾ ಸಪ್ತಮಿ, ಆರೋಗ್ಯ ಸಪ್ತಮಿ, ಮಿತ್ರ ಸಪ್ತಮಿ, ವರುಣ ಸಪ್ತಮಿ, ಅರ್ಕಮಂಡಲ ಸಪ್ತಮಿ, ಎರಡ ಈ ಪುಣ್ಯಾತ್ಮನ ಬಗ್ಗೆ ಮಾತನಾಡಲು ನಮಗೆ ಅರ್ಹತೆ ಬೇಕು. ಪುಣ್ಯಾತ್ಮರು ನಾವು. ಆತನ ಬಗ್ಗೆ ತಿಳಿದುಕೊಳ್ಳುವುದೇ, ಸೂರ್ಯನ ಬಗ್ಗೆ ತಿಳಿದುಕೊಳ್ಳುವುದೇ ಅದೊಂದು ತಂದೆ ಬಗ್ಗೆ. ಪಿತೃಕಾರಕ, ಆರೋಗ್ಯಕಾರಕ, ಶಕ್ತಿಕಾರಕ, ಧೈರ್ಯಕಾರಕ, ಸ್ಥಾನಕಾರಕ, ಬಲಗಣ್ಣು ಕಾರಕ, ಮುಖದಲ್ಲಿ ತೇಜಸ್ಸು ಕಾರಕ, ಆ ಒಂದು ಪ್ರಕಂಪನ ಅಂತ ಹೇಳ್ತಾರೆ, ವೈಬ್ರೇಷನ್. ಅವ್ರು ಬರ್ತಿದಾರೆ ಕಣೋ, ಏನು ಬೆಳಕು ಕಣೋ, ಏನು ತೇಜಸ್ಸು, ಕರ್ಣನ ತೇಜಸ್ಸು, ರಾಮಚಂದ್ರರ ತೇಜಸ್ಸು ಅಂತೆಲ್ಲ ಮಾತಾಡ್ತೇವಲ್ಲ. ಭಗವಾನ್ ಸೂರ್ಯರ ಆಶೀರ್ವಾದವೇ. ಆದಿತ್ಯ ಹೃದಯ ಸ್ತೋತ್ರ ಅಗಸ್ತ್ಯರಿಂದ ರಾಮರಿಗೆ ಉಪದೇಶ ಮಾಡಲ್ಪಟ್ಟಂತ ವಿಶೇಷವಾಗಿರ್ತಕ್ಕಂಥ ಒಂದು ಭಾವ. ಇಂಥ ಒಂದು ರಥಸಪ್ತಮಿಯ ದಿನವೇ ನನ್ನ ಭಗವಾನ್ ಸೂರ್ಯದೇವರು ಕಶ್ಯಪ ಮಹರ್ಷಿಗಳ ಮಗನಾಗಿ ಹುಟ್ಟಿರ್ತಕ್ಕಂಥದ್ದು. ಜಗತ್ತಿಗೆ ಈತನಿಗೆ ಮೀರಿದ ಮಿತ್ರನೇ ಇಲ್ಲ ಅಂತ. ಮಿತ್ರ ಅನ್ನೋ ಒಂದು ಹೆಸರು ಸೂರ್ಯದೇವರಿಗೆ. ಎಲ್ಲರಿಗೂ ಮಿತ್ರ ಮಾತ್ರ, ನಿಜವಾದ ಮಿತ್ರ ಅಂದ್ರೆ ಸೂರ್ಯನೇ. ಯಾವತ್ತೂ ಯಾರಿಗೂ ಕೆಡುಕು ಬಯಸೋದಿಲ್ಲ. ನನ್ನ ಮಿತ್ರ ಏನ್ ಮಾಡಿದ್ರು ಸರಿ, ನಾನು ಇದ್ದೀನಿ ಕಣೋ. ನಾವ್ ಎಂತ ಎಡವಟ್ಟು ಮಾಡಿದ್ರು ನಾನು ಇದ್ದೀನಿ ಕಣೋ. ನಾವು ಮೋಸ ಮಾಡಿದ್ರು, ಪೂಜೆ ಮಾಡಿದ್ರು, ಮಾಡದಿದ್ರು, ನೆನೆಸಿದ್ರು, ನೆನೆಸದೇ ಇದ್ರು ಸದಾ ನಮ್ಮೊಂದಿಗೆ ಇದ್ದು ನಡೆಸ್ತಕ್ಕಂಥ ಒಂದು ಬಹುದೊಡ್ಡ ಮಿತ್ರ, ಆತ್ಮೀಯ ಮಿತ್ರ, ಆತ್ಮಗಾರಕ ಸೂರ್ಯ. ನೆನಪಿಟ್ಕೊಳ್ಳಿ, ನಮ್ಮ ಆತ್ಮ ಶುದ್ಧವಿದೆ, ಅವನ ಆತ್ಮ ಒಳ್ಳೇದು ಕಾಣು ಅಂತ ಮಾತಾಡ್ತೀವಲ್ಲ, ಅಂತ ಒಂದು ಭಾನು ಸಪ್ತಮಿ. ಇವತ್ತು ಭಾನುವಾರ 25ನೇ ತಾರೀಕು ಜನವರಿ 2026, ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ರೇವತಿ ನಕ್ಷತ್ರ, ಸಿದ್ಧಯೋಗ, ಗರಜ ಕರ್ಣ. ಇವತ್ತಿನ ಒಂದು ಗ್ರಹ ಸ್ಥಿತಿ, ಪಂಚಾಂಗಗಳ ಒಂದು ಪ್ರಭಾವ. ಗುರು ವಕ್ರನಾಗಿ ಮಿಥುನದಲ್ಲಿ, ರಾಹುಕೇತು ಕುಂಭ ಹಾಗೂ ಸಿಂಹದಲ್ಲಿ, ಶುಕ್ರ ಬುಧ ಸೂರ್ಯ ಕುಜ ಮಕರದಲ್ಲಿ, ಶತ್ರು ಗ್ರಹ, ಶತ್ರುವಿನ ಮನೆ, ಮಗನ ಮನೆಯಲ್ಲಿ ತಂದೆ ಕಟ್ಟಾಕಿಸ್ಕೊಂಡ್ಬಿಟ್ಟ ಅನ್ನತಕ್ಕಂಥದ್ದು. ಸೊ ಅಲ್ಲಿ ಬಂದು ಕೂತಿದ್ದಾನೆ. ಆಮೇಲೆ ಶನಿ ಚಂದ್ರ ಮೀನರಾಶಿಯಲ್ಲಿ. ದೊರೆಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ, ಮುಖ್ಯವಾಗಿ ಈ ಒಂದು ದೊರೆ ಮಟ್ಟದ ಅಧಿಕಾರಿಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ. ತುಂಬಾ ಒಂದು ಅಲ್ಲಿ ನೋಡಿ, ಮಕರ ಲಗ್ನ ಕೂಡ ನಮ್ಮ ದೇಶದ ಒಂದು ಲಗ್ನ ಅಂತ ಕೂಡ ಮಾತಾಡ್ತಾರೆ. ವೃಷಭ ಲಗ್ನ,
ಮಕರ ಲಗ್ನ ಅನ್ನತಕ್ಕಂಥದ್ದು. ಮಕರ ಲಗ್ನ ತುಂಬಾ ಅಪ್ಲೈ ಆಗ್ತಕ್ಕಂಥದ್ದು ಆಗುತ್ತೆ ನಮಗೆ. ವೃಷಭ ಲಗ್ನ ಅಲ್ಲ. ವೃಷಭ ಲಗ್ನ ಆಗಸ್ಟ್ 15 ಅನ್ನೋ 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಒಂದು ಲೆಕ್ಕಾಚಾರ ಹಾಕೋತಾರೆ. ಅದಲ್ಲ, ಸ್ವಾತಂತ್ರ್ಯ ಬಂದಿರೋದು ನಿಜವೇ, ಆದ್ರೆ ಅದಕ್ಕೆ ಮೊದಲಿಂದಲೂ ಇದ್ವಲ್ಲ ನಾವು. ಅವ್ರು ಯಾರೋ ಕಳ್ಳರು ಬಂದು ನಮ್ಮ ಮನೇಲಿ ಕೂತ್ಕೊಂಡಿದ್ರು, ಕಳ್ಳರು ಬಿಟ್ಟು ಹೋದ್ರು, ನಮ್ಮ ಮನೆ ನಮಗ್ ಸಿಕ್ತು. ಹೋಗ್ತಾ ಹೋಗ್ತಾ ಎಲ್ಲ ದೋಚ್ಬಿಟ್ಟು ಹೆಗ್ಣಗಳ ತರ ತೂತಿಟ್ಬಿಟ್ಟು ಹೋಗ್ಬಿಟ್ರು. ನಮ್ಮಲ್ಲಿ ಜಾತಿ ಪದ್ಧತಿ, ಧರ್ಮ ಪದ್ಧತಿ, ಎಲ್ಲ ಮನೆ ಒಡೆಯೋ ಪದ್ಧತಿ ಇಲ್ಲದೆಲ್ಲ ಭ್ರಷ್ಟತನವನ್ನೆಲ್ಲ ನಮಗ್ ಕಲಿಸ್ಕೊಟ್ಬಿಟ್ಟು ಹೋಗ್ಬಿಟ್ರು. ನಾವು ಕಿತ್ತಾಡ್ಕೋತಿದ್ವಿ, ಬಿಟ್ಬಿಡಿ. ಸೊ ನಾವು ವೃಷಭ ಲಗ್ನಕ್ಕೆ ಒಂದು 25% ಲೆಕ್ಕ ತಗೊಳ್ಳೋದು. ಮಕರ ಲಗ್ನವನ್ನ ನಾವು ಹೆಚ್ಚಾಗಿ ತಗೋತೇವೆ. ಸೊ ಅಲ್ಲಿ ಕುಳಿತಿರ್ತಕ್ಕಂಥದ್ದು ಅಷ್ಟು ಒಳ್ಳೆ ಲಕ್ಷಣಗಳಲ್ಲ, ಚತುರ್ಗ್ರಹಗಳ ಸಂಗಮ. ಸೊ ಅಲ್ಲಿ ಕುಳಿತಿದೆ, ಗುರುವಿನ ದೃಷ್ಟಿ ಇಲ್ಲ. ಸೊ ದೊರೆ ಮಟ್ಟದ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ರಕ್ಷಣಾ ಅಧಿಕಾರಿಗಳಿಗೆ, ಕಲೆಯ ವಿಭಾಗದಲ್ಲಿ ಇರತಕ್ಕಂಥವರಿಗೆ ಅಲ್ಲೊಂದು ಸ್ವಲ್ಪ ಎಳೆದಾಟ. ಬಂಗಾರ ಮತ್ತಷ್ಟು ತೇಜಿಯಾಗಿ ಓಡುತ್ತೆ. ಬೆಳ್ಳಿಗೂ ಕೂಡ ಶುಕ್ರ ದಿಶೆ ಬಂದಿರತಕ್ಕಂಥ ಒಂದು ಪ್ರಭಾವ. ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇರ್ತಕ್ಕಂಥವ್ರಿಗೆ, ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದು. ಲಜ್ಜೆಗೆಟ್ಟು ಮಾಡತಕ್ಕಂಥ ವ್ಯವಹಾರಗಳು, ಮೋಸ ಮಾಡೋ ವ್ಯವಹಾರಸ್ಥರಿಗೂ ಕೂಡ ಒಳ್ಳೆ ಪ್ರಭಾವವೇ. ರಾಹು ಪಕ್ಕದಲ್ಲಿದ್ದಾನಲ್ವಾ, ಯಾರ ಹಾಳಾದ್ರೆ ಏನು, ನಾನ್ ಮಾತ್ರ ಬದುಕೋಣ, ಯಾರನ್ನ ಕೆಡಿಸಿದ್ರೆ ಏನು, ಕೆಟ್ಟೋದ್ರೆ ಏನು, ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನತಕ್ಕಂಥ ಪ್ರಭಾವ. ಇವುಗಳಲ್ಲಿ ಇರ್ತಕ್ಕಂಥವ್ರಿಗೆ ಇದೊಂದು ನ್ಯಾಯ, ಧರ್ಮ, ಸತ್ಯ ಅದು ಇಲ್ಲವೇ ಇಲ್ಲ. ಅದು ಬಿಡಿ, ಒಂದು ಕಾಲಿನ ಗೋಮಾತೆಯಾಗಿ ನಿಂತು ಬಿಟ್ಟಿದೆ. ಸೊ ನಮಗೆಲ್ಲರಿಗೂ ಈ ಒಂದು ಭಾನು ಸಪ್ತಮಿ ಸತ್ಯತೆಯ ಒಂದು ಸತ್ಯ, ನಿಜವಾದ ಸತ್ಯ ಅಂದ್ರೇನೆ ವಿಶೇಷವಾಗಿ ಆದಿತ್ಯರು ಒಂದು ಸತ್ಯ ಮಾತಾಡ್ತಾನೆ. ಮುಚ್ಚಿಟ್ಟೇನ್ ಪ್ರಯೋಜನ, ಅದರಿಂದ ಏನ್ ಬರುತ್ತೆ? ಖಾರವಾಗಿರುತ್ತೋ ಅವನ ಮಾತು ನಿಜವೇ, ಗೂರವಾಗಿರುತ್ತೋ ಅಂತ ನಿಜವೇ. ಇದೆಲ್ಲದಕ್ಕೂ ಕಾರಕತ್ವ ಸೂರ್ಯನೇ. ನಿಮ್ಮ ಜಾತಕದಲ್ಲಿ ಸೂರ್ಯನೇನಾದರೂ 11ನೇ ಮನೆಯಲ್ಲಿದ್ರೆ ನಿಮಗೆ ಎಂಥ ದೋಷಗಳು ಬಂದರೂ ತಾತ್ಕಾಲಿಕವಾಗಿರುತ್ತೆ. ಜಾತಕದಲ್ಲಿ ಹೇಗಿದೆ ಅಂತ ಅದಕ್ಕೆ ಚೆಕ್ ಮಾಡಿ ಅಂತ. ಪಿತೃ ಚೆನ್ನಾಗಿರ್ಬೇಕು. ಒಳ್ಳೆ ಅಪ್ಪ ಇದ್ರೆ ನೆನಪಿಟ್ಟುಕೊಳ್ಳಿ, ಒಳ್ಳೆ ಅಪ್ಪ ಖಂಡಿತ ಅವನು ಅವರ ಅರ್ಧ ಭಾಗ ನಾನು ನೋಡಿದ್ದಾನೆ. ಸತ್ಯವಂತರ ಹೊಟ್ಟೆಯಲ್ಲಿ ಸತ್ಯವಂತರೇ. ಸತ್ಯ ಹರಿಶ್ಚಂದ್ರರ ವಂಶದಲ್ಲೇ ರಾಮಚಂದ್ರ ಪ್ರಭು ಹುಟ್ಟಿದ್ದು ನೆನಪಿಟ್ಟುಕೊಳ್ಳಿ. ಸೂರ್ಯ ವಂಶಸ್ಥರು, ಚಂದ್ರ ವಂಶಸ್ಥರು ಬಂದು ಇವರು ಕೃಷ್ಣರು, ಪಾಂಡವರು ಇವರೆಲ್ಲ ಚಂದ್ರ ವಂಶಸ್ಥರು. ಸೂರ್ಯ ವಂಶಸ್ಥರು ಬಂದು ಇವರು. ಒಬ್ಬೊಬ್ಬ ರಾಜನು ಒಂದೊಂದು ಪ್ರತೀಕ. ತ್ರಿಶಂಕು, ಹರಿಶ್ಚಂದ್ರ, ದಿಲೀಪ, ರಘು, ಇಬ್ರ ಅಂಶುಮಾನ್ ಚಕ್ರವರ್ತಿ, ಸಗರ ಚಕ್ರವರ್ತಿ, ಭಗೀರಥ, ಇಬ್ರ ನೋಡಿ ಹೆಂಗ್ ಬರುತ್ತೆ ಹೆಸರು. ನಾವೇನಾದ್ರೂ ನಮ್ಮ ಹಿರಿಯರ ಬಗ್ಗೆ ಹೇಳಬೇಕು ಅಂದ್ರೆ ಎಲ್ರಿ 11-12 ವರ್ಷಗಳ ಹಿಂದ್ಗಡೆ ಇದ್ದಂಥವರು ಚಕ್ರವರ್ತಿಗಳು. ಅವ್ರ ಹೆಸರುಗಳನ್ನ ನಾವು ನೆನೆಸ್ಕೋತೇವೆ ಅಂದ್ರೆ ಯೋಚನೆ ಮಾಡಿ ನೋಡಿ. ಸತ್ಯವಂತರು, ಸತ್ಯವಾಕು ಪರಿಪಾಲಕರು ಅನ್ನತಕ್ಕಂಥದಕ್ಕೆ ಪ್ರತೀಕ. ಸೊ ಅಂತ ಒಂದು ಈ ದಿನ, ಈ ಭಾನು ಸಪ್ತಮಿ ಬೆಳಗ್ಗೆ ಎದ್ದು ಸೂರ್ಯ ಸ್ನಾನ. ಇವತ್ತು ವಿಶೇಷವಾಗಿ ಪುರಾಣಗಳಲ್ಲಿ ರಥಸಪ್ತಮಿ ಬಗ್ಗೆ ತುಂಬಾ ಒಂದು ದಂತಕಥೆಗಳೇ ಇದೆ. ಅಚಲಾ ಸಪ್ತಮಿ, ಆರೋಗ್ಯ ಸಪ್ತಮಿ, ಭಾನು ಸಪ್ತಮಿ, ಅರ್ಕ ಸಪ್ತಮಿ, ಸೂರ್ಯ ರಥ ಸಪ್ತಮಿ, ಸಂತಾನ ಸಪ್ತಮಿ. ನಾ ಹೇಳದ್ನಲ್ಲ, ವೀರ್ಯಾಣುಕಾರಕ, ಪಿತೃಕಾರಕ. ಭೂಮಿ ಇದೆ, ಬೀಜ ಹಾಕ್ಬೇಕಲ್ವಾ. ಸೊ ಸಂತಾನ ಸಪ್ತಮಿ, ಮಾಗಿ ಸಪ್ತಮಿ ಅನ್ನತಕ್ಕಂಥದ್ದು ಹೇಳಲಾಗುತ್ತೆ. ಅದರಲ್ಲೂ ಇವತ್ತು ನದಿ ಸ್ನಾನ, ಸಮುದ್ರ ಸ್ನಾನ, ಸಂಗಮ ಸ್ನಾನ, ನದಿ ಸಮುದ್ರ ಸೇರತಕ್ಕಂಥ ಪ್ರದೇಶಗಳಲ್ಲಿ ಮಾಡುವ ಸ್ನಾನ ವಿಶೇಷ. ಅದರಲ್ಲೂ ವಿಶೇಷವಾಗಿ ತಿರುಚಿ ಶ್ರೀರಂಗಂ, ಕಾವೇರಿ ನದಿ ಅಲ್ಲಿ ಅರಬ್ಬಿ ಸಮುದ್ರಕ್ಕೆ ಸೇರತಕ್ಕಂಥ ಒಂದು ಹತ್ತಿರಕ್ಕಿದೆ.
ಅದರಿಂದ ರಂಗನಾಥರ ಕ್ಷೇತ್ರಗಳಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಪೂಜೆಗಳಿರುತ್ತೆ. ಮೇಲುಕೋಟೆಯಲ್ಲಿ ಇವತ್ತು ಉತ್ಸವವೇ ಇರುತ್ತೆ. ನನ್ನ ಚಲುವರಾಯ ಸ್ವಾಮಿಗೆ ವಿಶೇಷವಾದಂಥ ಸೇವೆ, ಪೂಜೆಗಳು, ನಿಯಮಗಳು ನಡೆಯತಕ್ಕಂಥದ್ದು. ಜಗತ್ತಿನಲ್ಲಿಯೇ ಅತ್ಯಂತ ಸುಂದರವಾದ ಭಗವಂತ ಅಂದ್ರೆ ನನ್ನ ಚಲುವರಾಯ ಸ್ವಾಮಿಯೇ. ಅಂತ ಒಂದು ಚಲುವರಾಯ ಸ್ವಾಮಿಯ ದರ್ಶನ ನಿಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ ಅನ್ನತಕ್ಕಂಥದ್ದು. ಇನ್ನು ವಿಶೇಷವಾಗಿ ಇದರ ಹಿಂದೆ ಒಂದು ಕಥೆಗಳು, ತುಂಬಾ ಕಥೆಗಳಿದೆ. ಅದರಲ್ಲಿ ಒಂದು ಪುಟ್ಟ ಕಥೆ ಹೇಳ್ಬಿಡ್ತಾನೆ. ಗಣಿಕ ಅನ್ನತಕ್ಕಂಥ ಒಬ್ಬ ಮಹಿಳೆ ಇಡೀ ಜೀವನದಲ್ಲಿ ಒಂದು ದಾನ, ಧರ್ಮ, ಪೂಜೆ ಅನ್ನತಕ್ಕಂಥದ್ದು ಇದ್ದೇ ಇರಲಿಲ್ಲ. ಆಕೆಗೆ ಅಂತ್ಯಕಾಲಕ್ಕೆ ಬುದ್ಧಿ ಬರುತ್ತೆ. ನಮಗೆ ಹಾಗೆ ಕೆಟ್ಟ ಮೇಲೆ ಬುದ್ಧಿ ಬಂತು, ಮುಳುಗದ ಮೇಲೆ ಬುದ್ಧಿ ಬಂತು, ಅಟ್ಲೀಸ್ಟ್ ಆಗ್ಲಾದ್ರೂ ಬಂತಲ್ಲ. ವಸಿಷ್ಠ ಮಹಾಮುನಿಗಳ ಹತ್ರ ಹೋಗಿ ಕೇಳ್ಕೊತಾಳಂತೆ, ಸ್ವಾಮಿ ಹಿಂಗ ಆಗ್ಬಿಟ್ಟಿದೆ, ನಾನು ಯಾವತ್ತೂ ದಾನ ಮಾಡಲೇ ಇಲ್ಲ, ನನಗೆ ಯಾವಾಗ ಹೇಗೆ ವಿಮೋಚನೆ ಸಿಗುತ್ತೆ ಅಂದಾಗ, ಅಮ್ಮ ನೋಡು, ಈಗ ಮಾಘ ಮಾಸದ ಸಪ್ತಮಿ ದಿನ ಬರ್ತಿದೆ. ಈ ದಿನದಂದು ಮಾಡುವ ದಾನ 7 ಜನ್ಮಗಳ ದಾನಗಳಿಗೆ ಸಮವಾಗಿರುತ್ತದೆ. ನೋಡಿ, 7 ಕುದುರೆಗಳು, 7 ದಿನಗಳ ಲೆಕ್ಕ. ಆ ಚಕ್ರದಲ್ಲಿ 12 ಗೆರೆಗಳಿರ್ತವೆ. ಒಂದೇ ಚಕ್ರ 12 ಗೆರೆಗಳಿರ್ತವೆ. ಅದು 12 ಮಾಸಗಳ ಒಂದು ಬಲ. ಈ ದಿನ ಪವಿತ್ರವಾಗಿ ಒಂದು ಪುಟ್ಟದಾಗಿ ಮನಸ್ಸಿನಿಂದ ಪವಿತ್ರ ಸ್ನಾನ, ನದಿ ಸ್ನಾನ, ಸಮುದ್ರ ಸ್ನಾನ ಅನ್ನತಕ್ಕಂಥದ್ದಿದೆ ಮಾಡಿ ಸೂರ್ಯದೇವನಿಗೆ ಅರ್ಘ್ಯ ನೀಡಿಬಿಟ್ಟು, ಅರ್ಘ್ಯಂ ಸ್ವಾಮಿ ಇದು ನೀನು ಕೊಟ್ಟ ಬದುಕು ಜೀವ ಅಂತ ಹೇಳಿ ದೀಪವನ್ನು ದಾನ ಮಾಡತಕ್ಕಂಥದ್ದಾಗಬೇಕು. ಯಾರಾದ್ರೂ ಬಡವರಿಗೆ ಕಂಚಿನ ದೀಪವೋ, ಬೆಳ್ಳಿ ದೀಪವೋ, ನಿಮ್ಮ ಮಟ್ಟಕ್ಕೆ ತಾಮ್ರದ ದೀಪವೋ ಆಗಲಿಲ್ಲ, ಯಾವ್ದಾದ್ರೂ ಆಲಯಕ್ಕೆ ಹೋಗ್ಬಿಟ್ಟು ಒಂದು ಮಣ್ಣಿನ ದೀಪ ಆದ್ರೂ ಇವತ್ತು ಹಚ್ಚತಕ್ಕಂಥದ್ದು ಮಾಡಿ ಮಕ್ಕಳೇ, ಇವತ್ತು ಮಾಡಿ. ತುಂಬ ವಿಶೇಷ. ಒಂದು 7 ದೀಪ ಹಚ್ಚಿ ನನ್ನ ಭಗವಂತನಿಗೆ. ಯಾವ ದೇವಸ್ಥಾನ ಆದ್ರೂ ಸರಿ. ನಮ್ಮೂರಿನಲ್ಲಿ ಸೂರ್ಯದೇವರಿಲ್ಲ, ಅಪರೂಪವೇ. ಬೆಂಗಳೂರಿನಲ್ಲಿ ನನಗೆ ಗೊತ್ತಿರೋ ಹಾಗೆ ಸೆಕ್ರೆಟರಿಯೇಟ್ ಭವನ ಅಂತ ಇದೆ, ವಿಧಾನಸೌಧ ಪಕ್ಕದಲ್ಲಿ ಸೆಕ್ರೆಟರಿಯೇಟ್ ಭವನ. ಇದನ್ನ ನಾನು ಕಾಲೇಜ್ಗೆ ಹೋಗ್ತಿದ್ದಂಥ ದಿನಗಳಲ್ಲಿ ನನಗೆ ಯಾರೋ ತೋರಿಸ್ಕೊಟ್ರು ಗುರುಗಳು. ಅಂತ ಒಂದು ಪವಾಡ ಪುರುಷ ದೇವಸ್ಥಾನದ ಸಾಕ್ಷಾತ್ಕಾರ ದೇವಸ್ಥಾನ ನಿಮ್ಮ ಜೀವನದಲ್ಲಿ ಆಯ್ತು ಅಂತ ಹೇಳದಂದ್ರೆ ಅಲ್ಲಿ ಹೋಗಿ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮ, ಸೀತಮ್ಮ, ಸೂರ್ಯದೇವರು ಇಷ್ಟೂ ಇರತಕ್ಕಂಥ ಒಂದು ಆಲಯ. ಹಾಗೆಯೇ ನಿಮಗಾಯ್ತು ಅಂತ ಹೇಳದಂದ್ರೆ ನನಗಿನ್ನೊಂದು ಅರಕಲಗೂಡು ರಾಮನಾಥೇಶ್ವರ ಅಂತ ಹೇಳಿದ್ನಲ್ಲ, ಅಲ್ಲಿ ಆ ಶಿವಾಲಯದ ಹತ್ರ ಪ್ರಸನ್ನ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ. ವಿಶೇಷವಾಗಿ ಅಲ್ಲಿ ಎಲ್ಲಾ ರೀತಿ ಹೇಗೆ ಕುಕ್ಕಿಯೋ ಅಲ್ಲಿಯೂ ಕೂಡ ಅಂಥದ್ದೇ ಸೇವೆ, ಪೂಜೆ, ನಮ್ಮ ಘಾಟಿ ಸುಬ್ರಹ್ಮಣ್ಯದ ಹಾಗೆ ಸೇವೆಗಳು ನಡೆಯುತ್ತೆ. ಅಲ್ಲಿ ಕೂಡ ಒಂದು ಪಟ್ಟಾಭಿರಾಮನನ್ನ ನಾನು ನೋಡಿದೆ. ಅಪರೂಪ ಪಟ್ಟಾಭಿರಾಮ ಕ್ಷೇತ್ರ ನಾನು ಎಲ್ಲೂ ನೋಡಿಲ್ಲ. ನನ್ನ ಒಂದು ಗಮನಕ್ಕೆ ಬಂದಿರತಕ್ಕಂಥ ಕ್ಷೇತ್ರ ಪಟ್ಟಾಭಿರಾಮ ಕ್ಷೇತ್ರ. ಅಲ್ಲಿದ್ದಾರೆ ರಾಮಚಂದ್ರ ಪ್ರಭು ಪಟ್ಟಾಭಿಷೇಕವಾಗತಕ್ಕಂಥ ಸಂದರ್ಭದಲ್ಲಿ ಹೇಗಿದ್ರೋ ಆ ರೀತಿ ಎಲ್ಲರೂ ಇರತಕ್ಕಂಥ ಒಂದು ಆಲಯ. ನಿಮ್ಮ ಜೀವಮಾನದಲ್ಲಿ ಆದಾಗ ಇಂಥ ಕ್ಷೇತ್ರಗಳನ್ನ ನೆನಪು ಮಾಡಿಕೊಡ್ತಿದ್ದಾರೆ. ತುಂಬಾ ಜನಕ್ಕೆ ಅಧಿಕಾರ ದೋಷವಿದೆ. ಏನ್ ಮಾಡೋಣ ಸ್ವಾಮಿ, ಯೋಗಗಳು ನೀವು ಕಷ್ಟಪಟ್ಟಿದ್ದೀರಿ, ಬಂಡವಾಳ ಹಾಕಿದಿರಿ, ಟೀಮ್ ಕಟ್ಟಿದಿರಿ, ಎಲ್ಲ ನೀವು ಕಟ್ಟಿ ಗೆಲ್ಲಿಸಿ ಯಾರೋ ಬಂದು ಕೂತ್ಕೊಂಡು ಆಡದಿರ್ತ ಮಾಡ್ತಿದ್ದಾರೆ. ಅದನ್ನ ಹೇಳೋದು ಯೋಗಗಳು ಅಂತ. ನಾವು ಕಷ್ಟಪಟ್ಟಿದ್ದೀವಿ ಸ್ವಾಮಿ, ಇಷ್ಟೆಲ್ಲ ಮಾಡಿ ನಮಗೆ ಸಿಗಲಿಲ್ವೇ ಸ್ವಾಮಿ? ನಿಜವೇ, ಏನ್ ಮಾಡೋಣ? ಜಾತಕದಲ್ಲಿ ನಿಮಗೆ ಅಂಥದ್ದೊಂದು ದಶ, ಭುಕ್ತಿ, ಯೋಗ, ಕರಣ ಇಲ್ಲ ನಿಮಗಿಂತಲೂ ಅವರದ್ದು ಪ್ರಬಲವಾಗಿದ್ರೆ ತಿಂದಾಕ್ಬಿಡುತ್ತೆ. ಕಷ್ಟ ನೀವು ಪಡೋದು. ಪಾಂಡು ಮಹಾರಾಜ ಕಷ್ಟಪಟ್ಟ, ಭೀಷ್ಮರು ಕಷ್ಟಪಟ್ರು, ಧೃತರಾಷ್ಟ್ರ ಯಾವತ್ತಾದ್ರು ಒಂದು ಯುದ್ಧಕ್ಕೆ ಹೋಗಿದ್ನ? ಆಡಳಿತ ನಡೆಸಿದವನು ವಿದುರ, ತಂತ್ರಗಾರಿಕೆ ಇನ್ನೊಂದು ಅಂತ ನಡೆಸಿದವರು ಕೃಪಾಚಾರ್ಯರು, ಬೇರೆ ಗುರುಕುಲ ಪದ್ಧತಿ ಇದೆಲ್ಲ ನೋಡ್ಕೋತಿದ್ದವರು ಶಿಸ್ತು ಇನ್ನೊಂದು ಅಂತ ದ್ರೋಣಾಚಾರ್ಯರು. ಭೀಷ್ಮರ ಹೆಸರು ಕೇಳಿದ್ರೆ ಯಾರು ಬರ್ತಿರ್ಲಿಲ್ಲ ಎಕ್ಸೆಪ್ಟ್ ಜರಾಸಂಧ,
ನರಕಾಸುರ ಇವರೆಲ್ಲ ಒಂದು ಒಪ್ಪಂದಗಳ ತರ ಸೋಲು ಗೆಲುವು ಬೇರೆ, ಅದೊಂದು ಲೆಕ್ಕಗಳಿತ್ತು. ದೇವಿ ಮಾಯೆ, ಇವರು ಹೋಗ್ಲಿಲ್ಲ ಅವರು ಬರ್ಲಿಲ್ಲ, ಅವ್ರವ್ರ ಪಾಡಿಗೆ ಅವ್ರವ್ರ ಬೌಂಡ್ರಿನಲ್ಲಿ ಇಟ್ಬಿಟ್ರು. ಕುತ್ಕೊಂಡು ತಿಂದವನು ಯಾರು? ಧೃತರಾಷ್ಟ್ರ. ರಾಜ್ಯನ ವಿಸ್ತರಿಸಿದವನು ಯಾರು? ಪಾಂಡು ಮಹಾರಾಜ. ಅದ್ರಲ್ಲಿ ಒಂದು ಅರ್ಧ ಭಾಗ ಆದ್ರೂ, ಒಂದು 40% ಆದ್ರೂ ಕೊಡ್ಬೇಕಿತ್ತ ಇವರಿಗೆ, ಕೊಡ್ಲಿಲ್ಲ. ಕೊಡೋದ್ ಕೊಟ್ರು, ಕಲ್ಲು ಬಂಡೆಗಳಿರ್ತಕ್ಕಂಥ ಇಂದ್ರಪ್ರಸ್ಥ ಜಾಗವನ್ನ ಕೊಟ್ರು. ಅದನ್ನ ದೊಡ್ಡದಾಗಿ ತುಂಬಾ ಚೆನ್ನಾಗಿ ವಿಶ್ವಕರ್ಮನನ್ನ ಕರೆಸಿ ಮಾಡಿಸ್ಕೊಂಡು ಅದೊಂದು ಒಂದು ಅದ್ಭುತವಾದ ನಗರವನ್ನಾಗಿ ಮಾರ್ಪಡಿಸಿದ್ರು. ಅದ್ರ ಮೇಲೆ ಕಣ್ಬಿತ್ತು. ಮತ್ತೆ ದೋಚ್ಕೊಂಡ್ರು, ಜೂಜಾಡಿಸ್ಬಿಟ್ಟು ದೋಚ್ಕೊಂಡ್ರು. ಯೋಗಗಳು ಅನ್ನತಕ್ಕಂಥದ್ದು ಅದೇ. ಅದನ್ನೇ ಕೃಷ್ಣ ಹೇಳ್ತಾನೆ, ತೂ ಎಂತ ಜನ್ಮಾರೋ ನಿಮ್ದು, ಊಟದಾಗಿಂದ ನಿಮಗೆ ಕುಂತಿ ಮಕ್ಕಳ ಕಡೆಗೂ ರಾಜ್ಯನೇ ಸಿಗ್ಲಿಲ್ಲ ಅನ್ನೋ ತರ, ಏನ್ರೋ ನಿಮ್ ಬದುಕು ಅಂತ ಬೈತ ಯೋಗಗಳು. ಅವ್ನು ಊಟದಾಗಲೇ ಯುವರಾಜ, ಹೋಗಿ ಏನ್ ಹೇಳ್ತೀರ, ಅವನ ಹತ್ರ ಅಷ್ಟು ದುಷ್ಟಗುಣಗಳಿತ್ತು, ಎಲ್ಲ ಇತ್ತು. ಕರ್ಕೊಂಡ್ ಬಂದು ಭಗವಂತ ಅಲ್ಲಿ ಕುಂದಿರ್ಸಿಟ್ಟಿದ್ದ, ಪಡ್ಕೊಂಡ್ ಬಂದಿದ್ದ. ತುಂಬಾ ಜನಕ್ಕೆ ಈ ತರದ್ ಆಗ್ತಿರುತ್ತೆ. ಸರ್, ನನಗ ಆ ಶಕ್ತಿ ಇದೆ, ಚೈತನ್ಯ ಇದೆ, ಕೇಪಬಲ್. ಇಲ್ಲದೆ ಮಾಡ್ಲಿಕ್ಕೆ ಹೋಗ್ಬೇಡ. ಸುಮ್ನೆ ನನ್ನ ಭಾಷೆ ಆಗ್ಬೇಕು, ಇದೆಲ್ಲ ಬುರುಡೆ. ಕೆಲವ್ರಿಗೆ ಅದು ತಗೊಬಂದು ಕೊಟ್ಟು ಬಿಡುತ್ತೆ, ನಿಭಾಯಿಸಲ್ಲ, ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ನೀವು ಕೆಲವು ದೊಡ್ಡ ದೊಡ್ಡ ಮಂತ್ರಿಗಳು, ದೊರೆ ಮಟ್ಟದ ವ್ಯಕ್ತಿಗಳು, ಏನಾದ್ರೂ ಒಂದು ದೊಡ್ಡ ಸ್ಕ್ಯಾಂಡಲ್ ಪ್ರಾಬ್ಲಮ್ ಬಂದಾಗ ನೀವು ಗಮನಿಸಿ ನೋಡಿ, ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ, ಅವ್ರ ಬದಲು ಬೇರೆಯವ್ರು ಯಾರೋ ನಡೆಸ್ತಿರ್ತಾರೆ. ಸುಮ್ನೆ ಇವ್ರನ್ನ ಹೆಸರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿನಲ್ಲಿ ಕುಂದಿರಿಸ್ಬಿಟ್ಟು ಹಿಂದ್ಗಡೆ ನಡೆಸ್ತಕ್ಕಂಥದ್ದು ಇರ್ತವೆ. ಏನ್ ಮಾಡೋಣ, ಹೆಸರಿಗಷ್ಟೇ. ಸೊ ಆ ರೀತಿ ಯೋಗ್ಯತೆ ಇಲ್ಲದಿದ್ರು ಕೂಡ ಏನೋ ಒಂದು ಮಾಡಿಬಿಟ್ಟು ಕುತ್ಕೊಬಿಟ್ರೆ ತುಂಬಾ ದಿನ ಮರ್ಯಾದೆ ಕಳ್ಕೊಬಿಡ್ತೀವಿ. ಬೆಟರ್ ಅಲ್ಲಿ ಕುತ್ಕೊಳ್ಳೇಬಾರ್ದು, ಆಯ್ತು ಆ ಜಾಗನೇ ಬೇಡ ಅಂತ ಬಿಟ್ಟು ಬರಬೇಕು. ಇನ್ನು ಕೆಲವ್ರಿಗಿರುತ್ತೆ ಪಾಪ, ಯೋಗ್ಯತೆ ಇರುತ್ತೆ, ಆ ಜಾಗದಲ್ಲಿ ಅವ್ರು ಕುಂದಿಸೋಕ್ ಬಿಡೋದಿಲ್ಲ. ಅಂಥವರಿಗೆ ಇಂಥ ಕ್ಷೇತ್ರಗಳು, ನಾನು ಹೇಳದ್ನಲ್ಲ, ಪ್ರಸನ್ನ ಸುಬ್ರಹ್ಮಣ್ಯ ಕ್ಷೇತ್ರ, ಅರಕಲಗೂಡು, ರಾಮನಾಥೇಶ್ವರ, ಮಕ್ಕಳೇ ಹೋಗಿ, ತುಂಬಾ ವಿಶೇಷ. ಹಾಗೆಯೇ ಈ ಸೆಕ್ರೆಟರಿಯೇಟ್, ವಿಧಾನಸೌಧ ಇದೆಯಲ್ಲ, ಪಕ್ಕದಲ್ಲೇ ಸೇಮ್ ಸೆಕ್ರೆಟರಿಯೇಟ್ ಭವನ ಅಂತಿದೆ, ಪಕ್ಕದಲ್ಲೇ ಮಿನಿ ವಿಧಾನಸೌಧ ಕಟ್ಟಿದ್ದಾರೆ. ಆಯ್ತು, ಅದ್ರ ಒಳಗಡೆ ಇದೆ ರಾಮರ ಆಲಯ. ತುಂಬಾ ಜನಕ್ಕೆ ಗೊತ್ತಿಲ್ಲ. ತುಂಬಾ ಹಳೇ ಕನ್ನಡಿಗರಿಗೆ, ಬೆಂಗಳೂರಿಗರಿಗೆ ಮಾತ್ರ ಗೊತ್ತಿರೋದು. ಬೆಂಗಳೂರಲ್ಲಿ ಹುಟ್ಟಿದವರು ಬೆಳೆದವರು ಬೆಂಗಳೂರಿಗರಿಗೆ, ಕನ್ನಡಿಗರಿಗೆ. ಇನ್ನು ಅಲ್ಲಿರೋ ಎಷ್ಟೋ ಜನ ಸೆಕ್ರೆಟರಿಯೇಟ್ ಜನಕ್ಕೆ ಗೊತ್ತಿಲ್ಲ, ಏನೋ ರಾಮರ ದೇವಸ್ಥಾನ ಅನ್ಕೊಂಡಿದ್ದಾರೆ. ಇಂಥ ಒಂದು ಎಲ್ಲಾ ರಾಮರ ದೇವಸ್ಥಾನಕ್ಕೆ ಹೋದ್ರೆ ರಾಮ, ಲಕ್ಷ್ಮಣ, ಸೀತಾ, ಹನುಮ ಇರ್ತಾರೆ. ಇಲ್ಲಿ ಹೋಗಿ ನೋಡಿ, ಭರತ, ಶತ್ರುಘ್ನ ಪ್ಲಸ್ ಸೂರ್ಯದೇವರ ಶಕ್ತಿ ಪ್ರತೀಕ. ಸೂರ್ಯರ ಆರಾಧನೆಯಿಂದ ನೆನಪಿಟ್ಟುಕೊಳ್ಳಿ, ಅಂತ ರಾಮಚಂದ್ರ ಪ್ರಭುವಿಗೆ ಪಟ್ಟಾಭಿಷೇಕ ಸಿಕ್ಕಿತು. ಸೂರ್ಯದೇವರ ಅಂಶದಿಂದಲೇ ಹುಟ್ಟಿರೋದು ಸುಗ್ರೀವ, ಆತನಿಗೆ ಪಟ್ಟಾಭಿಷೇಕ ಸಿಕ್ಕಿತು. ಸೂರ್ಯದೇವರ ಅಂಶದಿಂದಲೇ ಕರ್ಣ ಹುಟ್ಟಿದ್ದು, ಅದಕ್ಕೆ ಜನ್ಮಾಂತರ ತೇಜಸ್ಸು ಆತನದ್ದು. ಏನು ತೇಜಸ್ಸು ಗೊತ್ತಾ? ಅದ ಬರ್ತಿದ್ರೆ ಇಷ್ಟಕ್ಕೂ ಇಂದ್ರನ ಅಂಶದಿಂದ ಹುಟ್ಟಿದಂತವ ಅರ್ಜುನ, ಅದೊಂದು ಅಂದ. ಆದರೆ ಅಲ್ಲಿ ಒಂದು ಶಸ್ತ್ರಗಳ ಒಂದು ಅಭ್ಯಾಸ, ಪರೀಕ್ಷೆ, ಈಗ ನಮ್ಗೊಂದು ಎಕ್ಸಾಮ್ ಇಡ್ತಾರಲ್ವಾ, ಆ ರೀತಿ ರಾಜಕುಮಾರರಿಗೆ ಪರೀಕ್ಷೆ, ಯಾರೇನ್ ಕಲ್ತಿದ್ದಾರೆ ತೋರಿಸಿ ಅಂದಾಗ ಕರ್ಣ ಪ್ರವೇಶ ಮಾಡಿದಾಗ, ಏನು ಇದು, ಆಕಾಶದಲ್ಲಿ ಒಂದು ಸೂರ್ಯ, ಕೆಳಗಡೆ ಒಂದು ಸೂರ್ಯ, ಆ ಪ್ರಪಂಚನವಂತೆ ಕರ್ಣ. ಸುಗ್ರೀವನು ಅಷ್ಟೆ, ನೆನಪಿಟ್ಟುಕೊಳ್ಳಿ. ಹಾಗೆಯೇ ಸತ್ಯಾರ್ಜಿತ ದೊರೆ ಸಮಂತಕಮಣಿ ಅಂತ ನಾವು ಕೇಳಿರ್ತೀವಿ, ಆತನ ಮಗಳೇ ಸತ್ಯಭಾಮ, ಕೃಷ್ಣರ ಧರ್ಮಪತ್ನಿ. ಲಕ್ಷ್ಮೀ ಅಂಶದಲ್ಲಿ, ಮೂಗುತಿ ಅಂಶದಲ್ಲಿ ಹುಟ್ಟಿರತಕ್ಕಂಥದ್ದು, ಪದ್ಮಾವತಿ ಅಂಶದಲ್ಲಿ ಹುಟ್ಟಿದ್ದು ಅನ್ನತಕ್ಕಂಥ ಮಾತು ಇದೆ. ಅಂತ ಒಂದು ದೇವಿ ಸತ್ಯಾರ್ಜಿತ, ಆ ಒಂದು ದೊರೆಯ ಮಗಳು. ಆತ ಸೂರ್ಯೋಪಾಸನೆ ಮಾಡಿ ಶಮಂತಕಮಣಿ, ಅದು ಎಷ್ಟೋ ಬಂಗಾರ ದಿನ ಕೊಡ್ತಿತ್ತು, ಅದನ್ನ ಇಟ್ಕೊಂಡು. ಕೃಷ್ಣ ಕದ್ದು ಬಿಟ್ಟ ಅನ್ನೋ ಒಂದು ಮಾತು ಬಂತು, ಅದು ಇನ್ನೊಂದು ಕತೆ. ಆಮೇಲೆ ಇವರು ವನವಾಸದಲ್ಲಿದ್ದಾಗ ಇವರಿಗೆ ಅಕ್ಷಯ ಪಾತ್ರೆಯನ್ನ ಯಾರು ಕೊಟ್ಟಿದ್ದು? ಸೂರ್ಯದೇವನೇ.
ಪಾಂಡವರಿಗೆ, ದ್ರೌಪದಿಗೆ ಒಂದ ಎರಡ ಕಥೆಗಳು ಹೇಳ್ತಾ ಹೋಯ್ತು ಅಂತ ಹೇಳ್ದ ಅಂದ್ರೆ ಸೂರ್ಯೋಪಾಸನೆ ಅಷ್ಟು ದೊಡ್ಡದು. ಪಾಂಡವರಿಗೆ ಯಾವಾಗಲೂ ಅಂತ ಒಂದು ಅಕ್ಷಯ ಪಾತ್ರೆ, ಇದೆಲ್ಲ ಸುಳ್ಳು ಗುರುಗಳೇ ಅನ್ನತಕ್ಕಂಥವರು ಒಂದು 1920, 1930, 1940 ನಿಜವಾಗ್ಲೂ ಅಂಥದ್ದೊಂದು ಅಕ್ಷಯ ಪಾತ್ರ ಸಂಕಲ್ಪ ಸಿಕ್ಕಿರುವ ಒಬ್ಬ ಯೋಗಿಯ ಬಗ್ಗೆ ನಾನು ನಿಮಗೆ ಮುಂದೊಂದು ದಿನ ಪರಿಚಯ ಮಾಡಿಸ್ತೇನೆ. ನಿಜವಾಗಲೂ ಈ ಒಂದು 20ನೇ ಶತಮಾನದಲ್ಲಿ ಒಬ್ಬ ಯೋಗಿಗೆ ಸಿಗುತ್ತೆ. ಅದನ್ನ ಪರಿಚಯ ಮಾಡಿಸ್ತೇನೆ ಮುಂದೊಂದು ದಿನ. ಒಂದೇ ದಿನ ಎಲ್ಲ ಕೊಟ್ಬಿಟ್ಟ ಅಂದ್ರೆ ವಾಂತಿ ಆಗ್ಬಿಡುತ್ತೆ, ನಮ್ಗೆ ಬೇಡ ಅನ್ನತಕ್ಕಂಥದ್ದು. ಅಂತ ಒಂದು ಸೂರ್ಯ ಭಗವಾನ್, ಬೆಳಕು. ಸಂಧ್ಯಾದೇವಿ, ಛಾಯಾದೇವಿ, ಈತನಿಗೆ ಇಬ್ಬರು ಧರ್ಮಪತ್ನಿಯರು. ವಿಶೇಷವಾಗಿ ವಿಶ್ವಕರ್ಮರ ಮಗಳು ಸಂಧ್ಯಾದೇವಿ, ವಿಶೇಷವಾಗಿ ಯಮ, ಶನಿ, ಯಮುನೆ ಇವರೆಲ್ಲ ಈತನ ಮಕ್ಕಳು. ಅದರಲ್ಲೂ ಈ ಭಾನು ಸಪ್ತಮಿ ತಿಥಿ ಎಂದು ಉಪ್ಪು ತಿನ್ನಬಾರದು ಅನ್ನೋದಿದೆ. ಮುಖ್ಯವಾಗಿ ಈ ಒಂದು ಆದಿತ್ಯನ ಈ ಒಂದು ವಿಶೇಷತೆಯಲ್ಲಿ ನಾವು ಈ ಭಾನು ಸಪ್ತಮಿ, ರಥಸಪ್ತಮಿ ದಿನ ಉಪ್ಪು ತಿನ್ನಬಾರದು. ಯಾಕೆ, ಏನು, ಇದರ ಹಿಂದ್ಗಡೆ ಒಂದು ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಇವೆಲ್ಲವನ್ನ ತಿಳಿಸ್ತೇನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ರಥಸಪ್ತಮಿ ಧರ್ಮಗ್ರಂಥಗಳ ಪ್ರಕಾರ ವಿಶೇಷವಾಗಿ ಈ ದಿನ ಉಪ್ಪು ತಿನ್ನದೇ ಇರಬೇಕು. ಇಡೀ ದಿನ ಫಲಹಾರ ಸೇವಿಸುವುದು ತುಂಬಾ ಒಳ್ಳೆಯದು. ಉಪ್ಪು ಏನಕ್ಕೆ ತಿನ್ನಬಾರ್ದು ಅಂತಾರೆ? BP. ಉಪ್ಪು ರಾಹುವಿನ ಸಂಕೇತ, ಬೇಕು ಅನ್ನೋದು ಸಂಕೇತ. ಯಾವ ವ್ಯಕ್ತಿ ಉಪ್ಪನ್ನು ತುಂಬಾ ಕಡಿಮೆ ತಿಂತಾನೆ ನೀವು ನಂಬಲ್ಲ. ನನ್ನ ಉದಾಹರಣೆಯನ್ನೇ ಕೊಡ್ತಾರೆ. ನನಗೆ ಗೊತ್ತಿಲ್ಲದೆ ಸ್ವಲ್ಪ ಬ್ರೇಕ್ಫಾಸ್ಟ್ ಚೇಂಜ್ ಮಾಡಿಟ್ಕೊಟ್ಟೆ. ಬೆಳಿಗ್ಗೆ ಸ್ಟೀಮ್ಡ್ ವೆಜಿಟೇಬಲ್ಸ್, ಒಂದಿಷ್ಟು ಬೀನ್ಸ್, ನಾಟಿ ಬೀನ್ಸು ಒಂದು 10-15, ಒಂದು ಕ್ಯಾರೆಟು, ಒಂದು ನೌಕಲ್ಲು, ಆಮೇಲೆ ಗೆಣಸು ಒಂದು ಪೀಸು. ಈಗ ಹೇಗೂ ಸೀಸನ್ಗೆ ತಕ್ಕಂತೆ ತೊಗರಿಕಾಯಿ ಇಲ್ಲವೇ ಅವರೆಕಾಯಿ, ಕಡಲೆಕಾಯಿ, ಅವೆಲ್ಲ ಇಷ್ಟಿಷ್ಟು. ಈ ಇಡ್ಲಿ ಇಡ್ತೇವಲ್ವ ಪಾತ್ರೆ, ಸ್ಟೀಲ್ ಪಾತ್ರೆ, ನಮ್ಮ ಮನೇಲಿ ಅಲ್ಯೂಮಿನಿಯಂ ಬಳಸೋದಿಲ್ಲ, ಗೊತ್ತಿರಲಿಲ್ಲ, ಬಳಸ್ತಿದ್ರು, ತುಂಬ ಕಡಿಮೆ ಮಾಡ್ಬಿಟ್ಟಿದ್ದೇವೆ. ಅದರಲ್ಲಿ ಇಟ್ಬಿಟ್ಟು ಆ ತಟ್ಟೆನಲ್ಲಿ ಎಲ್ಲ ಇಟ್ಟುಬಿಟ್ಟು ನೀರು ಹಾಕ್ಬಿಡೋದು. ಸೇಮ್ ಇಡ್ಲಿ ಥರನೇ 10-15 ನಿಮಿಷ ಬೆಳೆಸ್ಕೊಂಡು ಅಚ್ಚುಕಟ್ಟಾಗಿ ಬಿಚ್ಚಿ ಒಂದಿಷ್ಟೇ ಎಷ್ಟು ಪಪ್ಪಾಯ ಇಲ್ಲ ಒಂದು 70% ಕಾಯಿ ಆಗಿರುವ ಬಾಳೆಹಣ್ಣು, ಹಣ್ಣಲ್ಲ 20% 30% ಅಷ್ಟೇ. ಹಿಂಗಂದ್ರೆ ಲೈಟಾಗಿ ತಿನ್ಬೇಕು. ತುಂಬಾ ಅಂಟು ಆಗಿರ್ಬಾರ್ದು, ತುಂಬಾ ಹಣ್ಣಾಗಿರ್ಬಾರ್ದು. 50% ಕೂಡ ಇಲ್ಲ, 20%. ಅದನ್ನೊಂದು ತಿಂತಾನೆ, ಇದನ್ನು ತಿಂತಾನೆ. ಉಪ್ಪಿಲ್ಲ, ಖಾರ ಇಲ್ಲ. ನೀವು ನಂಬಲ್ಲ,
ನನ್ನ ಕೋಪ, ನನ್ನ ಸಿಟ್ಟು, ನನ್ನ ಆತುರ, ನನ್ನ ವೇಗ, ನನ್ನ ದುಡುಕು ನನಗೇ ಗೊತ್ತಿಲ್ಲ. ಎನ್ನೊಳಗೆ ಮಾಯೆಯೋ, ಮಾಯೊಳಗೆ ನಾನು. ರಾಹು ಪ್ರಭಾವ. ಹೆಚ್ಚಾಗಿ ಉಪ್ಪು ತಿನ್ನುವವರಿಗೆ ಗಮನಿಸು, ಬೇಜಾರು ಮಾಡ್ಕೋಬೇಡಿ. ಉಪ್ಪು ಯಾರು ತಿಂತಾರೆ ಅಂತ ಗಮನಿಸು. ಸ್ಪೋರ್ಟ್ಸ್ ಮ್ಯಾನ್ ರುಚಿಗೆ ಎಬ್ಬಿಸುತ್ತೆ ಅವರನ್ನ. ರಾಹು ಲಿಕ್ಕರು ರುಚಿಗೆ ಎಬ್ಬಿಸುತ್ತೆ. ಸ್ಪೈಸಿ, ತುಂಬಾ ಸ್ಪೈಸಿ ತಿನ್ನೋರು ನೋಡಿ ನಿಂತೇ ಬಿಡ್ತಾರೆ. ಬಾರೋ ನೋಡೋಣ ಅಂತಾರೆ. ನನಗಂತ ಕೋಪವೇ. ಸೂರ್ಯ ಲಗ್ನದಲ್ಲೇ ದಗದಗಿಸೋ ಸೂರ್ಯ ನನಗೆ ವಿಪರೀತ. ಕೇಳೋ ಮಾತೆಲ್ಲ ಅಂಥವ್ ನನಗೆ ನಿಂತ್ಕೊಬಿಡ್ತೇನೆ. ಏನಾದ್ರೂ ಮಾತಾಡ್ಕೊ ಹೋಗ್ರು ಅಂಥದ್ದು ನನಗೆ ಆಶ್ಚರ್ಯ. ಏನು ಬೇಡ ಅನ್ಸ್ಬಿಟ್ಟಿದೆ. ನನ್ನದು ಒಂದು ಪುಟ್ಟದೊಂದು ಸಣ್ಣ ಕನಸಿದೆ. ಅದು ದೊಡ್ಡದು ನಿಮ್ಮ ಪಾಲಿಗೆ. ನನಗೆ ಆ ದೇವಿ ಹತ್ರ ನಿತ್ಯ ಕಲ್ಯಾಣ ರಾಜರಾಜೇಶ್ವರಿ ಅಂತ ಅದ್ರ ಕಡೆಗೆ ಒಂದು ಸಣ್ಣ ತೆವಳುವಿಕೆ ಮಾಡ್ತಿದ್ದಾನೆ. ತೋಟ 5,000 ರೂಪಾಯಿ ಸಾಕು 3 ತಿಂಗಳಿಗೆ, ಅಷ್ಟೇ ಸಾಕು. ಮಿಕ್ಕಿದ್ದ ಇದೆ ಈ ತರಕಾರಿಗಳು ಬೆಳೆಸ್ಕೊಂಡು ತಿನ್ಕೊಂಡು ಆನಂದವಾಗಿರ್ಬೋದು 3 ಹೊತ್ತು. ಅದರಲ್ಲೂ ಅಮಾವಾಸ್ಯೆ, ಹುಣ್ಣಿಮೆ, ಸಪ್ತಮಿ ಈ ತರ ನನ್ಗೆ ಹಸಿವೆ ಇದ್ದೇ ಇರುತ್ತೆ. ಡಯಾಬಿಟಿಸ್ ಪೇಷಂಟ್ ತುಂಬಾ ಹಸ್ಕೊಂಡಿರಬಾರ್ದು. ಇವನ್ ಏಕಾದಶಿ ದಿನ ಹಿಂಗ್ ಮಾಡಿದ್ರೆ ಇನ್ನೂ ಹಿಂಗ್ ಆಗ್ಬಿಡ್ತೀರಿ. ಆಲ್ರೆಡಿ 68 kg ಆಗ್ಬಿಟ್ಟಿದೆ. ನನಗೆ 60 kg ಹೊಡಿಬೇಕು ಅಂತ ಇನ್ನಷ್ಟೇ ಮೂಳೆ ಚಕ್ಳ ಆಗ್ಬಿಡ್ತೀರಿ ಅಂತೆ. ಇಲ್ಲ ಪುಟ್ಟ, ಅಯ್ಯೋ ನೀವು ಹಂಗೆಲ್ಲ ಮಾಡಬೇಡಿ ಅಂತ ಮನೆಯಲ್ಲಿ ಬಿಡದೆ ಇನ್ನೊಂದು ಮೆಲ್ಲಗೆ ಆ ನವಣೆನಲ್ಲಿ ಉಪ್ಪಿಟ್ಟು, ನವಣೆನಲ್ಲಿ ಪುಳಿಯೋಗರೆ, ಈ ಒಂದು ಬಿಸಿಬೇಳೆ ಬಾತ್ ಅಂತೂ ಅದ್ಭುತವಾಗಿ ಮಾಡ್ತಾರೆ ಬಿಡಿ. ತಿಂದ್ರೆ ಅಂತೂ ಮರ್ತೋಗ್ಬಿಡ್ತೀರಿ. ಅದರಲ್ಲೇ ನವಣೆ, ಸಾಮೆ ಏನೇನೋ ಹಾಕಿ ಮಾಡ್ತಾರೆ. ಬರೀ ಒಂದು ಉಪ್ಪು ನಾನು 1 ಹೊತ್ತು ಬಿಟ್ಟಿರೋದಕ್ಕೆ ಇಷ್ಟು ಬದಲಾವಣೆ ಅಂದ್ರೆ ನೀವು ಯೋಚನೆ ಮಾಡಿ ನೋಡಿ. 3 ಹೊತ್ತು ಉಪ್ಪನ್ನ ಪಕ್ಕಕ್ಕೆ ತೆಗೆದಿಟ್ಟು ತಿಂದರೆ, ನನಗೆ ಸುಮಾರು ಹೆಚ್ಚು ಕಡಿಮೆ 28-30 ವರ್ಷದಿಂದ ಡಯಾಬಿಟಿಕ್ ಪೇಷಂಟ್. ಒಂಚೂರು ಕೊಲೆಸ್ಟ್ರಾಲ್ ಇಲ್ಲ, ಒಂಚೂರು BP ಇಲ್ಲ, ಬೇರೆ ಏನಿಲ್ಲ. ಆ ಟ್ಯಾಬ್ಲೆಟ್ಸು ಇನ್ನೊಂದು ಒಳಗಡೆ ಸ್ಕಿನ್ ಮೇಲೆ ಸ್ವಲ್ಪ ಪ್ರಭಾವ ಬೀರ್ತಿದೆ, ಗೊತ್ತಾಗ್ತಿದೆ ಈಗೀಗ. ಅಷ್ಟು ದಿನ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಇನ್ನೇನಾಗುತ್ತೆ. ಡಯಟ್ ಮೈಂಟೈನ್ ಅಂತೂ ಸಖತ್ತಾಗಿದೆ. ಆದ್ರೆ ಇಲ್ವೇ ಇಲ್ಲ. ಡಾಕ್ಟ್ರೇ ಹೇಳ್ತಾರೆ ಹೆಂಗ್ ಗುರುಗಳೇ, ಮಿನಿಮಮ್ 6 ವರ್ಷ, 5ರಿಂದ 6 ವರ್ಷ ಅಂದಿದ್ದು ಹೊಡೆಯುತ್ತೆ. BP-ಗೆಲ್ಲ ಹೊಡೆಯುತ್ತೆ, ಕೊಲೆಸ್ಟ್ರಾಲ್ ಎಲ್ಲ ಹೊಡೆಯುತ್ತೆ. ಇದೇನಿದು ಅಂತ. ಒಂದೇ ಉಪ್ಪೆ ನಿಮ್ಮ ಊಟದಲ್ಲಿ. ಅದನ್ನ ನೋಡಿ ನಮ್ಮ ವೈದಿಕ ಧರ್ಮ ಆಗ್ಲೇ ಹೇಳ್ಬಿಟ್ಟಿದ್ದಾರೆ, ಈ ರೀತಿಯಾದ್ರೂ ಮಾಡ್ಕೊಳ್ರು. ಅದರಲ್ಲಿ ಬಿಸಿಲುಗಾಲ ಈಗ ಶುರು, ಶಿಶಿರ ಋತು ಈಗ ಶುರು ಆಗುತ್ತೆ. ಆಮೇಲೆ ಚೈತ್ರ ಮಾಸ, ಸುಸ್ತಾಗ್ಬಿಡ್ತೀರಿ. ಸ್ವಲ್ಪ ಮ್ಯಾನೇಜ್ ಆಗೋದಾಗಲಿ. ವಿಪರೀತ ಉಪ್ಪು ತಿಂದವನಿಗೆ ನೀರು ಕುಡಿಲೇಬೇಕು ಅನ್ನೋ ತರ ಆಗುತ್ತೆ. ಕೆಲಸ ಕಾರ್ಯಗಳು ಸುಸ್ತಾಗ್ಬಿಡ್ತೀರಿ. ಈ ಬಿಸಿಲುಗಾಲಕ್ಕೆ ಚೆನ್ನಾಗಿ ಉಪ್ಪು ಖಾರ ತಿಂದವ್ರಿಗೆ ಏನಾಗುತ್ತೆ, ಬಂದಿದೆ ಸಡಕ್ ಅಂತಂದಿದ್ದೆ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಉಷ್ಣ ಶೀತ ಎಲ್ಲ ಆಗ್ಬಿಡುತ್ತೆ, ತಲೆಬಾರ ಆಗ್ಬಿಟ್ಟು ಹಿಂಗ್ ಕುತ್ಕೊಬಿಡ್ತೀರಿ. ಅದು ಉಪ್ಪು ಕಮ್ಮಿ ತಿಂದ್ರು, ಬೆವರದ್ ಕಮ್ಮಿ ಆಗ್ತೀರಾ, ದೇಹದ ದುರ್ಗಂಧ ಕಡಿಮೆ ಆಗುತ್ತೆ, ಮನಸ್ಸಿನ ದುರ್ಗಂಧ ಕಡಿಮೆ ಆಗುತ್ತೆ, ಮನಸ್ಸಿನ ಕೋರಿಕೆ ಕಡಿಮೆ ಆಗುತ್ತೆ, ಮನಸ್ಸಿನ ಈಗೋ ಕಡಿಮೆ ಆಗುತ್ತೆ ಅಂತಲೇ ಮಾಡಿರೋದು. ಅವ್ರಿಗೆ ಗೊತ್ತು ನಮಗೆ ಈ ಕಲಿಯುಗಕ್ಕೆ ವಿಪರೀತ ಕೋರಿಕೆ ಎಷ್ಟಿದ್ದರು. ಅಪ್ಪ ಏನಂದ ಕಣೋ, ಆ ವಾಚ್ ಕಣೋ, ಆ ಸೂಟು ಕಣೋ, ನಮಗ ಅದೇ ಒಂದು ಹಾಗೆ ಎಳೆಯುತ್ತಲೇ ಇರುತ್ತೆ. ಅದಕ್ಕೆ ಈ ರೀತಿ ಮಾಡಿಕೊಂಡಾಗ ನಮಗೇ ಗೊತ್ತಿಲ್ಲದೆಯೇ ನನ್ನಲ್ಲೇ ಈ ಒಂದು 8 ತಿಂಗಳಿಂದ ಲಾಸ್ಟ್ ಇಯರ್ ಆಗಸ್ಟ್ ಇಂದ ಶುರು ಹಚ್ಚಿರೋದು. ಐ ಬೀನ್ ಮ್ಯಾನೇಜ್ಡ್. ಒಂದು 8 kg ಈಸ್ ಬಿನ್ ಲಾಸ್ಟ್. 8 kg ಏನ್ ಮಾಡಿದ್ರು ತಯ್ಯ ತಕ್ಕಂತ 70ಕ್ಕೆ ಬರುತ್ತೆ, ತಿರ್ಗ ಸೈ ಅಂತ 68ಕ್ಕೆ ಬರುತ್ತೆ. ಆನಂದ. ಐ ಆಮ್ ಹ್ಯಾಪಿ, ಹೆಲ್ತಿಯಾಗಿ ಓಡಾಡ್ತೇನೆ. ಇನ್ನೊಂದು ಇದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ಭಾನು ಸಪ್ತಮಿ ದಿನದಿಂದ ಆದರೂ ಒಂದು ಯೋಜನೆ ರೂಪಿಸ್ಕೊಳ್ಳಿ. ಆರೋಗ್ಯಂ ಭಾಸ್ಕರಂ ನೆನ್ಪಿಟ್ಕೊಳ್ಳಿ. ಆರೋಗ್ಯಂ ಭಾಸ್ಕರಂ. ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಭಾಸ್ಕರೋಪಾಸನೆ, ಬರೀ ಉಪಾಸನೆಯಿಂದಲ್ಲ, ಈ ತರದ್ದೆಲ್ಲ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ರಥಸಪ್ತಮಿ ಅಂದ್ರೇನೆ ದಾನ. ಇವತ್ತೇನಾದ್ರೂ ಯಾರಾದ್ರೂ ಬಡವರಿಗೆ ಒಂದ್ ಜೊತೆ ಚಪ್ಪಲಿ ಕೊಡ್ಸೋದು, ಒಂದು ಕೊಡೆ ಕೊಡ್ಸೋದು. ಹೌದು, ಒಂದೊಳ್ಳೆ ಆ ಕಾಲದಲ್ಲಿ ಬಿಂದಿಗೆ ಕೊಡಿಸ್ತಿದ್ವಿ ಅಪ್ಪ, ಸ್ಟೀಲ್ ಬಿಂದಿಗೆಗಳು ಇತ್ತು. ಇವತ್ತು ಯಾರು ಬಿಂದಿಗೆಗಳು ಉಪಯೋಗಿಸ್ತಾರೆ?
ನೋಡಿ, ಒಂದೊಳ್ಳೆ ಚೊಂಬು ಆಗುತ್ತಾ, ನಿಮ್ ಶಕ್ತಿ ಇದೆ, ಯಾರಿಗಾದ್ರೂ ಒಂದು ಬೆಳ್ಳಿ ಚೊಂಬು, ನಿಮ್ಮ ಗುರು ಸಮಾನರು, ನಿಮ್ಗೊಂದು ದಾರಿ ತೋರಿಸಿರೋ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇಂಥವ್ರು ಇರ್ತಾರೆ, ಇದ್ದೇ ಇರ್ತಾರೆ. ಅವ್ರಿಗೋಗಿ, ಇಲ್ಲ ಯಾವ್ದಾದ್ರು ವೃದ್ಧಾಶ್ರಮ ಹೋಗಿ 5 ಜೊತೆ ಚಪ್ಪಲಿ ತಗೊಂಡೋಗಿ, ಭಾನು ಸಪ್ತಮಿ ಅಂದ್ರೆ ದಾನ, ಆ ಪಿತೃಗಳ ನೆನಪಿನಲ್ಲಿ ಹೋಗ್ಬಿಟ್ಟು ಮಾಡತಕ್ಕಂಥ ದಾನ. ಇವತ್ತೊಂದೊಳ್ಳೆ ಗೋಧಿ ಹಾಕಿ ಮಾಡತಕ್ಕಂಥ ಪಾಯಸ ಮಾಡಬೇಕು ಅಂತ ಹೇಳ್ತಾರೆ. ಮನೆ ಮುಂದುಗಡೆ ರಂಗೋಲಿ ಅನ್ನತಕ್ಕಂಥದ್ದು ಇರಲೇಬೇಕು. ಅಯ್ಯೋ ನಮಗ್ ಬರೋದಿಲ್ಲ, ಸುಮ್ಮನೆ ಸ್ವಾಮಿ ನೀವು ಇದೆಲ್ಲ ನೀವೇನೇನೋ ಹೇಳ್ಬೇಡಿ ಅನ್ನತಕ್ಕಂಥದ್ದು. ಏನ್ ಮಾಡೋದು, ನಾವು ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇರ್ಲಿ, ಈ ಒಂದು ಪುಟ್ಟ ಮಂತ್ರ ಹೇಳ್ಕೊಡ್ತೇನೆ, ಆದಷ್ಟು ನೆನಪಿನಲ್ಲಿ ಇಟ್ಕೊಂಡು ನಿಮ್ಗೆ ನೆನಪಿಗೆ ಬಂದಾಗೆಲ್ಲ ನಿತ್ಯ ಸೂರ್ಯೋಪಾಸನೆ, ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಆಗುತ್ತೆ, ಸೂರ್ಯಾಭಿಮುಖವಾಗಿ, ಸೂರ್ಯನಿಗೆ ಅಭಿಮುಖವಾಗಿ, ಯಾರ್ಯಾರಿಗೆ ಗೌರವ ಬೇಕು, ಹೆಸರು ಬೇಕು, ನಿಮ್ಮನ್ನ ಎಲ್ರು ಹಿಂಗ್ ನಮಸ್ಕಾರ ಅನ್ಬೇಕು ಮಕ್ಕಳೇ. ನನ್ಗೆ ಅದು ಆಸೆ. ನೀವು ನನ್ನ ಹತ್ರ ಬರಬಾರ್ದು, ಎಲ್ರು ಬಂದ್ರೆ ಸಾಕು. ಉದರ ನಿಮಿತ್ತಂ ಬಹುಕೃತ ವೇಷಂ, ಸತ್ಯವೇ ನನಗೆ ಹೇಗೋ ಜೋಳಿಗೆ ತುಂಬುತ್ತೆ, ನೀವು ಬರಬಾರ್ದು. ನೀವು ಎಲ್ಲಿದ್ದರೂ ಚೆನ್ನಾಗಿರ್ಬೇಕು, ಪರಮಾತ್ಮನ ಸತ್ಯವಾಗ್ಲೂ ಹೇಳ್ತಾರೆ. ನೀವಿರಬೇಕು, ನೀವು ಚೆನ್ನಾಗಿದ್ರೇನೆ ಊರೆಲ್ಲ ಚಂದ, ನಿಮ್ಮ ಮನೆ, ನಿಮ್ಮ ಊರು, ಎಲ್ರು ನೀವು ಕೊಡುವಂತವರಾಗಬೇಕು. ಕರ್ಣನಂತೆ, ಸುಗ್ರೀವನಂತೆ ಸದಾ ಅಂಥದೊಂದು ಆಗಬೇಕು. ಆ ಶಕ್ತಿ ನಿಮಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ನೀವು ಕೆಲವೊಂದು ಪುಟ್ಟ ಮಂತ್ರಗಳನ್ನ ಯಾವ್ದ್ಯಾವ್ದು ನನ್ನ ಕೈಯಲ್ಲಾಗುತ್ತೋ ಅದನ್ನೆಲ್ಲ ಇವತ್ತು ಹೇಳ್ಕೊಡ್ತೇನೆ. ಬರೆದಿಟ್ಕೊಳ್ಳಿ, ಮತ್ತೆ ಕೇಳಿ, ಸ್ನೇಹಿತರಿಗೆ ಶೇರ್ ಮಾಡಿ. ಆರೋಗ್ಯ, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ, ಗೌರವಕಾರಕ. ನಾನು ಇವತ್ತಿಷ್ಟು ಗೌರವವಾಗಿ ಬದುಕ್ತಿದ್ದೇನೆ, ಯಾವುದೋ ಜನ್ಮದಲ್ಲಿ ಪಿತೃಗಳ ಸೇವೆ. ಮಕ್ಕಳೇ, ನನಗೆ ಅಣ್ಣ ಇದ್ದಾನೆ, ತಮ್ಮ ಇದ್ದಾನೆ, ಭಾವಂದ್ರುಗಳು ತುಂಬಾ ದೊಡ್ಡವರಿದ್ದಾರೆ, ಅಕ್ಕಂದ್ರುಗಳು ತುಂಬಾ ದೊಡ್ಡವರಿದ್ದಾರೆ, ಎಲ್ಲರೂ ಇದ್ದಾರೆ. ನೀವು ನಂಬಲ್ಲ, ನಾನು ಎಷ್ಟು ಪುಣ್ಯವಂತ ಅಂದ್ರೆ ಎಲ್ಲರನ್ನ ಬಿಟ್ಟು ನನ್ನ ಅಜ್ಜ ಅಜ್ಜಿ, ನನ್ನ ತಂದೆ ತಾಯಿ ನನ್ನ ಜೊತೆಲೇ ಇದ್ರು. ಅದು ಕೂಡ ಒಂದು ಆತ್ಮಾನಂದ ನಿಮಗ್ ಗೊತ್ತಿಲ್ಲ. ಒಂದು ಹಿರಿಯರು ಬಾಳಿ ಬದುಕಿದ ಮನೆ, ಅವ್ರು ನನ್ನ ಜೊತೆ ಇದ್ರು ಕಣೋ ಅನ್ನೋ ಒಂದು ಆತ್ಮತೃಪ್ತಿ ನಮಗ್ ಸಿಗೋದಿದೆಯಲ್ಲ ವೈದಿಕವಾಗಿ, ಅದು ಬೇರೆ. ದುಡ್ಡು, ಆಸ್ತಿ, ಅಂತಸ್ತು, ಹೆಸರು, ಕೀರ್ತಿ ಇದೆಲ್ಲ ಬರುತ್ತೆ ಹೋಗುತ್ತೆ ಮಕ್ಕಳೇ, ಬರುತ್ತೆ ಹೋಗುತ್ತೆ. ಆದ್ರೆ ಈ ಒಂದು ಆತ್ಮ ಆನಂದ ಇದೆಯಲ್ಲ, ಹಿರಿಯರು ಕಣೋ, ನಮ್ ಜೊತೆಲಿ ಇದ್ರು ಕಣೋ, ಅವ್ರಿಗೆ ಸೇವೆ ಮಾಡೋ ಸೌಭಾಗ್ಯ ಎಲ್ರಿಗೂ ಸಿಗೋಲ್ಲ. ಅಂಥದ್ದೊಂದು ಸೌಭಾಗ್ಯ ಛಾಯೆ ನನಗೆ ಸಿಕ್ಕಿರ್ತಕ್ಕಂಥದ್ದು. ಕಾರಣ ನನ್ನ ಜಾತಕ, ನಾನು ಮಾಡಿದ ಈ ಹಿಂದಿನ ಜನ್ಮದ ಒಂದು ಪುಣ್ಯ. ಏನೋ ಮಾಡಿದ್ದಾನೆ, ಅದಕ್ಕೆ ನನ್ನ ಜೊತೆಲಿ ಇದ್ರು. ಇವ್ರುಗಳು ಯಾರ ಮನೆಗೂ ಹೋಗಿ ಇರ್ಲಿಲ್ಲ, ಕಟ್ಟ ಕಡೆಯವರೆಗೂ. ಅಂಥದ್ದೊಂದು ಸೇವೆ ಸಿಗಬೇಕು. ತಂದೆ ಸೇವೆ, ತಾಯಿ ಸೇವೆ, ಅಜ್ಜ ಅಜ್ಜಿ ಸೇವೆ ಎಲ್ರಿಗೂ ಸಿಗೋಲ್ಲ. ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ಎಲ್ರನ್ನೂ ನೋಡಿದ್ದಾನೆ. ನೀವೆಲ್ಲಿ ಒಂದು ಮಗುಗ್ ನಿಂತ್ಕೊಬಿಟ್ಟಿದ್ದೀರಿ. ನೀವು ಮದ್ವೆಗ್ ಮೊದ್ಲೇ ಪ್ಲಾನು, ಕಾರು, ಮನೆ, ಬಂಗ್ಲೆ ಅಂತ. ನೀವ್ ಇನ್ನೇನ್ ಹೇಳುದು ಈ ಜನ್ಸಿಗೆ? ಮಿನಿಮಮ್ 3 ಮಕ್ಳಿರ್ಬೇಕು. ಮಕ್ಳು ಬೇಜಾರೇ ಮಾಡ್ಕೋಬೇಡಿ, ಬೆಳೆಸ್ಬೇಕು. ಇನ್ನೇನಕ್ಕೆ ಆಸ್ತಿ ಮಾಡ್ತೀರಾ ನೀವು? ಯಾರಿಗ ಆಸ್ತಿ? ಹೌದು, ನಮ್ಮ ಮನೆ ತುಂಬಾ ಮಕ್ಳು ನನ್ಗೆ ಆಸ್ತಿ ಮಾಡ್ಬೇಕು. ಮನೆ ತುಂಬಾ ಮಕ್ಳು ಒಬ್ಬೊಬ್ರು ಮದ್ವೆ ಮಾಡ್ಬೇಕು ಅಂದ್ರೆ ನಮ್ಮ ಕುಟುಂಬದಲ್ಲಿ ಬೇಜಾರು ಮಾಡ್ಕೋಬೇಡಿ. 1/2 ಕೋಟಿ ಬೇಕು, ಅಷ್ಟು ಒಡವೆ ಇಡ್ಬೇಕು, ಅಷ್ಟು ಸೀರೆಗಳು ಇಡ್ಬೇಕು, ಬಂದು ಹೋಗಿರೋರ್ಗೆಲ್ಲ ಇಡ್ಬೇಕು, ಏನೇನೋ ಇಡ್ಬೇಕು. ಊಟಗಳು, ಉಪಚಾರಗಳು, 7 ದಿನದ ಸಂಭ್ರಮ ನಮ್ಮದು. 7 ದಿನದ ಸಂಭ್ರಮ ನಮ್ಮ ವೈದಿಕ ಕುಟುಂಬದಲ್ಲಿ. ಬರೋರ್ಗೆಲ್ಲ ಕೊಡ್ತಾನೆ ಇರ್ಬೇಕು, ನಾವು ಬರಿಗೆಲ್ ಕಳ್ಸೋ ಆಗಿಲ್ಲ, ಏನಾದ್ರು ಕೊಡ್ಬೇಕು. ಮನೆ ತುಂಬಾ ಮಕ್ಕಳು, ಲೆಕ್ಕ ಹಾಕೊಳ್ಳಿ, 1/2 ಕೋಟಿ ಬೇಕು. ಸಾಲ ಮಾಡಾದ್ರೂ ಮಾಡ್ಬೇಕು. ಅಂದವ್ರಿಗೆಲ್ಲ ಒಂದ್ ಬೆಳ್ಳಿ ತಟ್ಟೆ ಏನೇನೋ ಕೊಡ್ಬೇಕು. ರೇಷ್ಮೆ ಸೀರೆ, ರೇಷ್ಮೆ ಪಂಚನೆ ಕೊಡ್ಬೇಕು. ಗೊತ್ತಾ? ಕಡಿಮೆ ಅಂದ್ರೂ 108 ಜೊತೆ ಕೊಡ್ಬೇಕು ನಾವು. 108 ಜೊತೆ ಲೆಕ್ಕ ಹಾಕೊಳ್ಳಿ. ಇವತ್ ಬೆಳ್ಳಿ ಎಲ್ಲಿಗೆ ಬಂದು ನಿಂತಿದೆ ಲೆಕ್ಕ ಹಾಕೊಳ್ಳಿ. 1/2 ಕೋಟಿಯೇ. ನಮ್ಮ ಮನೆ ತುಂಬಾ ಮಕ್ಕಳು. ಸೊ ನಾವು ಸಂಪಾದನೆ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ನೀವ್ ಯಾರಿಗೆ ಸಂಪಾದನೆ ಮಾಡಿ ಇಡ್ತೀರಿ? ನೀವು ಯಾರಿಗೆ ಸಂಪಾದನೆ ಮಾಡಿ ಇಡ್ತೀರಿ ಹೇಳಿ? ಮೈಯೆಲ್ಲ BP, ಶುಗರು, PCOD, PCOS, ಥೈರಾಯ್ಡು, ಫೈಬ್ರಾಯ್ಡು, ಮೈಗ್ರೇನು, ಸೈನಸ್ಸು, ಟುಸ್ಸು BP ಶುಗರ್ಗಳು ಎಲ್ಲ ಬಂದ್ಬಿಟ್ಟಿದೆ.
30ಕ್ಕೆ ಕೂದಲೆಲ್ಲ ಡಮಾಲ್ ಡಿಮಿಲ್ ಮಾಡಿ ಇಟ್ಕೊಬಿಟ್ಟಿದ್ದೀರಿ ನೀವು. 30ಕ್ಕೆ ನನ್ನ ಕೂದಲು ಈಗಲೂ ಫೋಟೋಗಳಿದೆ, ಹಳೇದ್ ಫೋಟೋಗಳು ನೀವು ನೋಡಿಬೇಕಾದ್ರೆ. ನಮ್ಮ ಮನೆತನದ ಕೂದ್ಲಿಲ್ಲ, ಓಕೆ, ನಾನು ಉಳಿಸ್ಕೊಂಡಿರೋದು ಹೆಚ್ಚು, ಇನ್ನೂ ಒಂದಷ್ಟು ಏನೋ ಒಂದು ದೇವ್ರ ದಯದಿಂದ ಒಂದಷ್ಟಿದೆ, ಇರ್ಲಿ. ನೀವೆಲ್ಲಿ ಯಾರಿಗೆ ತಿಳ್ಬೇಕು? ಒಂದ್ ಮಗು ಮಾಡ್ಕೊಳ್ಳೋಕೆ ಗಾಬರಿ ಪಡ್ತೀರಿ, ಯಾರಿಗ ಆಸ್ತಿ ನೀವು ಸಂಪಾದಿಸ್ತೀರಿ? ಏನು ಒಂದ್ ಮನೆ, ಒಂದಷ್ಟು ದುಡ್ಡು, ಒಂದ್ 10-20 ಲಕ್ಷ, ಒಂದ್ 30 ಲಕ್ಷ, ಅಷ್ಟು ಸಾಕಲ್ವಾ? ಕೋಟಿ ಸಂಪಾದಿಸಿ ಏನಕ್ಕೆ ಇಡ್ತೀರಿ? BP ಎಲ್ಲ ಬರ್ಸ್ಕೊಂಡು ಯಾರಿಗಿಡ್ಬೇಕು? ಯಾವ ಮಕ್ಳಿಗಿಡ್ಬೇಕು? ಯಾವ ಪುರುಷಾರ್ಥಕ್ಕೆ ಇಡಬೇಕು ಹೇಳಿ? ನೀವು ಭಾನು ಸಪ್ತಮಿ ದಿನ ಹೇಳ್ತಿದ್ದೇನೆ, ಓಡು ಓಡು ಮಾಡು, ಎತ್ತಿಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು ಅಂತಿದ್ದೀರಲ್ಲಪ್ಪ. ಲಕ್ಷ ಬೇಕು, ಕೋಟಿ ಸಂಬಳ ಬೇಕು ಅಂತಿರಲ್ಲಪ್ಪ. ಯಾರಿಗೆ? ನಮಗ್ ಬೇಕು ಸ್ವಾಮಿ. ಮನೆ ತುಂಬಾ ಮಕ್ಕಳಿದೆ, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ನಾವೆಲ್ಲ ಒಟ್ಟು ಕುಟುಂಬ. ನಮಗ್ ಬೇಕು, ಅವ್ರಿಗೆಲ್ಲ ಒಂದೊಂದು ಪಾಲು. ನಮ್ಮದೊಂದು ನಾಮಕರಣ ನಡೆದ್ರೆ ಅದೊಂದು ಸಂಭ್ರಮ, ಒಂದ್ ಮೂಗ್ ಚುಚ್ಚೋದು ಒಂದ್ ಸಂಭ್ರಮ, ಒಂದ್ ತಲೆ ಕೂದಲು ತೆಗೆಯೋದು ಒಂದ್ ಸಂಭ್ರಮ, ಒಂದು ಉಪನಯನ ಮಾಡೋದು ಒಂದು ಸಂಭ್ರಮ, ಒಂದು ಅಕ್ಷರಾಭ್ಯಾಸ ಮಾಡೋದು 1000 ಜನಕ್ಕೆ ಊಟ ಹಾಕ್ಬೇಕು. ಹೌದು, ಒಂದು ಅನ್ನಪ್ರಾಶನ ಮಾಡಿಸ್ತೀವಿ ಅಂದ್ರೆ 2000 ಜನಕ್ಕೆ, ಒಂದ್ ಮಗು ಹುಡ್ತು ಅಂದ್ರೆ 5000 ಜನಕ್ಕೆ. ಹಿಂಗೆಲ್ಲ ಇದೆ ನಮ್ದು. ಬರೀ ಸಂಭ್ರಮಗಳೇ, ದಿನಾ ಸಂಭ್ರಮಗಳೇ. ನಮಗೆ 30 ದಿನವೂ ಕೂಡ ಏನಾದ್ರೂ ಒಂದಿರುತ್ತೆ. ನಿಮ್ಗೆ ಏನಿದೆ? ಹೋಗಿ, ಬೇಜಾರಾಗುತ್ತೆ. ಓಂ ಸೂರ್ಯ ದೇವಾಯ ವಿದ್ಮಹೆ ಆದಿತ್ಯಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಬರೆದಿಟ್ಕೊಳ್ಳಿ. ನಿಮಗೊಂದು ಅಧಿಕಾರ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಸನ್ಮಾನ, ಪ್ರಮೋಷನ್ನು, ಪೊಸಿಷನ್ನು ಈ ತರದ್ದು ಬೇಕು ಅನ್ನತಕ್ಕಂಥವರು ನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಣೆಯಲ್ಲಿ ತಿಲಕ ಇಡಬೇಕು. ಸೂರ್ಯೋಪಾಸನೆ ಅಂದ್ರೆ ಹಣೆಯಲ್ಲಿ ಸತ್ಯೇಳದ ತರ ಬಂದು ನಿಂತ್ಕೊಳ್ಳಾಗಿಲ್ಲ, ಇಲ್ಲವೇ ಇಲ್ಲ. ನನಗೆ ಒಂದೊಂದು ಸಮಯ ನಾಚಿಕೆ ಆಗ್ಬಿಡುತ್ತೆ. ಬೆಳಗ್ಗೆ ಎದ್ದು ಒಂದೊಂದು ಸಮಯ ಲೇಟ್ ಆಗ್ಬಿಡುತ್ತೆ. ಬೇರೆ ಏನಾದ್ರೂ ಒಂದು ಕೆಲಸಗಳಿಂದ ವರ್ಕೌಟು, ಎಕ್ಸಸೈಸು, ಅದು ಇದು, ಧ್ಯಾನ, ಇನ್ನೊಂದು ಅಂತ ಉಪಾಸನ, ಆಮೇಲೆ ಸ್ನಾನಕ್ಕೆ ಹೋಗ್ತೇನೆ. ಅಲ್ಲಿ ಹೋಗ್ಬಿಟ್ಟು ಆ ಮುಖ ಸ್ನಾನಕ್ಕೆ ಹೋದಾಗ್ಲೇ ನನಗೆ ಒಂಥರ ಆಗ್ಬಿಟ್ಟಿರ್ತೀವಿ, ಇದೇನೋ ಸತ್ಯೇಳದ ಮುಖದ ತರ ಕಾಣಿಸುತ್ತೆ ಅಂತ. ನಿಜ ಹೇಳ್ತಾನೆ ಮಕ್ಕಳೇ, ಹಣೆಯಲ್ಲಿ ತಿಲಕವಿಲ್ಲದೆ ಅದಿರ್ಬೇಕು. ಅದನ್ನ ಒಂದ್ ಸಣ್ಣದಾಗಿ ಅರಿಶಿನ ಕುಂಕುಮ ಇದೆಯಲ್ಲ ದೇವ್ರ ಮನೆಯಲ್ಲಿ ಒಂದ್ ಪುಟ್ಟದಾಗಿ ಹಿಂಗ್ ಕಲಸಿ ತಿಲಕ ಇಟ್ಕೊಂಡು, ನಿಮ್ಗೆ ಅಧಿಕಾರ ಬೇಕಾ, ಗೌರವ ಬೇಕಾ, ಪ್ರಮೋಷನ್ ಬೇಕಾ, ಇನ್ಕ್ರಿಮೆಂಟ್ ಬೇಕಾ, ಹೆಸರು ಬೇಕಾ, ಕೀರ್ತಿ ಬೇಕಾ, ಪ್ರತಿಷ್ಠೆ ಬೇಕಾ, ಪಿತೃತ್ವ ಬೇಕಾ, ಸಂತಾನ ಬೇಕಾ, ಸೂರ್ಯೋಪಾಸನೆ ಮಾಡತಕ್ಕಂಥದ್ದು ಮಾಡಿ ತೇಜಸ್ವಿ ಪುರುಷರಾಗ್ತೀರಿ. ನಿಮ್ಮಲ್ಲಿ ನಿಮಗೇ ಗೊತ್ತಿಲ್ಲದೆ ಸತ್ಯವಂತರಾಗಿ ಬದುಕ್ತೀರಿ. ನಿಮ್ಮ ಜೊತೆ ಅಸತ್ಯವಂತರು ನಿಂತ್ಕೊಳ್ಳೋದಿಲ್ಲ. ಈ ಮಂತ್ರೋಪಾಸನ ಅತಿ ಮುಖ್ಯವಾಗಿ ನಡೀತಕ್ಕಂಥದ್ದಾಗಬೇಕು. ಓಂ ಸೂರ್ಯ ದೇವಾಯ ವಿದ್ಮಹೆ ಆದಿತ್ಯಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಇಲ್ಲವೇ ಓಂ ಘೃಣೀ ಸೂರ್ಯಾದಿತ್ಯಾಯ ನಮಃ, ಓಂ ಘೃಣೀ ಸೂರ್ಯಾದಿತ್ಯಾಯ ನಮಃ. ದಿನ ಒಂದು 11 ಬಾರಿ ಆದ್ರೂ ಜಪ ಮಾಡ್ಕೊಳ್ತಕ್ಕಂಥದ್ದು. 21, 48 ಸೂರ್ಯದೇವರಿಗೆ ನಿಂತು ಜಪ ಮಾಡ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಇವತ್ತು ಮಾಡುವ ದಾನಗಳು ಅಂತ ಹೇಳಿದ್ನಲ್ಲ, ಮುಖ್ಯವಾಗಿ ವಿಶೇಷವಾಗಿ ಸುವರ್ಣ, ಬಂಗಾರ, ಅಯ್ಯೋ ಮಾತಾಡಬೇಡಿ, ಕೊಡ್ಲು ಬೇಡಿ. ಸುವರ್ಣ ದಾನ ಆ ಕಾಲಕ್ಕೆ ಕಮ್ಮಿ ಇತ್ತಪ್ಪ. ದೊರೆಗಳಿದ್ರು ಕೊಡ್ತಿದ್ರು, ಕರೆದು ಹಂಚ್ತಿದ್ರು. ಇವತ್ತು ನಮ್ದೆಲ್ಲ ತಗೋತಾವ್ರೆ ಟ್ಯಾಕ್ಸ್ಗಳ ರೂಪದಲ್ಲಿ, ಇನ್ನೊಂದು ರೂಪದಲ್ಲಿ, ಬರೀ ಈ ಖಾತ ಬಿ ಖಾತ ಏನೇನೋ ಎಲ್ಲದರಲ್ಲೂ. ಮೆಟ್ರೋ ಎಲ್ಲ ಟ್ರೈನ್ ಟಿಕೆಟ್ ಸಮೇತ ಹೆಚ್ಚಿಸ್ಬಿಟ್ಟಿದ್ದಾರೆ ಎಲ್ಲರೂ. ನಾನು ತುಂಬಾ ಚಿಕ್ಕವನಂದ್ರೆ ನಾನು ಚಿಕ್ಕವನಂತ ಎಲ್ರು ಇದೇ ನಡೀತಿರೋದು ಬಿಡಿ. ಸುವರ್ಣ ದಾನ, ರಜತ ದಾನ, ಲೋಹಗಳ ದಾನ ಅಂತ ಹೇಳುತ್ತೆ. ಲೋಹಗಳ ದಾನ ಇವತ್ತಾಗುತ್ತಾ? ಒಂದು ತಾಮ್ರದ ತಟ್ಟೆ ಆದರೂ, ಕಂಚಿನ ತಟ್ಟೆ ಆದರೂ, ಕಂಚಿನ ಲೋಟ ಆದರೂ ತಗೊಂಡೋಗಿ ಒಂದು ದೇವಸ್ಥಾನಕ್ಕೂ ಇಲ್ಲ ಯಾರಿಗಾದ್ರೂ ಬಡವರಿಗೋ ದಾನ ಮಾಡತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಇವತ್ತು 7 ಎಕ್ಕದ ಎಲೆಯನ್ನ ಇಟ್ಟು ಸ್ನಾನ ಮಾಡತಕ್ಕಂಥದ್ದು ತುಂಬ ವಿಶೇಷ. ಇದರಿಂದ ಅವತ್ತಿಂದಲೂ ವೈದಿಕವಾಗಿ ಹೇಳ್ತೇವೆ, ಆರೋಗ್ಯದಲ್ಲೂ ಕೂಡ ನಮಗೆ ತುಂಬ ಪತಂಜಲಿ ಇದರಲ್ಲಿ ತುಂಬಾ ವಿಶೇಷವಾಗಿ ಹೇಳ್ತಾಳೆ,
ಈ ಎಕ್ಕದ ಎಲೆಯನ್ನ ಸರಿಯಾಗಿ ವೈದಿಕವಾಗಿ ಬಳಸಿಕೊಂಡರೆ, ಆಯುರ್ವೇದ ಪದ್ಧತಿಯಾಗಿ ಬಳಸಿಕೊಂಡರೆ, ವಿಶೇಷವಾಗಿ ಸಿಡುಬು, ಅಮ್ಮ, ನೋಡಿ ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವ ಸಿಡುಬು, ಅಮ್ಮ, ಇಂಥ ಕಾಯಿಲೆಗಳಿಗೆ ರಾಮಬಾಣ ಈಗಲೇ ಸಿದ್ಧತೆ ಮಾಡ್ತಾರೆ. ನಮ್ಮನ್ನು ತಲೆ ಮೇಲೆ, ಭುಜದ ಮೇಲೆ, ಎದೆ ಮೇಲೆ, ಹೊಟ್ಟೆ ಮೇಲೆ, ಕಾಲುಗಳ ಮೇಲೆ ಇಟ್ಟು ಸ್ನಾನ ಮಾಡಿಸ್ತಕ್ಕಂಥದ್ದು ಮಾಡ್ತಾರೆ. ಇನ್ನು ವಿಶೇಷವಾಗಿ ಆ ಸ್ನಾನ ಮಾಡುವಾಗ ಕೆಲವೊಂದು ಶ್ಲೋಕಗಳನ್ನ ನಾವು ಹೇಳ್ಕೊಳ್ತಕ್ಕಂಥದ್ದು ಮಾಡ್ಕೊತೇವೆ. ಇದು ತಪ್ಪದೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಮುಖ್ಯವಾಗಿ 12 ಹೆಸರುಗಳ ಮುಖೇನ ಆ ಸೂರ್ಯದೇವನನ್ನ ನಾವು ಪುಟ್ಟದಾಗಿ, ಎಷ್ಟೆಲ್ಲ ಇದೆ ಅಂದ್ರೆ, ಹಿಂದೆ ನೋಡಿ ಮಯೂರ ಅನ್ನತಕ್ಕಂಥ ಕವಿ ಸೂರ್ಯ ಶತಕವನ್ನ ಗ್ರಂಥವನ್ನ ಬರೆದು ತಾನು ಕಳೆದುಕೊಂಡ ಕಣ್ಣನ್ನು ಮರಳಿ ಪಡೆದ ಅನ್ನತಕ್ಕಂಥದ್ದು ಇದೆ. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅದರಲ್ಲೂ ದ್ವಾಪರ ಯುಗದಲ್ಲಿ ಕೃಷ್ಣರೇ ಧರ್ಮರಾಯನಿಗೆ ಈ ರಥಸಪ್ತಮಿಯ ಬಗ್ಗೆ ಹೇಳಿರ್ತಕ್ಕಂಥ ಅದ್ಭುತವಾಗಿರತಕ್ಕಂಥ ಒಂದು ಕಥೆ ಇದೆ. ಯಶೋವರ್ಮ ಅನ್ನೋ ಒಬ್ಬ ರಾಜನಿಗೆ ಹುಟ್ಟಿನಿಂದಲೇ ಅವನ ಮಗನಿಗೆ ರೋಗಿಷ್ಠ ಆಗಿದ್ದ, ಪಾಂಡು ಕಾಯಿಲೆ ಅಂತಕ್ಕಂಥದ್ದು ಕೂಡ ಹೇಳ್ತಾರೆ. ಇದರಿಂದ ಏನ್ ಮಾಡೋದು ಅಂದಾಗ, ಇದು ಹಿಂದಿನ ಜನ್ಮದ ಕರ್ಮದಿಂದ ಬಂದಿದೆ, ಜನ್ಮಾಂತರ ಕಾಯಿಲೆ. ಒಂದು ಕೆಲಸ ಮಾಡಿ, ರಥಸಪ್ತಮಿ ದಿನ ವಿಶೇಷವಾಗಿ ಸೂರ್ಯಾರಾಧನೆಯನ್ನ ಮಾಡಿ ಅಂತ ಹೇಳ್ಕೊಡ್ತಾರೆ. ಅದೇ ರೀತಿ ಆ ಸೂರ್ಯಾರಾಧನೆಯನ್ನ ರಥಸಪ್ತಮಿ ಸಂದರ್ಭಕ್ಕೆ ಮಾಡಿ ಮಗನಲ್ಲಿ ಒಳ್ಳೆ ಆರೋಗ್ಯ, ಶಕ್ತಿ, ಚೈತನ್ಯವನ್ನ ಪಡ್ಕೊಂಡು, ಅದಷ್ಟೇ ಅಲ್ಲ ನೋಡಿ, ರಾಮರಾವಣರ ಸಂಗ್ರಾಮದಲ್ಲೂ ಕೂಡ ರಾಮ ತಟಸ್ಥ ಆಗ್ತಾರೆ, ಸುಸ್ತಾಗ್ತಾರೆ. ಮನುಷ್ಯ ಅಲ್ವಾ, ಮನುಷ್ಯನ ಅವತಾರ, ಮನುಷ್ಯನಿಗಿರಬೇಕಾದಂತ ಭಯಗಳು, ಆಂದೋಲನಗಳು ಅವರನ್ನ ಯಾವಾಗ್ಲೂ ಬಂದು ಹೇಳೋರು ರಾಮರಿಗೆ, ನೀವು ಸಾಮಾನ್ಯರಲ್ಲ, ದೇವತಾ ಪುರುಷ, ದೇವತಾ ಅಂಶ, ದೇವತಾ ಚೈತನ್ಯ, ನೀವು ಹಿಂಗೆಲ್ಲ ಯೋಚನೆ ಮಾಡಬಾರ್ದು ಅಂದ್ರೆ ರಾಮರು ಇಲ್ಲ ಇಲ್ಲ ನಾನು ಮನುಷ್ಯನೇ, ನಾನು ಮನುಷ್ಯನೇ, ನೀವು ಹಿಂಗೆಲ್ಲ ಹೇಳ್ಬೇಡಿ ನನಗೆ ಅಂತ ಹೇಳ್ತಿದ್ರು. ಯಾಕೆ ಗೊತ್ತಾ? ರಾವಣಾಸುರ ಒಂದು ವರವನ್ನ ಕೇಳಿದ್ದ, ನನಗೆ ಯಾರಿಂದಲೂ ಮೃತ್ಯು ಬರಬಾರದು. ಹಂಗೆಲ್ಲ ಇಲ್ಲ, ಮೃತ್ಯು ಅಂದ್ಮೇಲೆ ಬಂದ್ಮೇಲೆ ಊಟದ ಮೇಲೆ ಬರ್ಲೇಬೇಕು ಅಂತ ಬ್ರಹ್ಮದೇವರು ಹೇಳಿದಾಗ ನೋಡ್ತಾ ಹಂಗೆ ಆ ಕೋತಿಗಳು ಆ ಮನುಷ್ಯರನ್ನ ನೋಟ ಆಚಿ ಅವರಿಬ್ಬರು ಅದ್ರ ಬಗ್ಗೆ ಬೇಡ, ಬೇರೆ ಇನ್ಯಾರಿಂದಲೂ ಬರಬಾರ್ದು. ಅವ್ರೇನ್ ಮಾಡ್ತಾರೆ, ತೃಚ್ಯರು, ಆಚಿ ಆಚಿ ಅಂತ ಹೇಳ್ತಾನೆ. ಅವರು ತುಚ್ಚರು, ಉಪಕಾರ ತಿನ್ನೋರವ್ರು, ಏನಿಗೂ ಪ್ರಯೋಜನ ಇಲ್ಲ. ಅವ್ರೇನ್ ಮಾಡ್ತಾರೆ, ಅದಕ್ಕೆ ಮನುಷ್ಯ ರೂಪ ತಗೊಂಡು ಬಂದಿತ್ತು. ತುಚ್ಚರು ಅಂದ್ಯಲ್ಲ, ಅವ್ರೇನಕ್ಕೂ ಇಲ್ಲ ಅಂದ್ಯಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯನಂತೆ ಹುಟ್ಟಿದಂತ ರಾಮಚಂದ್ರ ಪ್ರಭು ರಾವಣ ಸಂಹಾರವಾಗಿತ್ತು. ಅದರಿಂದಲೇ ಆ ಒಂದು ಅವತಾರ ತಗೊಂಡು ಬರೋವಾಗ್ಲೇ ನಾನು ಮನುಷ್ಯ ಅಷ್ಟೇ, ಯಾರು ಏನು ಹೇಳಿದರೂ ಕೂಡ ಇವತ್ತು ಅತಿ ವಿಶೇಷವಾಗಿ ಸಪ್ತ ಮಹಾಸಪ್ತ, ಸಪ್ತದ್ವೀಪ ವಸುಂಧರ, ಸಪ್ತಾರ್ಕ ಪ್ರಣಮಾಧ್ಯಾಯ, ಸಪ್ತಮಿ ರಥಸಪ್ತಮಿ ಈ ರೀತಿ ಹೇಳಿಕೊಂಡು ಸ್ನಾನ ಮಾಡಿದರೂ ಕೂಡ ಮಹಾ ವಿಶೇಷ. ಇನ್ನೊಮ್ಮೆ ಹೇಳ್ತೇನೆ, ಸಪ್ತ ಮಹಾಸಪ್ತ, ಸಪ್ತದ್ವೀಪ ವಸುಂಧರ, ಸಪ್ತಾರ್ಕ ಪ್ರಣಮಾಧ್ಯಾಯ, ಸಪ್ತಮಿ ರಥಸಪ್ತಮಿ. ಯಾರೆಲ್ಲ ಬಂಗಾರದ ಆಭರಣಗಳನ್ನ ಧರಿಸ್ತೀರೋ, ಯಾರಿಗೋ ಗೊತ್ತೋ ಗೊತ್ತಿಲ್ಲದೆಯೋ ಈ ಬೆರಳಿನಲ್ಲಿ ನೀವು ಬಂಗಾರ ಧರಿಸಿದ್ದೀರಿ ಅನ್ನುವುದಾದರೆ, ನಿಮಗೆ ಗೊತ್ತಿಲ್ಲ, ಬಂದ್ ಸೇರಿದೆ, ಇಲ್ಲಿದೆ ಬಂಗಾರ, ನಮ್ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದೆ, ಕುತ್ತಿಗೆಯಲ್ಲಿ ಒಂದು ಚೈನ್ ಇದೆ, ಸೂರ್ಯ ಚೆನ್ನಾಗಿದೆ, ಕೈಯಲ್ಲಿ ಒಂದು ಕಡಗ, ಸೂರ್ಯ ಚೆನ್ನಾಗಿದೆ, ಎಲ್ರಿಗೂ ಅಂತ ಒಂದು ಕಡಗ ಧರಿಸೋದು, ಈ ಒಂದು ಸೂರ್ಯನ ಬೆರಳಿನಲ್ಲಿ ಉಂಗುರ ಧರಿಸೋದು. ನೋಡಿ, ಮದುವೆ ಆಗುವಾಗ ಈ ಬೆರಳಿಗೇನೆ ಉಂಗುರ ತೋರಿಸೋದು, ಎಂಗೇಜ್ಮೆಂಟ್, ನಿಶ್ಚಿತಾರ್ಥ ಆಯ್ತು ಅನ್ನತಕ್ಕಂಥದ್ದು. ಹೌದಾ? ನೋಡಿ, ಅದೊಂದು ಪ್ರಾಣ ಅಲ್ಲಿದೆ. ಮಾಂಗಲ್ಯ ಗಟ್ಟಿಯ ಮಾಡಿಸ್ಕೊಡತಕ್ಕಂಥದ್ದು ಕೂಡ ಈ ಬೆರಳಿಗಿದೆ. ಅದಕ್ಕೆ ಇಲ್ಲಿ ಬಂಗಾರ, ಇಲ್ಲಿ ಬಂಗಾರ, ತಿಲಕ ಇಡ್ತಾನೆ, ತಿಲಕವಿಲ್ಲದೆ ಬರೋಲ್ಲ. ಅವನ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದೆ, ಎಲ್ಲಿದ್ರು ನೀವು ನಿಮ್ಮನ್ನ ಕಾಪಾಡಿ ಕರೆದುಕೊಂಡು ಬರತಕ್ಕಂಥ ಒಂದು ಪ್ರಭಾವ ಇರತಕ್ಕಂಥದ್ದು ಆಗುತ್ತೆ.
ಹಾಗೆಯೇ ಶಿವನಿಗೆ ಬಿಲ್ವ ಪ್ರಿಯ, ವಿಷ್ಣುವಿಗೆ ತುಳಸಿ ಪ್ರಿಯ, ವಿಶೇಷವಾಗಿ ಗಣಪತಿಗೆ ಗರಿಕೆ ಪ್ರಿಯ, ಸೂರ್ಯ ಎಕ್ಕ ಪ್ರಿಯ. ಸೊ ಒಂದೊಂದು ದೇವರಿಗೆ ಒಂದೊಂದು ಪ್ರಿಯ ಇರತಕ್ಕಂಥದ್ದಾಗುತ್ತೆ. ಹಾಗೆಯೇ ಈ ಒಂದು ರಥಸಪ್ತಮಿಯ ದಿನದಂದು ಮಾಡುವಂತ ಒಂದು ಸ್ನಾನ ಸಪ್ತ ಜನ್ಮಗಳ ದೋಷವನ್ನ ತೆಗೆದು ಹಾಕತಕ್ಕಂಥದ್ದು ಮಾಡುತ್ತೆ ಅನ್ನೋ ಒಂದು ಮಾತಿದೆ. ಮುಖ್ಯವಾಗಿ ಈ ಜನ್ಮದಲ್ಲಿ ಮಾಡಿದ ಪಾಪ ನಾವು ಮಾಡ್ತೇವೆ. ನಾವು ಮಕ್ಕಳೇ, ಅಯ್ಯೋ ನಾವು ಪಾಪಾತ್ಮರು, ನಾನಂತೂ ಮಹಾಪಾಪಿಯೇ, ಏನೋ ಒಂದು ಮಾಡಿರ್ತೇನೆ, ಇಲ್ಲ ಅಂದ್ರೆ ಈ ಭೂಮಿಗೆ ಏನಕ್ಕೆ ಬರ್ತಾನೆ, ಇನ್ನೂ ಇಲ್ಲೇ ಇದ್ದೇನೆ, ಇಷ್ಟೇ ಹೇಳಬಲ್ಲೆ. ಈ ಭೂಮಿಗೆ ನಾವು ಬಂದಿದ್ದೇವೆ ಅಂದ್ರೆ ಏನೋ ತೀರಿಸ್ಲಿಕ್ಕೆ, ಮಾಡ್ಲಿಕ್ಕೆ ಅಲ್ಲ. ಪಾಪ ಪುಣ್ಯ ಎರಡು ಮಾಡ್ಲಿಕ್ಕೆ ಭಗವಂತ ಕಳಿಸ್ತಾನೆ, ಅದು ಬೇರೆ. ಬಟ್ ಪಾಪ ಮಾಡಿರುತ್ತೆ, ನಾವು ತೀರಿಸ್ಕೊಂಡು ಬಾ. ಹಾಗೆ ಇನ್ನೂ ನಿಮ್ಮ ಮುಂದ್ಗಡೆ ಇದ್ದೇನೆ ಅಂದ್ರೆ ಇನ್ನೂ ನನ್ನ ಪಾಪ ಕಳೆದಿಲ್ಲ, ಪುಣ್ಯ ಬಿಡಿ, ಇನ್ನೂ ನನ್ನ ಪಾಪಗಳ ಮೂಟೆ ಕಳೆದಿಲ್ಲ ಅನ್ನತಕ್ಕಂಥದ್ದು. ಹಿಂದಿನ ಜನ್ಮಗಳ ಪಾಪಗಳು, ಆಮೇಲೆ ಶರೀರದ ಮೂಲಕ ಮಾಡಿದ ಪಾಪಗಳು, ಮೂರನೇದು. ನಾಲ್ಕನೇದು ಮಾತಿನ ಮೂಲಕ ಮಾಡಿದ ಪಾಪಗಳು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈ ಒಂದು ಮಹಾಸಪ್ತಮಿ, ಮಾಘ ಸಪ್ತಮಿ, ಅಚಲ ಸಪ್ತಮಿ ಅನ್ನತಕ್ಕಂಥದ್ದು ರಥಸಪ್ತಮಿಯ ಬಗ್ಗೆ ಇದೆಯಲ್ಲ, ಪುಣ್ಯ ಸಪ್ತಮಿ, ಹಿಂದಿನ ಜನ್ಮಗಳ ಕರ್ಮಗಳನ್ನು ಕೂಡ ಕಳ್ಕೊಳ್ಳಿಕ್ಕೆ, ಹಿಂದಿನ 6 ಜನ್ಮಗಳ ಪಾಪಗಳನ್ನ ತೊಳಿಲಿಕ್ಕೆ ತುಂಬಾ ಒಳ್ಳೆಯದು. ಶರೀರದ ಮೂಲಕ, ಈ ಶರೀರ ಮೂಲಕ ಏನೇನೋ ಮಾಡಿರ್ತಾರೆ, ಯಾರನ್ನ ತಗೊಂಡು ಹೋಗಿ ಗುದ್ದು ಬಿಡೋದು, ಬಚ್ಚಿಟ್ಕೊಳ್ಳೋದು, ಭೋಗಿಸೋದು ಮಾಡಿರ್ತೇವೆ. ಹಾಗೆ ಮಾತಿನ ಮೂಲಕ ಮಾಡಿದ ಇದು ಯಾರಿಗೂ ಗಾಯ ಮಾಡಿರ್ತೇವೆ ಮಾತಲ್ಲೇ. ಆಮೇಲೆ ಮನಸ್ಸಿನ ಮೂಲಕ ಮಾಡಿದ ಪಾಪಗಳು. ನೋಡಿ, ನಾನು ಆಗಾಗ ಹೇಳ್ತಿರ್ತೇನೆ, ದೇಹಕ್ಕೆ ಮಡಿ ಇಲ್ಲ, ಇದನ್ನ ಮಾಡ್ಕೋಬೇಡಿ. ದೇಹಕ್ಕೆ ಮಡಿ ಇಲ್ಲ, ಹೊಟ್ಟೆಗೆ ನಾಚಿಕೆ ಇಲ್ಲ, ಕಾಲಿಗೆ ಏಸಿಗೆ ಇಲ್ಲ, ಎಲ್ಲೋ ಹಸಿವೆ, ಇನ್ನು ತಿನ್ಬಿಟ್ರಿ, ಭೋಗಿಸ್ಬಿಟ್ರಿ, ಬಿಡಿ ಒಂದು ಸ್ನಾನ, ದೇವ್ರ ಮುಂದ್ಗಡೆ ನನ್ಗೆ ಹಸಿವೆ ತಡಿಲಿಕ್ಕೆ ಆಗ್ಲಿಲ್ಲ ಸ್ವಾಮಿ, ಅನ್ನ ತಗೋಬಿಟ್ಟೆ. ಹಾಗೆ ಈ ದೇಹದ ಹಸಿವೆಯನ್ನು ತೀರಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ, ಏನೋ ಹಸಿವೆ, ಬಯಸಿಬಿಟ್ಟೆ, ಕ್ಷಮೆ ಇದೆ. ಆದ್ರೆ ಮನಸ್ಸಿನ ಮೂಲಕ ಕೆಲವರುಗಳಿರ್ತಾರೆ, ಮುಂದ್ಗಡೆ ಚೆನ್ನಾಗಿ ಮನಸ್ಸಿನಲ್ಲಿ ವಿಪರೀತ ವಿಕಾರ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೂ ಕೂಡ ಹೇಳ್ತಾರೆ, ಮನಸ್ಸಿನಲ್ಲಿ ಒಬ್ಬನ ದ್ವೇಷಿಸೋದು. ಇದನ್ನು ಕೂಡ ಇದು ರಥಸಪ್ತಮಿಯಲ್ಲಿ ಮಾಡತಕ್ಕಂಥ ಒಂದು ಪೂಜೆಯಿಂದ ದೋಷ ನಿವಾರಣೆ ಮಾಡ್ಕೋಬಹುದು ಅಂತ ಹೇಳುತ್ತೆ ನಮ್ಮ ವೈದಿಕ ಸಂಪ್ರದಾಯ. ಹಾಗೂ ತಿಳಿಯದೇ ಮಾಡಿದ ಪಾಪಗಳು, ನಮಗ್ ತಿಳಿದೇ ಏನೋ ಒಂದೊಂದು ಮಾಡಿರ್ತೀವಿ. ಸೊ ಅದರಿಂದಲೇ ಹೇಳ್ತಾರೆ, ಮಮ ಇಹ ಜನ್ಮಾನಿ ಜನ್ಮಾಂತರೆ ಚ ಸಪ್ತ ವಿಧವಾ ಪಕ್ಷಾಯಾರ್ಥಂ ತೀರ್ಥ ಸ್ನಾನಂ ಕರಿಷ್ಯೆ ಅಂತ ಹೇಳ್ಕೊಂಡು ಸ್ನಾನ ಮಾಡಬೇಕು, 7 ಬಾರಿ ನೀರು ಹಾಕೋಬೇಕು ತಲೆ ಮೇಲೆ ಅನ್ನತಕ್ಕಂಥದ್ದು ಹೇಳುತ್ತೆ ಇವತ್ತು ರಥಸಪ್ತಮಿಯ ದಿನ. ಇನ್ನು ವಿಶೇಷವಾಗಿ ಅದರಲ್ಲೂ ಪರಿಹಾರ ಒದಗಿಸಬೇಕು ಭಗವಂತ ಅಂತ ಹೇಳ್ತಾರೆ. ನಮಗ್ ಮಾಡ್ತಲೇ ಇರ್ತವೆ ಮಕ್ಕಳೇ. ನಾವು ದಿನ ಎದ್ದಾಗಲೇ ಏನೋ ಒಂದು ಅಮ್ಮನ ಹತ್ರ ಸುಳ್ಳು, ಹೆಂಡತಿ ಹತ್ರ ಸುಳ್ಳು, ಗಂಡನ ಹತ್ರ ಸುಳ್ಳು, ಮಕ್ಕಳ ಹತ್ರ ಸುಳ್ಳು, ಯಜಮಾನನಿಗೆ ಸುಳ್ಳು, ಬರೋವಾಗ ಸುಳ್ಳು, ನಿಂತಾಗ ಸುಳ್ಳು, ಎದ್ರೆ ಸುಳ್ಳು, ಬರೀ ಸುಳ್ಳುಗಳು. ಇದು ಇನ್ನೇನಾಗುತ್ತೆ, ಪಾಪವೇ ಅಲ್ವಾ? ಯದಾ ಜನ್ಮ ಕೃತಂ ಪಾಪಂ ಮಯಾ ಜನ್ಮಸು ತನ್ಮೇ ರೋಗಂ ಚ ಶೋಕಂಚ ಮಾಕರಿ ಹಂತು ಸಪ್ತಮಿ ಏತ ಜನ್ಮ ಕೃತಂ ಪಾಪಂ ಯಚ್ಚ ಜನ್ಮಾಂತರಾಶಿತಂ ಮನೋವಾಕ್ಯಾಯಜಂ ಯಚ್ಚ ಜ್ಞಾತ ಜಾತ ಚ ಯೇ ಪುನಃ ಇತಿ ಸಪ್ತವಿಧಂ ಪಾಪಂ ಸ್ನಾನಾಮ್ನೆ ಸಪ್ತಸಪ್ತಿಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರಮಾಕರಿ ಸಮ. ಈ ತರ ಹೇಳ್ಕೊಂಡು, ಸೊ ಇದು ಸ್ವಲ್ಪ ಕಷ್ಟ ಆಗುತ್ತೆ ಸಾಮಾನ್ಯರಿಗೆ, ಅದನ್ನ ಬಿಡಿ. ಭಗವಂತನ ನೆನೆಸ್ಕೊಂಡು ಇನ್ನೊಂದು ಮಂತ್ರ ಹೇಳ್ಕೊಡ್ತಾನೆ. ಈ 12 ಆದಿತ್ಯರ ಹೆಸರುಗಳನ್ನ ಹೇಳ್ಕೊಂಡಾದ್ರೂ ನೀವು ಜಪ ಮಾಡ್ಕೊಳ್ಳಿ. ಓಂ ಮಿತ್ರಾಯ ನಮಃ, ಓಂ ರವಿಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಿಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ಈ 12 ಹೆಸರನ್ನ ಸದಾ ಹೇಳ್ಕೊಂಡು ಅರ್ಘ್ಯ ಬಿಡಿ.
ಸದಾ ಹೇಳ್ಕೊಂಡು ಇದನ್ನ ಬರೆದಿಟ್ಕೊಳ್ಳಿ, ಪದೇ ಪದೇ ಕೇಳ್ಕೊಳ್ಳಿ, ಇಲ್ಲ ಒಂದು ಪುಟ್ಟ ಡೈರಿ ಇಟ್ಕೊಳ್ಳಿ. ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಬುದ್ಧಿಗೆ, ನಿಮ್ಮ ಶಕ್ತಿಗೆ, ಚೈತನ್ಯಕ್ಕೆ ಒಳ್ಳೇದಾಗ್ಲಿ. ತುಂಬಾ ಈ ತರ ಹೇಳ್ತಾ ಹೋಗ್ತಿದ್ರೆ ಇವತ್ತು ಮುಗಿಯುವುದಿಲ್ಲ ರಥಸಪ್ತಮಿಯ ಬಗ್ಗೆ. ಇರ್ಲಿ, ನನಗಂಥದ್ದೊಂದು ಅವಕಾಶ ನಿಮ್ಮ ಮುಖೇನ ನನಗೆ ಆ ಭಗವತಿ ಕೊಟ್ಟಿರ್ತಕ್ಕಂಥದ್ದು. ಇನ್ನಷ್ಟು ಹೇಳ್ಬೇಕು ಆಸೆ, ಗಂಟೆಗಟ್ಟಲೆ. ಎಲ್ಲೋ ಅದಕ್ಕೊಂದು ಇದೆ, ಒಂದು ಅಡಿಗೆ ಇಷ್ಟೇ ಬಡಿಸ್ಬೇಕು, ಇಷ್ಟೇ ಕೊಡಬೇಕು, ಆಗಾಗ ಸ್ವಲ್ಪ ಸ್ವಲ್ಪ ಕೊಡ್ತಿರ್ಬೇಕು ಅಂತ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ತಂದೆಯನ್ನು ಪ್ರೀತಿಸಿ, ತಂದೆಯನ್ನ ಗೌರವಿಸಿ. ಎಲ್ರಿಗೂ ಒಳ್ಳೆ ತಂದೆ ಸಿಗೋಲ್ಲ, ಆಯುಷ್ಯವಂತ ತಂದೆ ಸಿಗೋಲ್ಲ, ಪುಣ್ಯವಂತ ತಂದೆ ಸಿಗೋಲ್ಲ, ದಶರಥರಂತೆ ತಂದೆ ಸಿಗೋಲ್ಲ. ನನಗೆ ಸಿಕ್ಕಿದೆ. ನಾನು ರಾಮನಲ್ಲ, ಆದರೆ ನನ್ನ ತಂದೆ ದಶರಥರೇ. ಹೌದು, ನಾನು ಪುಣ್ಯವಂತ, ನಾನು ರಾಮನಲ್ಲ, ನನಗೆ ನೀವೆಲ್ಲ ಸೀತಮ್ಮಂದಿರೆ, ತಾಯಂದ್ರು. ನನಗೆ ಕೌಸಲ್ಯಾದೇವಿಯರು, ಊರ್ಮಿಳಾದೇವಿಯರು, ಸುಮಿತ್ರಾದೇವಿಯರು, ಕೈಕಸಿಯರು, ಎಲ್ಲ ಕುಂತಿದೇವಿಯರು, ನೀವೆಲ್ಲ ಬಂದ್ರೆ ಅಮ್ಮ. ನಿಮ್ಗಳ ಆಶೀರ್ವಾದ ಇವತ್ತು ಅಣು ತೃಣುಕಾಷ್ಟ ಒಂದು ಸೇವೆ ಮಾಡುವಷ್ಟು ಶಕ್ತಿ, ಚೈತನ್ಯ ಜಗನ್ಮಾತೆ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ಆ ಭಗವತಿ, ಆ ತಂದೆ, ಆ ಭಾನುಮಂಡಲ, ಆ ವಿಶೇಷವಾಗಿ ಆದಿತ್ಯ ಆರೋಗ್ಯ, ಐಶ್ವರ್ಯ, ಅಂತಸ್ತು, ನೆಮ್ಮದಿ ಸದಾ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆದಾಗಲಿ, ಎಲ್ಲರಲ್ಲೂ ಸತ್ಯ ಬೆಳಗಲಿ. ಒಂದು ದಿನ ಇನ್ನು ಮೇಲೆ ಒಂದು ಸತ್ಯವನ್ನ ಮಾಡ್ತೇವೆ ಅಂತ ಅನ್ಕೊಳ್ಳಿ. ಒಂದು ಸತ್ಯವಾದ ಮಾತು ಮಾತನಾಡುತ್ತೇವೆ. ಇನ್ನು ಕಲಿಯುಗಕ್ಕೆ ನಾವು ಬರೀ ಸುಳ್ಳುಗಳ ಲೋಕ. ದಿನಕ್ಕೊಂದು ಸತ್ಯ ಮಕ್ಕಳ ಹತ್ರ, ಯಜಮಾನ್ರ ಹತ್ರ ಈ ಥರದೊಂದು ಬೆಳೆಸ್ಕೊತೇವೆ ಅಂತ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಈ ವಾರ ಮೇಷರಾಶಿಗೆ ಸ್ವಲ್ಪ ತಳಮಳವೇ, ಸ್ವಲ್ಪ ಒದ್ದಾಟವೇ. ಚತುರ್ಗ್ರಹ ಸಂಗಮ ಅಲ್ವಾ, ತೇರಿಗೆಳಿತು, ಕೋಣ ನೀರಿಗೆಳಿತು, ಅವ್ರು ಸರಿ ಇವರು ಸರಿ. ಶತ್ರುಗ್ರಹಗಳು ಸೇರ್ಕೊಂಡಿದ್ದಾರೆ ಕರ್ಮಸ್ಥಾನದಲ್ಲಿ. ಬುಧ, ಶುಕ್ರ, ಅಸುರ ಗ್ರಹಗಳು ಸೂರ್ಯ, ಕುಜ. ನಾನ್ ಬಿಡಲ್ಲ ಅಂತ, ಇವರಿಬ್ರು ಸುಮ್ಮನಿರಲ್ಲವು ಅಂತ. ತುಂಬಾ ದೊಡ್ಡ ದೊಡ್ಡ ಸ್ಥಾನ, ದೊಡ್ಡ ದೊಡ್ಡ ಅಧಿಕಾರ ಇರತಕ್ಕಂಥವ್ರಿಗೆ ಒಂಥರ ಆ ಸ್ಥಾನವೇ ಶೂಲ, ಆ ಸ್ಥಾನವೇ ಭಾರ ಅನ್ನತಕ್ಕಂಥದ್ದು ಅಷ್ಟೇ. ಇನ್ನು ನಿತ್ಯ ಕೆಲಸ ಕಾರ್ಯ ಮಾಡತಕ್ಕಂಥವ್ರಿಗೆ ಏನೂ ತೊಂದರೆಗಳಿಲ್ಲ, ಚೆನ್ನಾಗಿದೆ. ಮುಖ್ಯವಾಗಿ ತೋಟಗಾರಿಕೆ, ಕಲೆ, ಈ ಒಂದು ಇಂಜಿನಿಯರ್ಸು, ಗೌರ್ಮೆಂಟ್ ಅಫಿಷಿಯಲ್ಸು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ರೈತರಾಗಿದ್ದೀರಿ, ಡ್ರೈವರ್ಸ್ ಆಗಿದ್ದೀರಿ, ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ಮುತ್ತು ಮಾಣಿಕ್ಯ, ಬಂಗಾರ, ಬೆಳ್ಳಿ, ಆಭರಣ ಇವುಗಳಿಗೆ ಸಂಬಂಧಪಟ್ಟಂತ ವ್ಯಾಪಾರ, ಉದ್ಯೋಗ, ಬಂಗಾರದಲ್ಲಿ ಇನ್ವೆಸ್ಟ್ಮೆಂಟು ಎಲ್ಲರೂ ಮಾಡಿ. ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಹಿಂದಕ್ಕಿರಿ. ಬಂಗಾರದಲ್ಲಿ, ಬೆಳ್ಳಿಯಲ್ಲೂ ಕೂಡ ನೀವು ತಗೋಬಹುದು. ಪ್ಯೂರ್ ನೋಡಿ, ನಾನು ಇಷ್ಟೇ ಹೇಳಬಲ್ಲೆ. ಅದಕ್ಕೂ ಕೂಡ 10% ಆಗ್ತಿದ್ದಾರೆ ಬಂಗಾರದ ಅಂಗಡಿಯವರು. ಸಹಾಯ ಬೇಕು ಅಂದ್ರೆ ಸಹಾಯವಾಣಿಗೆ ಕರೆ ಮಾಡಿ, ಏನೋ ಒಂದು ನನಗೆ ಗೊತ್ತಿರೋದು ಹೇಳ್ತಾನೆ. ಬಂಗಾರ ಮಾಡ್ಕೊಡಿ ಅಂತ ಹೇಳಬೇಡಿ, ಸುಮ್ಮನೆ ಅದೊಂದು ನೋವು ಇದೆ. ನಾನು ಗ್ಯಾರಂಟಿ ಇಲ್ಲ. ನೀವು ಬಂಗಾರದ ಕಾಯಿನ್ ತಗೋತೀರಿ 24 ಕ್ಯಾರೆಟ್ ಅಂದ್ರೇನೆ 10% ವರ್ಗೂ ಹಾಕ್ತಾರೆ. ಆಭರಣದ ಅಂಗಡಿನಲ್ಲಿ ಹೋಗಿ ಕೇಳಿ ನೋಡಿ ನೀವು.
6%, 6 to 7%, ಪ್ಲಸ್ GST 3%. ಇವ್ರ ಮನೆ ಬಂಗಾರ ಆಗೋಗ ಚೆನ್ನಾಗಿರ್ಲಿ. ಅಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮೇಷರಾಶಿ ಬ್ಯೂಟಿಫುಲ್ ಜರ್ನಿ. ವೃಷಭ ರಾಶಿ ತೊಂದರೆಗಳೇನೂ ಇಲ್ಲ ಈ ವಾರ, ನಿಮಗೆ ಚೆನ್ನಾಗಿದೆ. ಕಲಾವಿದರಿಗೆ, ಆರ್ಟಿಸ್ಟ್ಗಳಿಗೆ, ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾರ. ಇನ್ನು ಇಂಜಿನಿಯರಿಂಗ್ ವಿಭಾಗದಲ್ಲಿರ್ತಕ್ಕಂಥವ್ರಿಗೂ ಚೆನ್ನಾಗಿದೆ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದೀರಿ, ಹಾಗೆ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿದ್ದೀರಿ, ಸ್ವಂತ ಬಿಸ್ನೆಸ್ಸು, ತುಂಬ ದೊಡ್ಡದಾದಂಥ ಸಂಸ್ಥೆಗಳು, ಸ್ವಲ್ಪ ಟೆನ್ಷನು, ಟ್ಯಾಕ್ಸ್ ಪ್ರಾಬ್ಲಮ್ಸ್ ಇದೆಲ್ಲ ಬರ್ತಕ್ಕಂಥದ್ದಾಗುತ್ತೆ. ಇನ್ಕಮ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, ಬೇರೆ ಬೇರೆ ರೀತಿಯ ತೊಂದರೆಗಳೇನಾದ್ರು ಮಾಡ್ಕೊಂಡಿದ್ರಿ ಅಂದರೆ ನೆತ್ತಿಗೆ ಬರ್ತಕ್ಕಂಥದ್ದಾಗುತ್ತೆ. ವ್ಯವಹಾರಗಳಿಗೆ ತೊಂದರೆ ಏನಿಲ್ಲ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಇಂಜಿನಿಯರಿಂಗ್ ವಿಭಾಗ, ಮೆಕ್ಯಾನಿಕಲ್ ವಿಭಾಗ, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧ, ಲಿಕ್ಕರು, ಮೆಡಿಸನ್ಸು, ಕೆಮಿಕಲ್ಸು, ರಸಗೊಬ್ಬರ, ಆಯುರ್ವೇದ, ಯುನಾನಿ, ಡಾಕ್ಟರ್ಸು, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರ್ಸ್, ಬ್ಯೂಟಿಫುಲ್ ಜರ್ನಿ. ಇನ್ನು ಮಿಥುನ ರಾಶಿ ಸ್ವಲ್ಪ ಧಾವಂತದ ವಾರವೇ. ನಿತ್ಯ ಕೆಲಸ ಮಾಡೋರ್ಗೆ ತೊಂದರೆ ಏನಿಲ್ಲ. ರಿಸ್ಕ್ ಎತ್ಕೊಳ್ಳೋರೆಲ್ಲ ಮುಳುಗ್ತೀರಿ, ಎತ್ಕೊಂಡಿರೋರು ಏಟ್ ತಿಂತೀರಿ. ಗೊತ್ತಿಲ್ಲದ ವ್ಯವಹಾರ ಮಾಡಿಟ್ಟಿದ್ದೀರಿ, ಅದು ದೊಡ್ಡ ಹಳ್ಳ ಆಗಿ ಕುತ್ಕೊಳ್ಳುತ್ತೆ. ದೊಡ್ಡ ವ್ಯವಹಾರಗಳು, ಕಳ್ಳತನದ ವ್ಯವಹಾರ, ಹವಾಲಾ ಹಗರಣ ನೋಡಿ, ಪೊಲೀಸ್ ಅಧಿಕಾರಿ ಯಾರ್ದು ಹವಾಲ, ಇನ್ನೊಂದು ಏನೋ ತಮ್ಮದಲ್ಲದ ಕಾರ್ಯವ್ಯಾಪ್ತಿ, ಹಾಗೆ ಹೀಗೆ ಅನ್ನತಕ್ಕಂಥದ್ದು ಯಾವತ್ತೋ ಮಾಡಿಟ್ಟಿದ್ದು ಅದು ಒಂಥರ ದೊಡ್ಡದಾಗಿ ಬಂದು ನಿಲ್ಲತಕ್ಕಂಥದ್ದಾಗುತ್ತೆ. ತುಂಬಾ ಕೇರ್ಫುಲ್ ಆಗಿರಿ ಮಿಥುನ ರಾಶಿ. ಸಣ್ಣ ಪುಟ್ಟ ಕೆಲಸ ಕಾರ್ಯ ಮೊದಲಿಂದ ಮಾಡ್ಕೊಂಡು ಹೋಗ್ತೀರಿ. ಈ ತರ ಅಡ್ಡದಾರಿ, ಹೈ ರಿಸ್ಕು, ಹೈ ಇನ್ವೆಸ್ಟ್ಮೆಂಟು, ಹೈ ಪಾರ್ಟ್ನರ್ಶಿಪ್ಪು, ಹೈ ಫ್ರೆಂಡ್ಶಿಪ್ಪು, ಹೈ ಒಂಥರ ಭಾರ, ಇದೆಲ್ಲ ಏನು ಎತ್ಕೊಳ್ಳದೆ ಇದೊಂಥರ ನಾನಾಯ್ತು ನನ್ನ ಪಾಡ್ಗಾಯ್ತು ಅಂತ ಇದ್ದೀರಿ ಅಂತ ಇಟ್ಕೊಳ್ಳಿ. ಹೂವಿನ ಅಂಗಡಿ, ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ತರಕಾರಿ ಅಂಗಡಿ, ಸರ್ವಿಸ್ ಇಂಡಸ್ಟ್ರಿ, ಕನ್ಸಲ್ಟೆನ್ಸಿ, ಬ್ಯೂಟಿಫುಲ್. ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್, ಸಾಲ ಎತ್ತಾದ್ರೂ ಸರಿ ನಾನು ಇಳಿತಾನೆ ಮುಳುಗ್ಬಿಡ್ತೀವಿ. ತಲೆನೋವು, ತಲೆಬಾರುಗಳು, ಜನ್ಮರಾಮ ವನವಾಸರಾಮ, ಶಿವ 9 ತಿಂಗಳು ನೀವು ಹುಷಾರಾಗಿರ್ಬೇಕು. ಎಲ್ಲರೂ ಹೇಳ್ತಾರೆ ಮಿಥುನಕ್ಕೆ ಗುರು 2ನೇ ಮನೆಗೆ ಬಂದ್ರೆ ಸೂಪರ್ ಅಂತ. ಆಗ್ಲೇ ನಿಮ್ಗೆ ಜೈಲಿನಂತ ವಾಸ 100% ಹೇಳ್ತಾನೆ. ಯು ಆರ್ ಲಾಕ್ಡ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಜೂನ್ 3 ಮೇಲೆ ಇನ್ನಷ್ಟು ಆಪತ್ತು. 9 ತಿಂಗಳು ಅವನು ಪುಷ್ಯ ನಕ್ಷತ್ರಕ್ಕೆ ಜಾರಬೇಕು. ಅಲ್ಲಿವರೆಗೂ ಹುಷಾರಾಗಿರಿ ಮಿಥುನ ರಾಶಿ. ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಆಗಿದ್ದೀರಿ, ಹುಷಾರು. ವೆಹಿಕಲ್ಸು, ಲಾಂಗ್ ಡ್ರೈವು, ಟ್ರಾನ್ಸ್ಪೋರ್ಟ್ ಇಲಾಖೆ, ಟ್ರಾವೆಲ್ಸ್ ಇಲಾಖೆ, ಹುಷಾರಾಗಿರಿ. ಕರ್ಕಾಟಕ ರಾಶಿ ಕುಂಭದ್ರೋಣ ಮಳೆ ವಾರ. ಉದ್ಯೋಗ, ವೃತ್ತಿ, ಕುಟುಂಬ, ಓಡಾಟ, ಸುತ್ತಾಟ, ಧರ್ಮಪತ್ನಿ, ಯಜಮಾನರು, ಮನೆಯವರು, ಅದ್ಭುತವಾಗಿರ್ತಕ್ಕಂಥದ್ದು. ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಿ, ಕಲಾವಿದರಾಗಿದ್ದೀರಿ. ಬಟ್ಟೆ, ಡಿಸೈನಿಂಗ್, ಅಲಂಕಾರ, ಮೇಕಪ್ಪು, ಒಪ್ಪ, ಓರಣ, ಮದುವೆ ಮನೆಗಳು, ತೋಟದ ಮನೆಗಳು, ವಿಲ್ಲಾಗಳು, ರೆಸಾರ್ಟ್ಗಳು, ಇಂಥದ್ದು ಈ ಒಂದು ಸೆಂಟುಗಳು, ಕಟ್ಟಿಂಗು, ಮೇಕಪ್ಪು, ಬ್ಯೂಟಿಫುಲ್ ಜರ್ನಿ ನಡೀತಕ್ಕಂಥದ್ದಾಗುತ್ತೆ. ಮಾಧ್ಯಮ ರಂಗದಲ್ಲಿರ್ತಕ್ಕಂಥ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಫ್ಯಾಂಟಾಸ್ಟಿಕ್ ಜರ್ನಿ ಆಗತಕ್ಕಂಥ ಒಂದು ಪ್ರಭಾವ ಚೆನ್ನಾಗಿದೆ ಈ ವಾರ. ಡೋಂಟ್ ವರಿ. ಸಾಲ ಯಾರಿಗೂ ಕೊಡಕ್ ಹೋಗ್ಬಿಡಿ. ನಾನು ಹೇಳಿದ್ದೇನೆ, ಉತ್ತರಾಯಣದಲ್ಲೇ ಹೇಳ್ಬಿಟ್ಟಿದ್ದೇನೆ, ಈ ಒಂದು ಇನ್ನು ಮೇಲೆ ಕೊಟ್ಟು ಕೆಡೋರಕ್ಕೆ ಹೋಗ್ಬೇಡಿ. ಬೇಡವೇ ಬೇಡ, ಯಾರಾದ್ರೂ ಕೊಡ್ಬೇಡಿ. ಕೊಡ್ತೀರಿ, ಒಳ್ಳೆ ಲಾಯರ್ ಹತ್ರ ಹೋಗ್ಬಿಡಿ. ದಯಮಾಡಿ ಹೇಳ್ತಾನೆ, ಹೋಗಿ ಲಾಯರ್ ಹತ್ರ ಕುತ್ಕೊಳ್ಳಿ. ಒಂದು 5,000 ನೀಟಾಗಿ ಕೊಟ್ಟು, ನೀಟಾಗಿ ಡಾಕ್ಯುಮೆಂಟ್ಸ್ ಮಾಡಿಸಿ, ಸೈನ್ ಮಾಡಿಸಿ ಕುತ್ಕೊಂಡು ಕೊಡಿ. 1 ಲಕ್ಷದ ಮೇಲೆ ದುಡ್ಡು ಕೊಡ್ತೀನಿ ಅಂದ್ರೆ 5,000 ಖರ್ಚು ಮಾಡಿ. ಅಯ್ಯ ಅಂತ ಕೆಲ್ಸಗಳೇ ಮಾಡ್ಬೇಡಿ. ಗುರು ವಕ್ರ ಹೋಯ್ತು. ಗೌರ್ಮೆಂಟೇ ನಮ್ ದುಡ್ಡು ಕೊಡೋದಿಲ್ಲ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಸಿಂಹ ರಾಶಿ. ಗುರು ಚೆನ್ನಾಗಿದೆ, ಬ್ಯೂಟಿಫುಲ್. ಬಟ್ 6ನೇ ಮನೆಯಲ್ಲಿ ಒಂಥರ ಋಣಂ ಅಂತ ಹೇಳ್ತೇವೆ, ಒಂಚೂರು ತಳಮಳಗಳೇ. ಶುಕ್ರನು ಅಲ್ಲಿ ಕೂಳ್ತಿದ್ದಾನೆ, ಮಹಾಲಕ್ಷ್ಮಿ ಕಾರಕ, ನಾರಾಯಣ ಕಾರಕ, ಅಲ್ಲೇ ಕುಳಿತಿದ್ದಾನೆ ಬುಧ. ಕುಜ ಯೋಗಕಾರಕ, ದಟ್ ಇಸ್ ಬ್ಯೂಟಿಫುಲ್. ಬಟ್ ಸೂರ್ಯ 6ನೇ ಮನೆಯಲ್ಲಿ ಕೂತ್ಕೊಂಡ್ರೆ ಒಳ್ಳೇದು. ಬಟ್ ಲಗ್ನಾಧಿಪತಿ ನಾನೇ ಹೋಗಿ ಸಾಲದ ಮನೇಲಿ ಕೂತ್ಕೊಂಡ್ರೆ, ಸೊ ತಲೆ ಕೆಡಿಸೋ ವ್ಯವಹಾರಗಳು ಮಾಡಬೇಡಿ, ಗೊತ್ತಿಲ್ಲದ ವ್ಯವಹಾರ ಮಾಡಬೇಡಿ, ಹೈ ರಿಸ್ಕ್ ತಗೋಬೇಡಿ. ನಿಮ್ಮ ಇನ್ಕಮ್ 1 ಲಕ್ಷ ಬರ್ತಿದ್ಯಾ, ಮ್ಯಾಕ್ಸಿಮಮ್ 10,000 ರೂಪಾಯಿ ಮೇಲೆ ರಿಸ್ಕ್ ತಗೋಬೇಡಿ. ಖಂಡಿತ ನಿಮ್ಮನ್ನ ಸಾಲ ಮಾಡಿಸುತ್ತೆ.
ಅಷ್ಟಮದಲ್ಲಿ ಬೇರೆ ಶನಿ, ಯಾವುದೋ ಇಲ್ಲ ತಲೆನೋವು, ಯಾವುದೋ ಇಲ್ಲ, ನಿಮ್ಗೊಂಥರ ಅನುಮಾನ ಅನ್ನಿಸ್ತಿದೆ, ಇದು ಯಾಕೋ ಬೇಡವೇ ಬೇಡ, ಅದಕ್ಕೆ ಕೆಲವೊಂದು ಸಿಗ್ನಲ್ಗಳು ಹೇಳ್ತಾನೆ. ಕೆಲವೊಂದು ಸಮಯ ಯಾರನ್ನು ನಾವೇನೋ ಡಾಕ್ಟ್ರು ಇಲ್ಲ ಏನೋ ಒಂದು ಮಾತಾಡಕ್ ಹೋಗ್ತಿರ್ತೇವೆ, ಅವ್ರ ಹತ್ರ ಒಂದು ಮನೆ ತಗೊಳಕ್ಕೆ, ಜಾಗ ತಗೊಳಕ್ಕೆ. ನನ್ಗೆ ಈಗಲೂ ನೆನಪಿದೆ, ಒಂದು ಜಾಗ ತಗೊಳಕ್ಕೆ ನಾನು ನಮ್ಮ ಸ್ನೇಹಿತರು ಹೋಗ್ತಿದ್ವಿ, ತುಂಬು ಕುಟುಂಬ. ಒಂದು 20 ವರ್ಷದ ಹಿಂದ್ಗಡೆ ಮಾತು. ಇಲ್ಲೇ ವಿದ್ಯಾರಣ್ಯಪುರ ಈ ಕಡೆ ಎಲ್ಲೋ ಬರುತ್ತೆ, ಅದು ಇನ್ನು ಇಲ್ಲ ಆ ಕಡೆ ಗಂಗಮ್ಮ ಸರ್ಕಲ್ ಅಂತ ಬರುತ್ತೆ. ಹೋಗ್ತಿರ್ಬೇಕಾದ್ರೆ ಮಾತುಕತೆ, ಜಾಗ ಎಲ್ಲ ನೋಡ್ಕೊಂಡು ಬಂದಿದ್ವಿ, ಮನೆ ಎಲ್ಲ ಇತ್ತು, ಬ್ಯೂಟಿಫುಲ್ ಹೊಸ ಮನೆ. ಮಾತುಕತೆಗೆ ಹೋಗ್ತಿದ್ವಿ. 80 lakhs, ನನ್ನ ಹತ್ರ ಒಂದು 20 ಲಕ್ಷ ಇತ್ತು, ಇನ್ನೊಂದು 60 ಲಕ್ಷ ಲೋನ್ ತೆಗಿಯೋ ಸಂದರ್ಭ. ಹೋಗ್ತಿರ್ಬೇಕಾದ್ರೆ ಇನ್ನೇನು ಒಂದು 500 ಮೀಟರ್ ಇದೆ, ನನ್ನ ಕಾರ್ ಪಂಚರ್. ಇದೊಂದು 20-22 ವರ್ಷದ ಹಿಂದ್ಗಡೆ. ನಾನು ಹೇಳ್ಬಿಟ್ಟೆ, ಸರ್ ಸ್ನೇಹಿತರಿಗೆ ಹೇಳ್ಬಿಟ್ಟೆ, ನನ್ಗೆ ಈ ಜಾಗ ಬೇಡ ಅಂತ. ಇದೇನು ರವಿಶಂಕರ್ ಹಿಂಗೆ ಹೇಳ್ತಿದ್ದೀರಿ ಅಂತ. ಇಲ್ಲ ಸರ್, ಇದು ಯಾಕೋ ಲಕ್ಷಣ ಸರಿ ಇಲ್ಲ, ಏನ್ ಮಾಡೋಣ ಅಂತ. ಏನೋ ಒಂದು ಟೆಕ್ನಿಕ್ ಹೇಳ್ಕೊಟ್ರು. ಆ ಜಾಗ ಬಂದು 1,000 ರೂಪಾಯಿ ಓಡುತ್ತೆ ರವಿಶಂಕರ್. 1800 ಅಡಿ ಅಂದ್ರೆ 18 ಲಕ್ಷ. ಆತ ಹಬ್ಬಬ್ಬಾ ಅಂದ್ರೆ ಒಂದು ಚದರಕ್ಕೆ 1 ಲಕ್ಷ ಅಂದ್ರೆ 18 ಚದರ ಕಟ್ಟಿದ್ದಾನೆ. 18 ಲಕ್ಷ, 36 ಲಕ್ಷ. ನೀವು 42 ಲಕ್ಷದ ಮೇಲೆ ಕೇಳಬೇಡಿ, ಅಷ್ಟೇ. ಮನೆ ಕಟ್ಟಿ ಆಗಿದೆ, ಅವ್ರನ್ನ ಯಾರು ಕಟ್ಟು ಅಂತ ಹೇಳಿದ್ರು. ನಮ್ಮ ಪ್ಲಾನ್ ತರನೇ ಕಟ್ಟಿದ್ದಾರೆ, ಅವ್ರು ಎಷ್ಟು ಕಟ್ಟಿದ್ರೆ ನಾವು ಆಲ್ಟರ್ನೇಟ್ ಮಾಡ್ಕೊಳ್ಳೋದಿರುತ್ತೆ ಅಂತ. ಸರಿ ಆಯ್ತು ಅಂತ ಹೋದ್ವಿ. ಬ್ಯಾಂಕ್ ಲೋನ್, ಪೇಪರ್, ಸ್ಯಾಂಕ್ಷನ್ ಎಲ್ಲ ರೆಡಿ. ಕುತ್ಕೊಂಡೆ, ತುಂಬಾ ದೊಡ್ಡವರು. ಕೇಳಿದ ತಕ್ಷಣ 80 ಲಕ್ಷ ಅಂದ್ರು. ಡಬಲ್ಲೇ ಅಂದ್ರೆ ಇನ್ನೊಂದು 2 ಲಕ್ಷ 3 ಲಕ್ಷ ಎಕ್ಸ್ಟ್ರಾ ಕೇಳಿ ಒಂದು 45 ಕುಂದಿರ್ಸೋಣ, ಬೇಕಾದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಹೇಳಿದೆ, ಸರ್ ನೋಡಿ ಎಷ್ಟುಂಟು, ಇದೇನ್ರಿ ಅರ್ಧಕ್ಕೆ ಹೇಳ್ತೀರ ಅಂತ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಮುಖ ನೋಡ್ತಿದ್ದಾರೆ. ಗುರುಜಿಗೆ ಇದೇನ್ ಲೆಕ್ಕ ಅಂತ ಪಕ್ಕದಲ್ಲಿ ಒಬ್ಬರನ್ನ ಇಟ್ಕೊಂಡಿದ್ದೆ ನನ್ನ ಅದೃಷ್ಟಕ್ಕೆ. ಅವ್ರು ಹೇಳ್ಕೊಟ್ಟಿತ್ತು. ಅದರಿಂದ ನಾನು ಪಾರಾದೆ. ಇಲ್ಲ ಆಗೋದಿಲ್ಲ ಅಂದ್ರು. ನಾನು ಇಲ್ಲ ಬಿಡಿ ಸರ್, ಒಳ್ಳೆ ಕಡೆದಾಗ ಬರ್ತಾ ಹೇಳ್ದೆ, ದಯಮಾಡಿ ಕ್ಷಮಿಸಿನೆ, ನಾನು ತಗೊಳಕ್ಕೆ ಬಂದಿದ್ದು, ಬಟ್ ನಮ್ಗೇನೋ ಒಂದು ಶಕುನ ನಡೀತು, ಅದಕ್ಕಿಂತ ಕಡಿಮೆ ರೇಟಿಗೆ ಕೇಳಿಲ್ಲ. ಫ್ಯಾಕ್ಟ್ ನಾನು ಅದೇ, ಇನ್ನೊಂದು 5 ಲಕ್ಷ ಎಕ್ಸ್ಟ್ರಾ ಅಂದ್ರೂ ನಾನು ಕೊಟ್ಬಿಡ್ತಿದ್ದೆ, ನೀವು ಒಪ್ಪಲ್ಲ, ಇದೇನು ಹಾಗೆ ಹೀಗೆ ಅಂದ್ರೆ ನಮ್ಗೆ ಯಾಕೋ ಕೆಲವು ಶಕುನಗಳು ಸರಿಯಾಗಿ ನಡೆದಿಲ್ಲ ಅಂತ ಬಂದ್ಬಿಟ್ಟು ನೋಡಿದ್ರೆ ಅದು ಬೇರೆನೆ ಕತೆ. ಆ ಜಾಗ ಅದು ಅಕ್ವಿಸಿಷನ್ ಲ್ಯಾಂಡು, ಗೌರ್ಮೆಂಟ್ ಅಕ್ವಿಸಿಷನ್ ಲ್ಯಾಂಡು, ಪವರ್ ಸ್ಯಾಂಕ್ಷನ್ ಆಗಿಲ್ಲ, ಏನೇನೋ ಚಿತ್ರಣ ಆಗ್ಬಿಟ್ಟಿದೆ. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ನೋಡಿ, ಬಿಲ್ಡಿಂಗ್ ಬಂದಿದೆ, ಆತ ಪವರೇ ಸ್ಯಾಂಕ್ಷನ್ ಆಗಿಲ್ಲ. ಅರ್ಧ ಜಾಗ ಗೌರ್ಮೆಂಟ್ ಅಕ್ವಿಸಿಷನ್ ಆಗಿದೆ, ಅರ್ಧ ಜಾಗ ಲೇಔಟ್ ಅಲ್ಲಿ ಇದೆ. ನೀವೇನಾದ್ರು ತಗೊಂಡಿದ್ರಿ ಅಂದ್ರೆ ಅಷ್ಟೇ ಗುರುಜಿ ಚಿತ್ರಾನ್ನ ಅಂತ ನೋಡಿ. ಸೊ ನಮಗೆ ಕೆಲವು ಹೋಗುವಾಗ ಅದು ಯಾಕೋ ಅರ್ಧಂಬರ್ಧ ಮಾಡ್ತಿದೆ ಆ ಬಿಸ್ನೆಸ್ಸು, ಆ ವ್ಯವಹಾರ. ಕಾಯೋಣ. 100% ಸೂರ್ಯ ನಿಮ್ಮ ರಾಶಿಯಾಧಿಪತಿ 6ನೇ ಮನೇಲಿ ಇದ್ದಾನೆ. ಬುಧ ಧನಕಾರಕ, ಲಕ್ಷ್ಮೀಕಾರಕ 6ನೇ ಮನೆ. ನಿಮ್ ದುಡ್ಡು ಕಳ್ಕೊಳಕ್ ಸಿದ್ಧರಾಗಿ ಸಿಂಹರಾಶಿ. ಅಂದ್ರೆ ಯಾವುದೋ ಈ ತರ ತಲೆನೋವು ಸಿಕ್ಕಾಕೋತೀವಿ. ದಯಮಾಡಿ ಹೇಳ್ತಾನೆ, ಅಂತ ಸಿಗ್ನಲ್ ಸೂಚನೆ ಕೊಡ್ತಿದೆ. ಏನು ಬೇಡ. ಒಂದು ಕ್ರಿಕೆಟರ್, ಒಂದು ಹೆಣ್ಮಗು ಮದುವೆಗೆ ಮೊದಲು ಎಂಗೇಜ್ಮೆಂಟ್ ಒಂದು ಎಡವಟ್ಟು ನಡೆಯುತ್ತೆ, ಒಂದು ಆಕ್ಸಿಡೆಂಟ್ ನಡೆಯುತ್ತೆ ರೀ, ಆಗ್ಲೇ ನೆನ್ಸ್ಕೋಬೇಕಿತ್ತು. ಮದುವೆ ನಾಳೆ ಅಂದ್ರೆ ಇವತ್ತು ಸಂಜೆ ತಂದೆಗೊಂದು ಪ್ರಾಬ್ಲಮ್ ಆಗುತ್ತೆ, ಹುಡುಗನ್ಗೆ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಮದುವೆ ಕ್ಯಾನ್ಸಲ್ ಮಾಡ್ಕೊಡ್ತಾರೆ, ಆಮೇಲೆ ಹೊಸ ಕಥೆಗಳು ಬರುತ್ತೆ ಹುಡುಗನ ಬಗ್ಗೆ, ಇನ್ನೊಂದು ಅದು ಇದು ಅನ್ನತಕ್ಕಂಥದ್ದು. ವಾಟ್ ಎವರ್, ಫೇಮಸ್ ಸೆಲೆಬ್ರಿಟಿ ಕೇಳಿರ್ತೀರಿ, ಅದೃಷ್ಟಕ್ಕೆ ಹಾಕಿ ನಿಲ್ಲಿಸ್ಬಿಟ್ಲು, ಈಗ ಸದ್ಯಕ್ಕೆ ಬೇಡ ಮದುವೆ ಅಂತ. ಆಮೇಲೆ ಪೂರ್ತಿ ಮಗು ಹಾಕೊಂಡಿದ್ದಾರೆ, ಬಿಡಿ ಅವ್ನ ಪಾಡ್ಗೆ ಅವನು. ಈಕೆ ಬಂದು IPL ಆಡ್ತಿದ್ದಾಳೆ ಆ ಮಗು. ಸೊ ಸಮ್ ಸಿಗ್ನಲ್ಸ್ ಆರ್ ಗಿವಿಂಗ್, ನೀವು ಕೇಳುವುದಿಲ್ಲ. ಈ ಕಾಮನ್ ಪೀಪಲ್ ಕೇಳೋದಿಲ್ಲ, ಮಾಡಿಬಿಟ್ಟು ಆಮೇಲೆ ಬರೋದು. ಸೊ ಸಿಂಹ ರಾಶಿ ಈ ವಾರ ನೀವು ಹುಷಾರಾಗಿರಿ. ಹೈ ರಿಸ್ಕ್ ಇಲ್ಲದ ಯಾವುದೇ ಒಂದು ಕನ್ಸಲ್ಟೆನ್ಸಿ ವೃತ್ತಿಗಳು ನಿಮ್ಗೆ ಅನುಕೂಲ. ಧನಂ ಧಾನ್ಯಂ ನೆಮ್ಮದಿ ಎಲ್ಲ ಇದೆ. ಇದು ಬಿಟ್ಟು ನಾನು ರಿಸ್ಕ್ ತಗೋತೀನಿ, ನಾನು ಆಗೋದೇ ಹೋಗಿ ಕಟ್ಟಿಸ್ಕೊಳ್ಳಿ, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಪಂಚಮದಲ್ಲಿ ಚತುರ್ಗ್ರಹ ಸಂಗಮ, ಲಕ್ಷ್ಮೀನಾರಾಯಣ ಸಂಗಮ, ಬ್ಯೂಟಿಫುಲ್. ಆಮೇಲೆ ಸೂರ್ಯ ಅಲ್ಲೇ ಕೂತಿದ್ದಾನೆ, ಬುಧಾದಿತ್ಯ ಯೋಗ, ಸೂಪರ್.
7ನೇ ಮನೇಲಿ ಶನಿ ಗುರುಸಾರ. ಗುರು ನಿಮಗೆ ನಿಜವಾಗ್ಲೂ ಬಾಧಕ. ನಿಜ ಹೇಳ್ಬೇಕಂದ್ರೆ ಗುರು ಬಾಧಕ. ಅವನು ವಕ್ರವಾಗಿರೋದ್ರಿಂದ ಒಳ್ಳೇದಾಗ್ತದೆ. ಮನೆ, ಮಗು, ಕುಟುಂಬ, ಓಡಾಟ, ಸುತ್ತಾಟ, ಭೂಮಿ ಸಂಪಾದಿಸ್ತೀರಿ, ಮನೆ, ವ್ಯವಹಾರ ಇವೆಲ್ಲವನ್ನು ನೋಡತಕ್ಕಂಥ ವಾರ. ಒಳ್ಳೆ ಒಂದು ಈ ಭರತನಾಟ್ಯ, ಮ್ಯೂಸಿಕ್, ಮೇಕಪ್, ಆರ್ಟಿಸ್ಟ್ಗಳನ್ನ ಕಲಿಸ್ತಕ್ಕಂಥದ್ದು, ರೂಪಿಸ್ತಕ್ಕಂಥದ್ದು, ಹೋಟೆಲ್ ಇಂಡಸ್ಟ್ರಿ ಕೋಚಿಂಗ್, ಮೇಂಟೆನೆನ್ಸ್, ಸೂಪರ್ವೈಸಿಂಗ್, 5 ಸ್ಟಾರ್ ಹೋಟ್ಲು, ಏರ್ಲೈನ್ಸು, ದೊಡ್ಡ ದೊಡ್ಡ ಬೋಟಿಗೆ ಇಟ್ಟಿದ್ದೀರಾ, ಅದನ್ನ ನೋಡ್ಕೋತಿದ್ದೀರಾ. ಚಿನ್ನದ ಮಳಿಗೆ ನೋಡ್ಕೋತಿದ್ದೀರಾ, ಬಂಗಾರದ ಮಳಿಗೆ ನೋಡ್ಕೋತಿದ್ದೀರಾ, ಬೆಳ್ಳಿ ಮಳಿಗೆ ನೋಡ್ಕೋತಿದ್ದೀರಾ. ಸೊ ಲಕ್ಸುರಿ ಐಟಮ್ಸ್ ಅಂಗಡಿಗಳು ಸೂಪರ್ವೈಸ್ ಮಾಡ್ತಿದ್ದೀರಾ. ಇಂಥ ಒಂದು ವೃತ್ತಿ ಉದ್ಯೋಗ ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ವಾರ. ತುಲಾ ರಾಶಿ ಒಳ್ಳೆ ಮಳೆಗಾಲ. ಹಾಗೆ ಅಲ್ಲಿ ನೋಡಿ, ಅಲ್ಲಿ ಅಸುರ ಗ್ರಹಗಳು, ಭಾಗ್ಯಧ್ವಂಸ, ಗುರು ವಕ್ರ ಅಲ್ಲಿ ಭಾಗ್ಯದಲ್ಲಿ. ನಿಮಗ್ ಬರೋದನ್ನ ಯಾರೋ ಕಿತ್ಕೋತಾರೆ, ಇಲ್ಲ ನಿಮ್ಮನ್ನ ಚೆನ್ನಾಗಿರೋದನ್ನ ಯಾರೋ ಹೊಡಿತಾರೆ. ಆರನೇ ಮನೆಯಲ್ಲಿ ಶನಿ ಇದ್ರೆ ಯೋಗ ವೃದ್ಧಿ ಅಂತ ಹೇಳ್ತಾರೆ. ಅವನನ್ನು ಸೋಲ್ಸೋರೇ ಇಲ್ಲ. ತಮಾಷೆ ಹೇಳ್ಬೇಕು ಅಂದ್ರೆ ತುಲಾ ರಾಶಿಯವ್ರನ್ನ ಹಾಕೊಂಡು ಜಡ್ದಾಕ್ಬಿಟ್ಟಿರುತ್ತೆ. ಶನಿ ಗುರುಸಾರದಲ್ಲಿ ಇರತಕ್ಕಂಥದ್ದು. ಅಲ್ಲಿಗೆ ಷಷ್ಠಸ್ಥಾನದಲ್ಲಿ ಗುರು ಇದ್ರೆ ದೇಶಾಂತರ, ಪಲಾಯನ, ಓಡೋಗ್ಬಿಡ್ಬೇಕು, ಮರ್ಯಾದೆ, ಅವಮರ್ಯಾದೆ, ಅಪಮಾನ, ದೊಡ್ಡ ಒಂದು ಅಧಿಕಾರಿ ಅಲ್ಲಿ ನೋಡಿ ಅವಮಾನ, ಬದುಕ್ಬೇಕಾ ಅನ್ಸೋಷ್ಟು ವಾಲಂಟಿಯರ್ ರಿಟೈರ್ಮೆಂಟ್ ಮಾತು ಬಂದ್ಬಿಟ್ಟು. ನೀನು ಯಾರೇ ಡಿಸ್ಮಿಸ್ ಮಾಡೋದು? ನೀವು ಗಮನಿಸಿ ನೋಡಿ, ಇಂಥದ್ದು ಏನೇನೋ ಕೇಳ್ತಿರ್ತಾರೆ. ಶನಿ ಗುರುಸಾರದಲ್ಲಿದ್ದಾನೆ. ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಶನಿ ಸಾರಕ್ಕೆ ಬರ್ಬೇಕು. ಶನಿ ನಕ್ಷತ್ರಕ್ಕೆ ಬುಧ ನಕ್ಷತ್ರಕ್ಕೆ ಬಂದಾಗ ರಾಜಯೋಗ ನಿಮಗೆ. ದಟ್ ಈಸ್ ದಿ ಬ್ಯೂಟಿ. ಸೊ ಗುರು ವಕ್ರ ಇರೋದನ್ನ ಒಂದಷ್ಟು ಇದಿರಿ. ಈಗ ಕಲಾ ಮಾಧ್ಯಮ, ಈ ಒಂದು ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನಿಂಗ್, ತೋಟಗಾರಿಕೆ, ಅರಣ್ಯ ಇಲಾಖೆ, ಹೈನುಗಾರಿಕೆ, ಇಂಥ ಒಂದು ಇವುಗಳಲ್ಲಿ ಟ್ರಾನ್ಸ್ಪೋರ್ಟ್ ಇಲಾಖೆ, ಡ್ರೈವರು, ವೆಹಿಕಲ್ಸು, ಟ್ರಾವೆಲ್ಸು, ತೀರ್ಥಕ್ಷೇತ್ರಗಳನ್ನ ಬುಕ್ ಮಾಡೋದು, ಎಂಟರ್ಟೈನ್ಮೆಂಟ್ ಕ್ಷೇತ್ರಗಳಿಗೆ ಕರ್ಕೊಂಡು ಬರೋದು, ಈ ಕೆಸಿನೋ, ಕ್ಲಬ್ಸು, ಈ ಅಂಡಮಾನ್ ನಿಕೋಬಾರು, ಇಂಥ ಜಾಗಗಳಿಗೆ ಟ್ರಿಪ್ಸು, ಇದೆಲ್ಲ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಅಂತ ವ್ಯವಹಾರ ಉದ್ಯೋಗಗಳು ತೊಡಗಿಸ್ಕೊಂಡಿದ್ರೆ ಬಂಪರ್ ಬೆಳೆಯೇ ನಿಮಗೆ. ಸ್ವಲ್ಪ ಈ ಒಂದು ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವ್ರಿಗೂ ಅನುಕೂಲ. ವೈದಿಕ, ನ್ಯಾಯ, ಲೀಗಲ್ಲು, ಪೊಲೀಸ್ ಇರೋರಿಗೆ ಸುಂಟ್ರು ಗಾಳಿಯ. ವೃಶ್ಚಿಕ ರಾಶಿ ಶನಿ ಗುರುಸಾರದಲ್ಲಿದ್ದು ಗುರು ವಕ್ರವಾಗಿದ್ದು 3ನೇ ಮನೆಯಲ್ಲಿ ಕುಜ, ಲಕ್ಷ್ಮೀನಾರಾಯಣ ಯೋಗ, ರಾಮಚಂದ್ರ, ಭೂಮಿ ಯೋಗ, ಮನೆ ಯೋಗ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ಎಂಟರ್ಟೈನ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ, ಡಾಕ್ಟರ್ ಆಗಿದ್ದೀರಿ, ಸರ್ಜನ್ ಆಗಿದ್ದೀರಿ, ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಿ, ಎನಿಥಿಂಗ್ ಫಾರ್ಮಸ್ಯೂಟಿಕಲ್ ಲೈನ್ ಅಲ್ಲಿ ಇದ್ದೀರಿ, ಡಿಸ್ಟ್ರಿಬ್ಯೂಷನ್ ಲೈನ್ ಅಲ್ಲಿ ಇದ್ದೀರಿ, ಬಂಗಾರ ಬೆಳ್ಳಿ ಆಭರಣಗಳ ಒಂದು ತಯಾರಕರಾಗಿದ್ದೀರಿ. ಶುಕ್ರ ಬುಧ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾನೆ. ಮೆಟಲ್ಸ್ಗೆ ಸಂಬಂಧಪಟ್ಟಂತ ವ್ಯಾಪಾರ, ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ವ್ಯವಹಾರ, ದೊಡ್ಡ ದೊಡ್ಡ ಎಂಪ್ಲಾಯ್ಮೆಂಟ್ಗಳನ್ನ ಕ್ರಿಯೇಟ್ ಮಾಡತಕ್ಕಂಥ ವ್ಯವಹಾರ ವ್ಯಾಪಾರ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಲೇಬರ್ ಇಂಡಸ್ಟ್ರಿ, ಗೋಡೌನ್ಗಳನ್ನ ಇಟ್ಕೊಂಡಿದ್ದೀರಿ, ದೊಡ್ಡ ದೊಡ್ಡ ಮಾಲ್ಸು, ಥಿಯೇಟರು, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ಗೆ ಲೇಬರ್ ಸಪ್ಲೈ ಮಾಡ್ತಕ್ಕಂಥದ್ದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿರೋದು, ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ಗಳಲ್ಲಿರೋದು, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಇನ್ನು ಧನುಸು ರಾಶಿ ವಿಶೇಷವಾಗಿ ಧನಸ್ಥಾನದಲ್ಲಿ ನಿಮಗೂ ಅಷ್ಟೇ ಮಕ್ಕಳೇ. ನೋಡಿ, ಒಬ್ರು ಇಬ್ರು ಇರೋದು ಒಳ್ಳೇದು. ನಾವೆಲ್ಲರೂ ಹೇಳ್ತಾರೋ ಹಿಂಗಿದ್ರೆ ಹಂಗೆ. ಇವರೆಲ್ಲ ಕಿತ್ತು ತಿಂದು ಹಾಕ್ಬಿಡ್ತಾರೆ. ಅದ್ ನಮ್ಮನ್ನ ಒಂದು ಭ್ರಮೆಯಲ್ಲಿ ಮೂಡಿಸ್ಬಿಡುತ್ತೆ. ರಾವಣಾಸುರನಿಗಾಗಿದ್ದದೆ, ದುರ್ಯೋಧನ್ಗಾಗಿದ್ದದೆ, 4 ಜನ ಸೇರ್ಕೊಂಡಿದ್ದ ದುಷ್ಟ ಚತುಷ್ಟಯ ಕೂಟ ಮುಗಿದೋಯ್ತು. 4 ಜನ ಒಳ್ಳೆಯವರು ಇರಬಾರ್ದು, ಅದಕ್ಕೆ ವನವಾಸಕ್ಕೆ ಹೋಗಿದ್ದು ಪಾಂಡವರು. 4 ಜನ ಕೆಟ್ಟವರು ಇರಬಾರ್ದು, ಅಧಿಕಾರ ಬಂತು, ಕಡೆಗೆ ಎಲ್ಲರೂ ಮಣ್ಣಾಗಿ ಹೋಗ್ಬಿಟ್ರು. ಅಂದ್ರೆ ಅತಿ ಒಳ್ಳೆತನವೂ ಒಳ್ಳೇದಲ್ಲ, ಅತಿ ಕೆಟ್ಟತನವೂ ಒಳ್ಳೇದಲ್ಲ. ಎಲ್ಲಿ ಯಾವಾಗ ಹೇಗ್ ಬಳಸ್ಕೋಬೇಕು. ಇವಾಗ ನೋಡಿ, ಬರೀ ಈ ಬುರುಡೆ ಬಿಡೋ ರೀಲ್ಸ್ಗಳು ಶುರು ಆಗ್ಬಿಟ್ಟಿದೆ. ಹಾಗಲಕಾಯಿ ಜ್ಯೂಸ್ ಕುಡ್ದ ಅಂದ್ರೆ ಸೂಪರು, ಶುಗರ್ಗೆ ಅದು ಇದು ಅಂತ ಹೇಳ್ಬಿಟ್ಟು. ಒಳ್ಳೆ ಡಾಕ್ಟರ್ನ ಕೇಳಿ ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ದಿನ ಹಾಗಲಕಾಯಿ ಜ್ಯೂಸ್ ಕುಡಿದೆ ಅಂದ್ರೆ ಏನೇನೋ ಸುಟ್ಟೋಗುತ್ತೆ. ಎಲ್ಲರೂ ಪಂಡಿತರುಗಳಾಗ್ಬಿಟ್ಟಿದ್ದಾರೆ.
ಬುರುಡೆ ಬಿಡೋರೆ ಆಗ್ಬಿಟ್ಟಿದ್ರೆ. ಅದಕ್ಕೆ ಒಂದು ಸಿದ್ಧಾಂತ ಇಲ್ಲ, ಥೀಸಿಸ್ ಇಲ್ಲ, ರಿಸರ್ಚ್ ಇಲ್ಲ. ಅವ್ರು ಡಾಕ್ಟ್ರೇನಾ? ಅವ್ರಿಗೆ ಅದ್ರಲ್ಲಿ ಪಳಗಿದಾರೆ 10 ವರ್ಷ. ಯಾರ್ಯಾರೋ ಇದು ಎಲ್ಲಾ ರಂಗದಲ್ಲೂ ಆಗ್ಬಿಟ್ಟಿದೆ. ಎಲ್ರೂ ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಆಗ್ಬಿಟ್ಟಿದ್ದಾರೆ. ಎಲ್ರು ಇದನ್ನ ತಿಂದ್ರೆ ಡಯಾಬಿಟಿಸ್ ಹೋಯ್ತು, ಇದನ್ನ ತಿಂದ್ರೆ ಇನ್ನೊಬ್ಬ ಆಕೆ ಒಂದ್ ಬಂದು ಬುರುಡೆ ಬಿಡುತ್ತೆ, ಶಿವ ಈರುಳ್ಳಿ ಎಲೆ ತಿನ್ಬಿಟ್ಟ ಅಂದ್ರೆ ಹೆಂಗಾಗುತ್ತೆ ಅಂತ. ಎಲ್ಲಿದೆ? ಯಾವುದ್ರಲ್ಲಿದೆ? an apple a day keeps doctor away ಅಂತ ಹೇಳಿದ್ರ ಅಂದ್ರೆ, ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನೀವು ಆಪಲ್ ತಿಂದಂದ್ರೆ ಬರಬಾರ್ದು ಕಾಯಿಲೆಗಳೆಲ್ಲ ಬರುತ್ತೆ. ಬರ್ದಿಟ್ಕೊಳ್ಳಿ. ಕೇಳಿ ಅವ್ರನ್ನ, ಈ ಆಪಲ್ ಯಾವ ಆಪಲ್ ಅಂತ ಕೇಳಿ. ವಾಷಿಂಗ್ಟನ್ ಆಪಲ್ ಅಂತಾನೆ, ಆಫ್ರಿಕಾ ಆಪಲ್ ಅಂತಾನೆ, ಆಸ್ಟ್ರೇಲಿಯಾ ಆಪಲ್ ಅಂತಾನೆ. ಆಸ್ಟ್ರೇಲಿಯಾದಿಂದ ಆಪಲ್ ಇಲ್ಲಿ ಬರ್ಲಿಕ್ಕೆ ಎಷ್ಟು ದಿನ ಆಗುತ್ತೆ ಶಿಪ್ ಅಲ್ಲಿ? ಏನು ಪ್ಲೇನ್ ಅಲ್ಲಿ ತುಂಬಿಸ್ಬಿಡ್ತಾರೆ? ಏನ್ ಮಾತಾಡ್ತೀರಿ? ಪ್ಲೇನ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಅನ್ಕೊಂಡಿದ್ದೀರಿ? ಪ್ಲೇನ್ ಅಲ್ಲಿ ಎಷ್ಟು ತುಂಬಿಸ್ಬೋದು? 180 ಜನ, ಒಬ್ಬೊಬ್ರದ್ದು ಆವ್ರೇಜ್ಲಿ 80 kg ಅಂತ ನಾವು ತೆಗೆದುಕೊಂಡರು. ಮ್ಯಾಕ್ಸಿಮಮ್ 15,000 kg, ಇನ್ನೊಂದು 5,000 ಇಲ್ಲ ಇನ್ನೊಂದು 10,000 kg, 25,000, 25 ಟನ್ನೆ. ಅದು ಕೂಡ ಪ್ಲೇನ್ ಕೂಡ ವೆಯ್ಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಬಾಬಾ ಅಂದ್ರೆ 30 ಟನ್ನು. ಒಂದು ಶಿಪ್ ಅಲ್ಲಿ ಕಡಿಮೆ ಎಂದರು 300 ಅಲ್ಲ, 1,000 ಟನ್ ಅನ್ನ ತರ್ತಾರೆ. ತಂದು ಇಲ್ಲಿಗೆ ನಮ್ಮ ಒಂದು ಶಿಪ್ ಯಾರ್ಡ್ಗೆ ಬರಲಿಕ್ಕೆ, ನಮ್ಮ ಬಂದರಿಗೆ ಬರಲಿಕ್ಕೆ ಕಡಿಮೆ ಅಂದ್ರೂ 40ರಿಂದ 50 ದಿನ ಆಗ್ತವೆ. ಅಷ್ಟು ದಿನ ಪ್ರಿಸರ್ವ್ ಮಾಡ್ಲಿಕ್ಕೆ ಏನೇನು ಮದ್ದೊಡ್ದಿರ್ತಾರೆ ಹೇಳಿ? ಏನಾದ್ರೂ ಪ್ರಜ್ಞೆ ಇದೆಯಾ? ನಮ್ಮ ಇಂಡಿಯನ್ ಆಪಲ್ ತಿನ್ರಿ ಅಂದ್ರೆ ಅದು 2 ದಿನಕ್ಕೆ ಕೆಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಇಂಡಿಯನ್ ವೆದರ್ ಅಲ್ಲಿ ಬೆಳೆದಿರೋದು ಅದು. ನೀವು ನೋಡಿ, ನೀವು ಯಾವುದೇ ಹಣ್ಣಂಗಡಿಗೆ ಹೋಗಿ ನೋಡಿ, ಇಂಡಿಯನ್ ಆಪಲ್ ಇದೆಯಾ ಅಂತ ಕೇಳಿ ನೋಡಿ. ನೀವು ಅದನ್ನ ತಿನ್ನಿ, ಚೆನ್ನಾಗಿ ತೊಳೆದು ಬಿಟ್ಟು. ಇದ್ಯಾವುದು ಆಫ್ರಿಕನ್ ಆಪಲ್, ಆಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ ಅಂದ್ರೆ, ಹಾಗಾದ್ರೆ ಈ ಪೋರ್ಟಿಸು, ಅಪೋಲೋ ಇದೆಲ್ಲ ಮುಚ್ಕೊಂಡು ಹೋಗ್ಬಿಡ್ಬೇಕಷ್ಟೇ. ನಾರಾಯಣ ನೇತ್ರಾಲಯ, ಹೃದಯಾಲಯ ಎಲ್ರೂ ಗೋವಿಂದನೇ. ಹೆಲ್ತಿ ಆಗಿರ್ತೀರಾ, ತಿನ್ನಿ ಒಂದು ಹಣ್ಣು ಅಂತ ಹೇಳ್ತಾರೆ. ಎಲ್ಲ ಸಿಗ್ಬಿಡುತ್ತಾ ಪೋಷಕಾಂಶಗಳು? ಸತ್ತೋಗಿರೋ ಹೃದಯ ಆಕ್ಟಿವ್ ಆಗ್ಬಿಡುತ್ತಾ? ಇದೆಲ್ಲ ಮಾಡ್ತಿದ್ದಾರೆ ಬುರುಡೆ ಬಿಡತಕ್ಕಂಥವ್ರು. ನಿಮಗೆ ಅಂಥದ್ದೇ ಸರಿ. ಸೊ ಧನುಸು ರಾಶಿಗೆ ಅಂತ ಒಂದು ಪ್ರಚೋದನೆಗಳಿಗೆ ಒಳಗಾಗ್ಬಿಡ್ತೀರಿ, ಹುಷಾರಪ್ಪ. 100% 4 ಗ್ರಹ ತುಂಬಾ ಒಳ್ಳೇದು ಕೆಟ್ಟದ್ದು, ತುಂಬಾ ಕೆಟ್ಟದ್ದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೋಗಿ ಕೇಳಿ ಮಾಡಿ, ನೋಡಿ ಮಾಡಿ. ಬ್ಯೂಟಿಫುಲ್. ಆರ್ಕಿಟೆಕ್ಚರ್ ಆಗಿದ್ದೀರಾ, ಟ್ರಾವೆಲ್ಸ್ ಅಲ್ಲಿ ಇದ್ದೀರಾ, ಏರ್ಲೈನ್ಸ್ ಅಲ್ಲಿ ಇದ್ದೀರಾ, ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಏರ್ ಹೋಸ್ಟೆಸ್ ಆಗಿದ್ದೀರಾ, ಹೋಟೆಲ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಮಾಧ್ಯಮದಲ್ಲಿದ್ದೀರಾ, ಬಟ್ಟೆ, ಅಲಂಕಾರ, ಸಿಹಿ ಪದಾರ್ಥಗಳು, ಸಿಹಿ ತಿನಿಸುಗಳು, ಮುತ್ತು ರತ್ನಗಳು, ನವರತ್ನಗಳು ಚೆನ್ನಾಗಿದೆ ಮಕ್ಕಳ. ಇನ್ನು ಮಕರ ರಾಶಿ, ನಿಮಗೂ ಅಷ್ಟು 4 ಜನ ಬಂದು ಕುತ್ಕೊಂಡಿದ್ದಾರೆ. ಸೇಮ್ ಥಿಂಗ್, ಹುಷಾರಾಗಿರಿ ಎಲ್ರು. ಮುಖ್ಯವಾಗಿ ಸೂರ್ಯ ನಿಮ್ಮ ಮನೇಲೆ ಕೂತಿದ್ದಾನೆ, ಎಲ್ಲಿಂದಲೋ ಬರ್ತಾನೆ, ಇದೆ ಆಪತ್ತು. ಕುಜ ನಿಮ್ಮ ಮನೇಲೆ ಕೂತಿದ್ದಾನೆ, ಲಾಭಾಧಿಪತಿ ಇರಬಹುದು, ಆದ್ರೆ ಕುಜನ್ ಮನೆಯಲ್ಲಿ ನೀವು ನೀಚ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅದರಿಂದ ಬೇರೆ 4 ಕಡೆ ದುಡ್ಡು ಬರುತ್ತೆ, 4 ಕಡೆ ವ್ಯವಹಾರ ಬರುತ್ತೆ. ನೋಡಿ, ಯಾವಾಗ್ಲೂ ಹೇಳ್ತಿರ್ತಾನೆ, ನಿಮಗೆ ಗೊತ್ತಿಲ್ಲದೆ ಇರುವುದನ್ನು ಮಾಡಬೇಡಿ. ಯಾರೋ ಮಾಡಿದ್ರು ಹೋಟ್ಲ್ ಇಟ್ಟು ಬಿಡ್ತಾನೆ. ಮೊನ್ನೆ ಒಂದು ಹುಡುಗ ನನಗೆ, ರಾಕೇಶ್ ಅಂತ ಗೊತ್ತಿರೋ, ಯಾವುದೋ ಒಂದು ಒಳ್ಳೆ ಹೋಟೆಲ್ ಸಿಕ್ಬಿಟ್ಟಿದೆ, ಯಾರಿಗೋ ಕರ್ಕೊಂಡು ಹೋಗೋಕೆ ಹೋದವನು, ಚೆನ್ನಾಗಿ ಅಲ್ಲಿವರೆಗೂ ನಾನೇ ಮಾಡೋಣ ಅಂತ ಹೋದವನು, ದಿನ ಒಂದು 20,000 ವ್ಯಾಪಾರ ಆಗುತ್ತೆ. ಒಬ್ಬನೇ, ವರ್ಕರ್ಸ್ ನಿಲ್ತಿಲ್ಲ, ಅವ್ನ ಹೋಟ್ಲಲ್ಲಿ ಅನುಭವ ಇಲ್ಲ. ಯಾಕೆ ಹೇಳ್ತೀರಾ? ಮೊನ್ನೆ ಬಂದಿದ್ದಾನೆ, ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿದೆ. ಏನೋ ಇದು ಅಂತ. ಗೊತ್ತಿಲ್ಲದೆ ಇರುವುದನ್ನು ಮಾಡೋದು ತಪ್ಪು. ಅವಾಗ ಚೇಂಜಸ್ ಮಾಡ್ಕೋಬೇಕು. 1-2-3 ಅದಕ್ಕೆ ಅಂತ ಎಕ್ಸ್ಪರ್ಟ್ಸ್ನ ಇಟ್ಟು ನೋಡ್ಕೊಳ್ಳೋ ಅಂತದ್ದು ಇಲ್ಲ. ಅದು ತಿನ್ಬೇಕು, ಇದು ತಿನ್ಬೇಕು. ನಮ್ ಕಡೆ ಕೋಡಿ ಕಾವಲಿ, ಗುಡ್ಲು ಕಾವಲಿ, ಮುಳುಗೋದೆ, ಎರಡೂ ಸಿಗೋಲ್ಲ. ಕುಚ್ ಪಾನ ಆಯ್ತು, ಕುಚ್ ಕೋನ ಆಯ್ತು. ಒಂದ್ ಚೆನ್ನಾಗಿ ನೆಮ್ಮದಿ ಬೇಕು ಅಂದ್ರೆ ಸುಖ ಬಿಡ್ಬೇಕು, ಸುಖ ಬೇಕು ಅಂದ್ರೆ ನೆಮ್ಮದಿ ಬಿಡ್ಬೇಕು. ನಿರ್ಧಾರ ಮಾಡಿ ಮಕರ ರಾಶಿ. ನಮಗ್ ಸುಖ ಬೇಕಾ, ನೆಮ್ಮದಿ ಬೇಕಾ? ಇರೋದೇ ಒಂದು ಮಗು, ಏನು ಮನೆ ಬಂಗ್ಲೆ ಇನ್ನೊಂದು ಅಂತ ಏನಕ್ಕೆ ಸಾಲ ಮಾಡಿ
ಮಕರ ರಾಶಿ ಗ್ಯಾರಂಟಿ ನಿಮ್ಮ ಅತಿ ಆಸೆಯೇ ನಿಮ್ಮನ್ನ ಬೀಳಿಸುತ್ತೆ. ಹುಷಾರ್. ಯಾರಾದ್ರೂ ಬಂದು ನಿಮ್ಮನ್ನ ಪ್ರೊವೋಕ್ ಮಾಡ್ತಾರೆ, ಅಣ್ಣ ಅದು ಮಾಡೋಣ, ಅಣ್ಣ ಇದು ಮಾಡೋಣ. ಇಲ್ಲ ಅಣ್ಣ, ನನಗೆ ಗೊತ್ತಿರೋದು ನಾನು ಇಷ್ಟೇ, ನಂದೊಂದು ಕಾರ್ ಇಟ್ಕೊಂಡಿದ್ದೀನಿ, ಏನೋ ಒಂದು ಟ್ರಾವೆಲ್ಸ್ ಹಾಕೊಂಡಿದ್ದೀನಿ, ಸಾಕು. ಟ್ರಾವೆಲ್ಸ್ ಅಲ್ಲಿ ಇದ್ದೀರಾ, ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಇಂಜಿನಿಯರ್ಸ್ ಆಗಿದ್ದೀರಾ, ಆರ್ಕಿಟೆಕ್ಚರ್ ಆಗಿದ್ದೀರಾ, ಪ್ರಾಪರ್ಟಿ ಅಡ್ವೈಸರ್ ಆಗಿದ್ದೀರಾ, ಗೋಲ್ಡ್ ಅಡ್ವೈಸರ್, ಫಿನಾನ್ಸ್ ಅಡ್ವೈಸರ್, ಟೆಕ್ ಅಡ್ವೈಸರ್, ಬ್ಯೂಟಿಫುಲ್ ಜರ್ನಿ ಇರ್ತಕ್ಕಂಥ ವಾರ. ಕುಂಭ ರಾಶಿ ನಿಮಗೂ ಅಷ್ಟೇ 12ನೇ ಮನೆ ಆರೋಗ್ಯ ನೋಡ್ಕೊಳ್ಳಿ. ಸಪ್ತಮದಲ್ಲಿರೋ ಕೇತು ನಿಮ್ ಸಂಗಾತಿ ಆರೋಗ್ಯ ನೋಡ್ಕೊಳ್ಳಿ. ಕೇತು ಶುಕ್ರನ್ ಸಾರದಲ್ಲಿರೋದು, ಶುಕ್ರ 12ನೇ ಮನೆಯಲ್ಲಿ, ಅದ್ರ ಜೊತೆಲಿ ಯಾರಿದ್ದಾನೆ ಕುಜ, ಅವ್ರ ಜೊತೆಲಿ ಜಗಳನೋ ಕಲಹನೋ, ಅವ್ರಿಗೇನಾದ್ರು ಒಂದು ಬೋನ್ ಫ್ರಾಕ್ಚರೋ, ಅವ್ರಿಗೊಂದು ಬಾಡಿ ಪಾರ್ಟ್ ಫ್ರಾಕ್ಚರೋ, ತೊಡೆಗಳಲ್ಲಿ ಪ್ರಾಬ್ಲಮ್, ಮಂಡಿಗಳಲ್ಲಿ ಪ್ರಾಬ್ಲಮ್, ಮೂಳೆಗಳಲ್ಲಿ ಪ್ರಾಬ್ಲಮ್, ಬುಧ ನರ್ವಸ್ ಪ್ರಾಬ್ಲಮ್, ಸೂರ್ಯ ಮೆಮೊರಿ ಪ್ರಾಬ್ಲಮ್, ತಲೆ ಪ್ರಾಬ್ಲಮ್, ವರ್ಟಿಗೋ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಸೈನಸ್ ಪ್ರಾಬ್ಲಮ್, ಒಂದು ಏನಾದ್ರೂ ಅಸ್ಥಿ ಮೂಳೆ ಮಧ್ಯೆ ಸೌದಿರ್ತಕ್ಕಂಥ ಪ್ರಾಬ್ಲಮ್, ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ 100% ಇರುತ್ತೆ. ಕುಂಭರಾಶಿಯವರ ಸಂಗಾತಿಗೊಂದು ಆರೋಗ್ಯ ಸಮಸ್ಯೆ, ಇಲ್ಲ ದಾಂಪತ್ಯದಲ್ಲಿ ಸಮಸ್ಯೆ, ಈ ತರದೊಂದು ಛಾಯೆ ಇರ್ತಕ್ಕಂಥದ್ದು ಇರುತ್ತೆ. ವೆರಿ ಕೇರ್ಫುಲ್. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ನೀವಂತೂ ಯಾವುದೇ ರಿಸ್ಕ್, ದೂರ ಪ್ರಯಾಣ, ದೂರದ ಕೆಲಸ, ದೂರದ ಇನ್ವೆಸ್ಟ್ಮೆಂಟು, ಇದು ಸ್ವಲ್ಪ ನೋಡ್ಕೊಳ್ಳಿ. ಒಂದು 2 ತಿಂಗಳು ತಳ್ಳಿ, ಯುಗಾದಿ ಮಾರ್ಚ್ 2021. ಸೊ ದೆನ್ ವಿ ವಿಲ್ ಸಿ. ಅಲ್ಲೊಂದು ಗ್ರಹಣ ಉಂಟು, ಅಲ್ಲೊಂದು ವಿಚಿತ್ರವಾದ ಒಂದು ಗ್ರಹಣದ ಅನುಭವ ಕುಂಭರಾಶಿಯವರೆಗೆ ನಡೆಯುತ್ತೆ. ಒಂದಾದು ನಿಮ್ಮನ್ನು ತಗೊಂಡೋಗಿ ಸೂಪರ್ ಸ್ಟಾರೇ, ಇಲ್ಲ ಸೂಪರ್ ಸ್ಟಾರ್ ಆಗಿರೋರ್ನೆಲ್ಲ ತಗೊಬಂದು ಕೆಳಗಡೆ ಹಾಕ್ಬಿಡುತ್ತೆ ಈ ಗ್ರಹಣದ ಸಂದರ್ಭದಲ್ಲಿ. ಸೊ ವೆರಿ ವೆರಿ ಕೇರ್ಫುಲ್. ಮಾರ್ಚ್ ಮೊದಲನೇ ಭಾಗದಲ್ಲಿ ಬರ್ತಕ್ಕಂಥದ್ದು ಉಂಟು. ಪರಾಭವ ಸಂವತ್ಸರ ಬೇರೆ, ವೆರಿ ಕೇರ್ಫುಲ್. ಈ ಪರಾಭವ ಸಂವತ್ಸರ ಯಾರ್ಯಾರಿಗೆ ಹೇಗಿದೆ ಅನ್ನೋದು ಒಂದು ಸರ್ಪ್ರೈಸ್ ಎಲಿಮೆಂಟ್ ಇಟ್ಟಿದ್ದಾನೆ. ಅದು ಏನು ಎತ್ತಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಕುಂಭರಾಶಿ 12ನೇ ಮನೆಯಲ್ಲಿ ಮರೆಯಾಗಿ ನಿಲ್ಲತಕ್ಕಂಥ ಸ್ಥಾನ, ದುಷ್ಟ ಸ್ಥಾನ, ನಿದ್ರಾಸ್ಥಾನ, ವ್ಯಯಸ್ಥಾನ, ಕಳ್ಕೊಳ್ಳೋದು, ಆಮೇಲೆ ದೇಶಾಂತರ ಹೋಗೋದು, ಇವುಗಳಿಗೆಲ್ಲ ತೋರಿಸ್ತಕ್ಕಂಥದ್ದು. ಎಲ್ಲೆಲ್ಲಿಂದ ಕಳ್ಕೊತೀರಿ. ಬುಧ, ಶುಕ್ರ, ಕುಜ, ಸೂರ್ಯ, ಗೌರ್ಮೆಂಟ್ ಟ್ಯಾಕ್ಸ್ಗಳು, ಒಡ ಹುಟ್ಟಿದವರು, ಜವಾಬ್ದಾರಿಗಳು. ನೀವು ಹುಟ್ಟಿರೋದೇ ನೀವು ಇನ್ನೊಬ್ರಿಗೆ ತಿನ್ಸೋಕೆ ಬಿಡು. ನಿಮ್ಮ ಅಕ್ಕ ತಂಗಿರಿದ್ರೆ ಅವ್ರ ಮಕ್ಕಳನ್ನ, ಅಣ್ಣ ತಮ್ಮಂದ್ರಿದ್ರೆ ಅವರನ್ನ, ತಂದೆಗೆ ನೋಡ್ಕೊಳ್ಳಿ. ಸೂರ್ಯ ಅಲ್ಲಿದ್ದಾನೆ. ಕುಂಭರಾಶಿಯವರು ತಂದೆ ಸಮಾನರಾದವರು, ಚಿಕ್ಕಪ್ಪ ದೊಡ್ಡಪ್ಪ, ಈ ತರ ನಿಮ್ಮ ಮನೆತನದಲ್ಲಿ ಒಂದು ಸಾವು ಇನ್ನೊಂದು ಈ ತರ ನಡೀತಕ್ಕಂಥದ್ದು. ತಾಯಿ ಬಲ ಸಿಗುತ್ತೆ. ಅಕ್ಕ ತಂಗಿರ ಬಲ ಇರಲ್ಲ, ನೀವೇ ನೋಡ್ಬೇಕು 12ನೇ ಮನೆಯಲ್ಲಿ ಇರೋದ್ರಿಂದ. ಆದ್ರಿಂದ ಸ್ವಲ್ಪ ಉಳಿತಾಯ ಅಂತ ಮಾಡ್ಕೊಳ್ಳಿ. ಏನ್ ಮಾಡಿ, 1 ಲಕ್ಷ ಸಂಬಳ ಬರ್ತಿದೆ ಅಂದಿದ್ದೆ, ತಗೊಂಡೋಗಿ 50,000 ರೂಪಾಯಿ ಫಿಕ್ಸೆಡ್ ಕಟ್ಲೇಬೇಕು. ಹಿಂಗ್ ಮಾಡಿಟ್ಕೋಬೇಡಿ. ಕಂಪಲ್ಸರಿ 50,000 ಫಿಕ್ಸೆಡ್, ಮಕ್ಕಳ ಹೆಸರಿನಲ್ಲಿ ಒಂದು ಇನ್ಶೂರೆನ್ಸ್ ಹಿಂಗ್ ಮಾಡಿಟ್ಕೋಬೇಡಿ. ಇಲ್ಲ ನಿಮ್ಮನ್ನ ತಗೊಂಡೋಗಿ ಅವ್ರಿಗೆ ಬಿಟ್ಟೆ ಇವ್ರಿಗೆ ಬಿಟ್ಟೆ ಎಲ್ಗೋ ಕೊಟ್ಟು ಬಿಟ್ಟು ಪಾಂಡುರಂಗ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಹಿಂಗ್ ನಿಂತ್ಕೊಬಿಟ್ಟಿದ್ದಾನೆ ಇಟ್ಟಿಗೆ ಕಲ್ ಮೇಲೆ. ಆ ತರ ನಿಂತ್ಕೊಳ್ತಕ್ಕಂಥದ್ದಾಗುತ್ತೆ ಕುಂಭರಾಶಿ. ನಿತ್ಯದ ವ್ಯವಹಾರ, ನಿತ್ಯದ ಕೆಲಸ, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರು, ಶನಿ ಗುರುಸಾರದಲ್ಲಿರೋದ್ರಿಂದ ವೈದ್ಯರು, ಡಾಕ್ಟರು, ಈ ಒಂದು ವೈದಿಕ, ಪೌರೋಹಿತ್ಯ, ಆಚಾರ್ಯ, ಬರವಣಿಗೆ, ಲೇಖನ, ಸಂಕಲನ, ಡೈರೆಕ್ಷನ್ನು, ಪುಸ್ತಕ, ಮಾಧ್ಯಮ, ಗುರುಗಳು, ಪ್ರೀಚಿಂಗ್, ವೈದಿಕ, ಇಂತಹ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ಅರ್ಥಪೂರ್ಣವಾಗಿರತಕ್ಕಂಥ ಒಂದು ಭಾವ. ಇನ್ನು ಮೀನರಾಶಿ, ಲಾಭದಲ್ಲೂ ಇಷ್ಟು ಗ್ರಹ ಇರೋದು ನಮಗ್ ಭಯ. ಇನ್ನೊಂದು ಸ್ವಲ್ಪ ದಿನ ಇರಿ ಇದ್ರಲ್ಲಿ ಹಾಕೋಣ, ಇನ್ನೊಂದು ಸ್ವಲ್ಪ ಇರಿ ಅದ್ರಲ್ಲಿ ಹಾಕೋಣ, ಹಾಗೆ ಹೀಗೆ ಅಂತ ತಲೆ ಕೆಡಿಸ್ತಕ್ಕಂಥದ್ದು ಸ್ವಲ್ಪ ಮಾಡ್ತಾರೆ. ಸಪ್ತಮಾಧಿಪತಿ ಲಾಭ, ಸುಖಾಧಿಪತಿ ಲಾಭ, ಭಾಗ್ಯಾಧಿಪತಿ ಲಾಭ, ಧನಾಧಿಪತಿ ಲಾಭ, ಹೆಂಗಿದೆ ಗೊತ್ತರ, ಷಷ್ಠಾಧಿಪತಿ ಲಾಭ, 11ನೇ ಮನೆಯಲ್ಲಿ ಸೂರ್ಯ, ಭಾನು ಸಪ್ತಮಿಯೇ ನಿಮಗೆ. ಈ ಒಂದು ಮೀನ ಲಗ್ನ ಮೀನ ರಾಶಿಯವರಿಗೆ ಈ ವಾರ ಬಂಪರ್ ಬೆಳೆ, ಗೌರವ, ಹೆಸರು, ಕೀರ್ತಿ, ಪ್ಲಾನು, ಸಿಸ್ಟಮ್ 1 by 1 ನಡೀತಕ್ಕಂಥದ್ದಾಗುತ್ತೆ. ತುಂಬಾ ಹೈ ಕ್ಲಾಸ್ ಬಿಲ್ಡಿಂಗ್ ನ ಮಾರಾಟಗಳು, ಹೈ ರೈಸ್, ಹೈ ಇನ್ವೆಸ್ಟ್ಮೆಂಟ್, ಒಂಥರ ಡೈಮಂಡ್, ಬಂಗಾರ, ವಜ್ರ ವೈಡೂರ್ಯ, ನವರತ್ನ ವ್ಯಾಪಾರಿಗಳು, ಶಿಲ್ಪಗಳು, ದೇವತಾ ಕಾರ್ಯಗಳು, ದೇವಸ್ಥಾನಗಳು, ಕಳಶ, ಈ ಒಂದು ಕಳಶ ಸ್ಥಾಪನೆ, ದೇವತಾ ಸ್ಥಾಪನೆ, ದೇವತಾ ಕಾರ್ಯ, ದೇವ ಮಂದಿರ, ಈ ಒಂದು ಅನ್ನಪೂರ್ಣ ಮಂದಿರ, ಆಮೇಲೆ ಈ ಥಿಯೇಟರು, ಕ್ಲಬ್, ರೆಸ್ಟೋರೆಂಟು, ಹೋಟೆಲ್ಲು, ಎಂಟರ್ಟೈನ್ಮೆಂಟು,
ಕುಣಿತ, ನಾಟ್ಯ, ಕಲಾಮಂದಿರ, ಒಂದು ಅಟ್ಲೀಸ್ಟ್ ಒಂದು ಬಟ್ಟೆ ಅಂಗಡಿ, ಒಂದು ಡಾನ್ಸ್ ಸ್ಕೂಲು, ಟ್ಯೂಷನ್ನು, ಒಂದು ಮೇಕಪ್ ಕಲಿಸ್ತಕ್ಕಂಥದ್ದು, ಇಂಥವುಗಳ ಒಂದು ವೃತ್ತಿ ಉದ್ಯೋಗ ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ವಾರ. ಆಕಸ್ಮಿಕ ದೈವ ಕ್ಷೇತ್ರ ದರ್ಶನ ಯೋಗವಿದೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಆರೋಗ್ಯಂ ಭಾಸ್ಕರಂ. ನಾನು ಹೇಳಿರ್ತಕ್ಕಂಥ ಮಂತ್ರಗಳು, ಶ್ಲೋಕಗಳು ಮತ್ತೆ ಮತ್ತೆ ನೋಡಿ ಬರೆದಿಟ್ಕೊಂಡು ನಿಮ್ಮ ಸ್ನೇಹಿತರಿಗಾದ್ರೂ ಅದನ್ನ ಸ್ವಲ್ಪ ಕಳಿಸಿ, ಅವ್ರಿಗೂ ಸಿಗಲಿ ಆ ಪುಣ್ಯ ಕಾರ್ಯ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.